ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ಉಡன்பಡಿಕೆ ಮಾಡಿ ಎಷ್ಟು ವರ್ಷಗಳಾಗಿದೆ ನಮಗೆ ಅಂತ ನಾವು ಏನು ಮಾಡಿದ್ವಿ ಹೋದ ವಾರ ಲೆಕ್ಕ ಹಾಕ್ಕೊಂಡು ಅದನ್ನೇನು ಮಾಡಿದ್ವಿ ಮತ್ತೆ ಅದನ್ನು ನಾವು ನೂತನ ರಿನ್ಯೂ ಮಾಡ್ಕೊಂಡ್ವಿ ಅಲ್ವರ. ಸೊ ಕ್ರಿಸ್ತನಲ್ಲಿ ಪ್ರಿಯರೇ, ಅದಾದ ನಂತರ ನಾವು ಕ್ರಿಸ್ತನ ಪುನರುತ್ಥಾನ ಬಗ್ಗೆ ದಾನ ಮಾಡಿರ್ತೀವಿ. ಕ್ರಿಸ್ತರು ಅವ್ರಿಗೆ ಬಂದಂಥ ಬಾಧೆಗಳ ಮೇಲೆ ದಾನ ಮಾಡಿರ್ತೀವಿ. ಸೊ ಇವತ್ತು ನಾವು ಯಾಕೆ ಹೇಳ್ತೀವಿ ಅಂದರೆ ಈ ಒಂದು ವಿಷಯ ಅಂದರೆ ಏನಪ್ಪ ಟಾಪಿಕ್ ಹೆಸರು ಅಂದರೆ ವಿನೋದವಾದಂಥ ಕಾರ್ಯಗಳು, ಸ್ಟ್ರೇಂಜ್ ಥಿಂಗ್ಸ್, ವಿನೋದಮಾನ ಕಾರ್ಯಂ ಅನ್ನೋ ಒಂದು ಆಧಾರದ ಮೇಲೆ ನಾವು ನೋಡೋಣ. ಸೊ ಯಾಕೆಪ್ಪ ಈ ವಿಶೇಷ ಇದು ವಿನೋದವಾಗಿದೆ ಅಂದರೆ ನೋಡಿ, ಈ ಟಾಪಿಕ್ ಒಂಥರ ಏನಾಗಿದೆ, ವಿನೋದವಾಗಿದೆ. ಯಾಕಪ್ಪ ಅಂದರೆ ಕೆಲವೊಂದು ಕಾರ್ಯಗಳನ್ನ ನೋಡ್ಬೇಕಾದ್ರೆ ಅದು ಸ್ಕ್ರಿಪ್ಚರಲ್ ಆಗಿರ್ಬೋದು, ಇಲ್ಲಾಂದರೆ ನಮ್ಮ ಜೀವನದ ಆಗುವಂಥ ಅನುಭವ ನೋಡಿರೋದು ಒಂಥರ ವಿನೋದವಾಗಿರ್ತದೆ. ಫಾರ್ ಎಕ್ಸಾಂಪಲು ವಾಕ್ಯ ಓದನ್ರಿ, ಐಸಾಯ ಬರೆದಂಥ ವಿಷಯ 55ನೇ ಅಧ್ಯಾಯ 9ನೇ ವಾಕ್ಯ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಎಷ್ಟು ಉನ್ನತವಾಗಿವೆ. ನೋಡಿ, ಈ ಒಂದು ವಾಕ್ಯ ನಮ್ಗೆಲ್ರಿಗೂ ಏನ್ರಿ ವಾಯ್ಪಾಟಿರುವಂತಹ ಒಂದು ವಾಕ್ಯ. ದೇವರ ದಾರಿ ನಮ್ಮ ದಾರಿ ಅಲ್ಲ, ದೇವರ ಇರುವಂತಹ ಆಲೋಚನೆ ನಮ್ಮ ಆಲೋಚನೆ ಅಲ್ಲ. ಈಗ ನಮ್ಮ ತಂದೆಯ ದೇವರನ್ನ ನಾವು ಕನ್ಸಿಡರ್ ಮಾಡಿದ್ರೆ ಇಂತಹ ಒಂದು ಜೀವ ಅಲ್ವಾ, ಜೀವ ಇದೆಯಾ ಇಲ್ವೋ ಅವರಿಗೆ? ಜೀವ ಇದೆ. ಹೌ ಟು ಇಮ್ಯಾಜಿನ್ ದಿಸ್ ಬೀಯಿಂಗ್ ಆ ಥರ ಅಂದರೆ ಅನ್ಲಿಮಿಟೆಡ್ ಎನರ್ಜಿ, ಅವ್ರಿಗೆ ಕೊರತೆನೇ ಇಲ್ಲದಂತಹ ಶಕ್ತಿ, ಎಟರ್ನಲ್ ಎಕ್ಸಿಸ್ಟೆನ್ಸ್. ಅಂದರೆ ಏನರ್ಥ, ಅವ್ರು ನೀವು ಎಷ್ಟೇ ಹಿಂದೆ ಹೋದರೂ ಸಹ ಏನು ಮಾಡ್ತಾರೆ ದೇವರು, ಅವರು ಇದ್ದಾರೆ. ಅಷ್ಟೇ ಮಾತ್ರವಲ್ಲ, ಇಮ್ಮೆಷರಬಲ್ ಇಂಟೆಲಿಜೆನ್ಸ್, ಅಳತೆ ಮಾಡದೇ ಇರುವಂತಹ ಜ್ಞಾನ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಈಗ ಅವರು ತಂದೆ ದೇವರಾಗಿದ್ದಾರೆ. ಈಗ ನಮ್ಮನ್ನು ಕನ್ಸಿಡರ್ ಮಾಡೋಣ, ನಾವು ಯಾವ ಥರ ಇದ್ದೀವಿ ಅಂದರೆ ಎಕ್ಸ್ಟ್ರೀಮ್ ಲಿಮಿಟೆಡ್. ಅವರ ತುಂಬಾ ಕೊರತೆಯಾಗಿರುವಂತಹ ಒಂದು ನಾಲೆಜ್ ಇರುವಂತಹ ನಾವು. ಸೊ ಈ ವಿಷಯನ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು? ಯಾಕಂದರೆ ತಂದೆಯ ದೇವರು ಮಾಡುವಂತಹ ಕಾರ್ಯಗಳು ಏನ್ರಿ, ಅವರ ಒಂದು ಇಮ್ಮೆಷರಬಲ್ ಇಂಟೆಲಿಜೆನ್ಸ್ಗೆ ಅದೇನಾಗಿದೆ, ಅದು ಜ್ಞಾನವಾಗಿದೆ. ಆದರೆ ನಮ್ಮ ಇಂಟೆಲಿಜೆನ್ಸ್ ಇದೆ, ಅದು ವೆರಿ ಕೊರತೆ ಆಗಿರೋ ಕಾರಣ ಆಯ್ತದೋ, ಅದು ನಮಗೆ ಒಂಥರ ಸ್ಟೇಜ್ ಆಗಿರ್ತದೆ ನೋಡ್ತೀವಿ ಕ್ರಿಸ್ತನಲ್ಲಿ ಪ್ರಿಯರೇ. ಸೊ ಹಾಗಿದ್ದಾಗ ಈ ವಿಷಯನ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ತಂದೆಯ ದೇವರು ನಮ್ಮನ್ನು ಏನಂತಾರೆ ಅಂತ ನೋಡಿದಾಗ ವಾಕ್ಯ ಓದನ್ರಿ, ಐಸಾಯ 1:18. ಐಸಾಯ 1:18. ಬನ್ನಿರಿ, ವಾದಿಸುವ ಎಂದು ಯೆಹೋವನನ್ನು ಆಣುತ್ತೇನೆ. ನಿಮ್ಮ ಪಾಪಗಳು ಕಾಡು ಕೆಂಪಾಗಿದ್ದರೂ ನಿಮ್ಮದ ಹಾಗೆ ಬೀಳುಭಾಗವು. ಐಸಾಯ 1ನೇ ಅಧ್ಯಾಯ 18ನೇ ವಾಕ್ಯ. ಬನ್ನಿರಿ, ವಾದಿಸುವ ಎಂದು ಬನ್ನಿರಿ, ವಾದಿಸುವ ಎಂದನು. ಕಮ್ ಲೆಟ್ ಅಸ್ ರೀಸನ್ ಟುಗೆದರ್. ಕಾರ್ಯಗಳು ನಿಮಗೆ ವಿನೋದವಾಗಿದೆಯಾ? ಏನು ಮಾಡೋಣ, ಬನ್ನಿ ನಾವು ಅದನ್ನ ವಾದ ಮಾಡ್ಕೊಳ್ಳೋಣ ಅಂತ ಕರೀತಾರೆ. ಯಾಕಂದ್ರೆ ನೋಡಿ ಕ್ರಿಸ್ತರಲ್ಲಿ ಪ್ರಿಯರೇ, ಟು ಸಮ್ ಎಕ್ಸ್ಟೆಂಟ್ ನಮಗೆ ತಂದೆಯ ದೇವರ ಕಾರ್ಯಗಳಲ್ಲಿ ಒಂದು ಕ್ಲಿಯರ್ ಆದ ಒಂದು ತಿಳುವಳಿಕೆ ನಮಗಿರಬೇಕು. ದೇವ್ರಿಗೆ ಗೊತ್ತು ನಮ್ಮ ಒಂದು ಏನ್ರಿ ಇಂಟೆಲಿಜೆನ್ಸು ತುಂಬಾನೇ ಕೊರತೆ ಇರುವಂತ ಇಂಟೆಲಿಜೆನ್ಸ್ ಗೊತ್ತು ಅವ್ರಿಗೆ. ಆದ್ರೂ ಸಹ ಅವ್ರಿಗೆ ಇದಪ್ಪ ಅಂದ್ರೆ ಇಂಟೆಲಿಜೆನ್ಸ್ ಇದೆ, ಅವ್ರಿಗೆ ಇಮ್ಮೆಷರಬಲ್ ಇಂಟೆಲಿಜೆನ್ಸ್ ಇದೆ. ಬಟ್ ಏನ್ ಮಾಡ್ತಾವ್ರು, ನಮ್ಮನ್ನ ಕರೀತಾರೆ. ಯಾಕಪ್ಪ ಅಂದ್ರೆ ಬಟ್ ಏನ್ ಮಾಡೋಣ, ನಾವು ವಿಧಾನ ವಾದ ಮಾಡ್ಕೊಳ್ಳೋಣ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ಈಗ ತಂದೆಯಾದ ದೇವರನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಎಷ್ಟು ಸಮಯ ಬೇಕು? ಎಷ್ಟು ಸಮಯ ಬೇಕು ನಮಗೆ? ನೋಡಿದ್ರ, ಇದು ವಿಷಯ. ಅದಕ್ಕೆ ವಾಕ್ಯ ಹೇಳ್ತದೆ, ತಮಿಳು ಹೇಳ್ತೀನಿ, ಕನ್ನಡ ಬರಲ್ಲ ನನಗೆ ವಾಕ್ಯ. ಅದು வழக்காடுவோம் வாருங்கள் என்று கர்த்தர் சொல்கிறார். ಅಂದ್ರೆ ಕರ್ತರ್ ಯಾವ ತರ ಅಂದ್ರೆ, ஒரே மெய்தேவனாகிய உம்மையும் ನೀನು ಅನುಪಿನ ಕುಮಾರನೇ ಅರಿವದೆ ನಿತ್ಯ ಜೀವನ್ ಅಂತ ವಾಕ್ಯ ಇದೆ. ಆದ್ರೆ ಈ ವಾಕ್ಯಗೆ ಯಾವ ತರ ಕೊಡ್ತಾರೆ ಅಂದ್ರೆ, ಇವರಿಬ್ಬರನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ನಿತ್ಯ ಜೀವದ ಒಂದು ಸಮಯ ಬೇಕು ಅಲ್ವರ. ಅಂತಹ ಒಂದು ಏನಂತಾರೆ, ಇಮ್ಮೆಷರಬಲ್
ಅಂತ ಒಂದು ಕ್ವಾಲಿಟಿ ನಮ್ಮ ತಂದೆಯ ದೇವರು ಮತ್ತೆ ಅರ್ಚಕರಾದ್ರ ಯೇಸು ಕ್ರಿಸ್ತರು ಸಹ. ಸಂಗೀತ ಕ್ರಿಸ್ತರಲ್ಲಿ ಪ್ರಿಯರೇ, ಈಗ ನಮ್ಮ ಸ್ಟೇಜ್ ಈ ಥರ ಇದ್ರೂ ಸಹ ನಾವು ಉಡಂಬಡಿಕೆ ಮಾಡಿದ್ಮೇಲೆ ನಾವೇನಾಗಬೇಕ್ರಿ, ನಾವು ದೇವರ ಆ ಒಂದು ಏನ್ರಿ ಅವನ ಮೈಂಡ್ ಬರ್ಬೇಕು. ನಾವು ವಿ ಶುಡ್ ಕಮ್ ಇನ್ ಟು ದ ಗಾಡ್ಸ್ ಮೈಂಡ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ತಾನೆ. ಇವಾಗ ಉಡಂಬಡಿಕೆ ಮಾಡಿದ್ದೀವಿ, ನಾವೇನಾಗ್ಬಿಟ್ರಿ ನಾವು ಇವಾಗ? ವಾಟ್ ಯು ಹ್ಯಾವ್ ಬಿಕಮ್ ನಾವು? ನೂತನ ಸೃಷ್ಟಿ. ಎಲ್ಲಿ ಆಗಿದ್ವಿ ನೂತನ ಸೃಷ್ಟಿ? ಹಾ, ಮನಸ್ಸು, ಹೃದಯ, ಮೆದುಳು ಎಲ್ಲನೂ ಸೇಮ್ ಅಲ್ವರ. ಅಂದ್ರೆ ವಿ ಹ್ಯಾವ್ ಬಿಕಮ್ ಕಾನ್ಸಿಕ್ರೇಟೆಡ್ ಇನ್ ಅವರ್ ಮೈಂಡ್. ಹಂಗಿದ್ದಾಗ ನಾವು ಏನ್ ಮಾಡ್ಕೊಂಡ್ರೆ ನಾವು ವಿ ಶುಡ್ ಕಮ್ ಟು ದ ಗಾಡ್ಸ್ ಮೈಂಡ್. ಈಗ ನಾವು ಸ್ಕ್ರಿಪ್ಚರ್ ಇರುವಂತ ಕೆಲವೊಂದು ಕಾರ್ಯ ನೋಡೋಣ. ಅದಂಗಿದೆ ನಮ್ಮ ಮೊದಲಿಗೆ ಅದು ಒಂಥರ ಸ್ಟ್ರೇಂಜ್ ಆಗಿದೆ, ವಿನೋದವಾಗಿದೆ. ಆದರೆ ಆ ಕಾರ್ಯ ನಮಗೆ ಯಾವ ಥರ ಆಳವಾಗಿ ಅರ್ಥ ಕೊಡುತ್ತೆ ನೋಡೋಣ. ನೆಕ್ಸ್ಟು ನಮ್ಮ ಜೀವನ ಇರ್ಬೋದು, ಇಲ್ಲಾಂದರೆ ಬೇರೆ ಒಬ್ಬ ಸಹೋದರ ಜೀವನದಲ್ಲಿ ಮಾಡ್ತೀವಿ ನಾವು ಒಂದು ಅನುಭವವನ್ನು ಕೂಡ ನಾವು ನೋಡೋಣ. ಫಸ್ಟು ನೋಡಿ, ಇವಾಗ ನೋಡ್ಬೇಕಾದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಮೊದಲನೇ ಸಭೆಯ ಕಾಲಘಟ್ಟ ಯಾವಾಗ? ಯೇಸು ಕ್ರಿಸ್ತರು ಮರಣ ಹೊಂದಿದ ಮೇಲೆ. ಅಲ್ಲಿ ಯಾವ ಥರ ಒಂದು ಸಿಚುವೇಶನ್ ಅಂದರೆ, ಈಗ ಅಲ್ಲಿ ನಮ್ಮನ್ನೆಲ್ಲ ಹಾಕ್ಬಿಡೋಣ. ಫಾರ್ ಎಕ್ಸಾಂಪಲ್, ನಾವು ಅಲ್ಲಿ ಜೀವ ಮಾಡ್ತಾ ಇದ್ದಂಗೆ ಯಾವಾಗ? ಇನ್ ದ ಫಸ್ಟ್ ಪೀರಿಯಡ್ ಆಫ್ ಚರ್ಚ್ ಪೀರಿಯಡ್. ಯೇಸು ಕ್ರಿಸ್ತರು ಮರಣ ಹೊಂದಿದ್ದಾರೆ ಅಲ್ಲವ್ರ. ಏನಾಗಿದೆ ಇವಾಗ? ಅವ್ರು ಪುನರುತ್ಥಾನ ಆಗ್ಬಿಟ್ಟು ಏನಾಗ್ಬಿಡ್ತಾರೆ, ಅವರು ಏನಾಗ್ಬಿಡ್ತಾರೆ, ಅವ್ರನ್ನ ಮತ್ತೆ ಯಾರು ಮಾಡ್ಕಲ್ಲ, ಅವ್ರನ್ನ ಯಾರನ್ನು ಮರೆಯೋದಕ್ಕೆ ಆಗೋದಿಲ್ಲ ಅಂತ ಮಾಡ್ತಾರೆ ಅವರು ಫರಿಸಾಯರು. ಅಲ್ಲೊಂದು ಹಾಲನ್ನ ಹಾಕ್ತಾರೆ. ಏನಕ್ಕೆ? ಅವರು ಅವರ ದೇಹವನ್ನು ಯಾರನ್ನು ಕತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಪ್ರೊಡಕ್ಷನ್ ಆಗ್ತಾ ನೋಡ್ತೀವಿ. ಬಟ್ ಏನಾಯ್ತಲ್ಲ ರಿಯಾಲಿಟಿ? ಅವರು ಪುನರುತ್ಥಾನ ಆಗಿ ಬಂದ್ಬಿಟ್ರು. ಇವಾಗ ಏನಪ್ಪ ಆಯ್ತಂದ್ರೆ, ಏನಾಯ್ತು, ಕ್ರಿಶ್ಚಿಯಾನಿಟಿ ತುಂಬ ಹೆಚ್ಚಾಗಿ ಏನಾಗ್ತದೆ, ಅಲ್ಲಿ ಬೆಳೀತಾ ಇದೆ. ಅದೇ ಸಮಯದಲ್ಲಿ ಈ ಏನು ಮಾಡ್ತಾರೆ, ಕ್ರಿಶ್ಚಿಯಾನಿಟಿನ ಡಿಸ್ಟ್ರಾಯ್ ಮಾಡೋಕ್ಕೆ ಯಾರು ಬರ್ತಾ ಇರೋದು? ಏನು ಮಾಡ್ತಿದ್ದಾರೆ ಫರಿಸಾಯರು? ರೋಮ್ ಗವರ್ನಮೆಂಟ್ ಮುಖಾಂತರ ಮನೆಗೆ ನುಗ್ಗಿ ಮನೇಲಿರುವಂಥ ವಸ್ತು ಆಗಲಿ, ಹಣಕಾಸಿನಾಗಲಿ, ಏನೇ ಇರಲಿ ಎಲ್ಲ ಮಾಡ್ತಾರೆ, ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೇ ಮಾತ್ರ ಏನು ಮಾಡ್ತಾರೆ, ಅವ್ರನ್ನ ಕೊಚ್ಚು ಸಹ ಏನು ಮಾಡ್ತಾರೆ, ಆಗ್ತದೆ ನೋಡ್ತೀವಿ. ಹಂಗಿದ್ದ ಕ್ರಿಸ್ತರಲ್ಲಿ ಪ್ರಿಯರೇ, ಅದನ್ನ ಯಾರು ಮಾಡ್ತಿದ್ದಾರೆ ಅದನ್ನ? ಸೌಲ್ ಅನ್ನುವ ಒಬ್ಬ ಆ ಕಾರ್ಯನ ಮಾಡ್ತಾ ಇದ್ದಾನೆ. ಈಗ ನಮ್ಮ ಹತ್ರ ಬಂದ್ಬಿಡ್ತಾನೆ ದೇವರು, ನೀನು ಏನು ಮಾಡುವಾಗ ಎದ್ದು ಅಲ್ಲಿ ಹೋಗು. ಅಲ್ಲಿ ಹೋಗಿ ಅಲ್ಲೊಬ್ಬ ಇರ್ತಾನೆ, ಅವನ ಹೆಸರು ಸೌಲ್. ಏನು ಮಾಡೋ ಹೋಗ್ಬಿಟ್ಟು ಅವನಿಗೆ ನೀನು ಸುವಾರ್ತೆನ ಸಾರು ಅಂತ ಅಂದಾಗ ನಮ್ಗೆ ಹೆಂಗಿರ್ತದೆ ಅಲ್ವರ? ಯೋಚನೆ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಗೊತ್ತಾ ನಿಮ್ಗೆ ಏನಾಗ್ತದೆ ವರ್ಲ್ಡ್ ಥಿಂಗ್ಸ್? ಇವಾಗ ಪಾಸ್ಟರ್ ಅನ್ನೋ ಒಂದು ಅಪ್ರೂವಲ್ ತಗೊಂಡ್ರೆ ಮಾತ್ರನೇ ಏನ್ರಿ ನಾವು ಇವಾಗ ಥರ ಗ್ಯಾದರಿಂಗ್ ಎಲ್ಲ ಮಾಡ್ಬೋದು. ಬಟ್ ಈಗ ಏನಿಲ್ಲ, ಒರುವನುಂ ಕ್ರಿಯೆ செய்ய ಕೂಡ ರಾಕಾಲಂ ಸ್ಟಾರ್ಟ್ ಆಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ದೇವ್ರ ಕೃಪೆ ನಾವು ಮಾಡ್ತೇವೆ, ಇಲ್ಲಿ ಗ್ಯಾದರಿಂಗ್ ಆಗಿದ್ದೀವಿ. ಬಟ್ ಇನ್ ಫ್ಯೂಚರ್ ಏನ್ರಿ, ಈ ಸರ್ಟಿಫಿಕೇಟು ಇದ್ರೆ ಮಾತ್ರನೇ ಗ್ಯಾದರಿಂಗು. ಈ ಸರ್ಟಿಫಿಕೇಟ್ ಕೊಡ್ತಾರೆ ಗೊತ್ತಾ? ಯಾರು ಕೊಡೋದು? ಪೋಪ್. ವೆರಿ ಶಾರ್ಟ್ಲಿ ಅದನ್ನ ಆಧಾರಣೆ ಮಾಡೋರು ಗೊತ್ತಾ? ನಮ್ಮ ಮೋದಿ ಆಧಾರ ಮಾಡ್ತಾರೆ. ಮೋದಿ ಇದ್ರೆ ಅವಾಗ, ಇಲ್ಲಾಂದ್ರೆ ಅವಾಗಿರುವಂಥ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅವರು. ಯಾಕಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಇದು ಪ್ರಾಫಸಿ ಅಲ್ಲವ್ರ. ಇಡೀ ತಾಯಿ ಮಗಳು ಒಂದಾದ್ಮೇಲೆ ಅಲ್ಲವ್ರ, ಈ ದೇಶವನ್ನು ಆಳ್ಗೆ ಮಾಡೋದು ಯಾರೋ? ತಾಯಿ ಆಳ್ಗೆ ಮಾಡ್ತಾರೆ. ಯಾಕಂದ್ರೆ ಹಣಕಾಸಿನ ವ್ಯವಸ್ಥೆ ಏನಾಗಿದೆ ಪ್ರಪಂಚದಲ್ಲಿ? ತುಂಬಾನೇ ಕೀಳಾಗಿ ಬಿದ್ದೋಗಿದೆ. ಈಗ ನೋಡಿ ಏನಂತಾರೆ, ಎವ್ರಿಬಡಿ ಇಸ್ ಗ್ರೋಯಿಂಗ್ ಅಂತಾರೆ ಗೊತ್ತಾ? ಇದೆಲ್ಲ ಸುಳ್ಳು. ಟು ಬಿ ವೆರಿ ರಿಯಲ್ ಫ್ಯಾಕ್ಟು, ಜಪಾನು 4 ಪಟ್ಟು ಬ್ಯಾಂಕ್ರಪ್ಸಿ ಆಗಿದೆ. ಈವನ್ US ಆಲ್ಸೋ. ಬಟ್ ಯಾರು ಮಾಡ್ತಾರೋದನ್ನ ತೋರಿಸ್ಕೋತಾ ಇಲ್ಲ ಕ್ರಿಸ್ತರಲ್ಲಿ ಪ್ರಿಯರೇ. ವೆರಿ ಶಾರ್ಟ್ಲಿ ಫೈನಾನ್ಸ್ ಬಿದ್ದೋಗುತ್ತೆ. ಫೈನಾನ್ಸ್ ಬಿದ್ದರೆ ಸಾಕು, ಮಿಕ್ಕಿದಿರುವ 3 ಡಬಲ್ ಬಿದ್ದೋಗ್ಬಿಡುತ್ತೆ. ಹಾಗೆ ಮಾಡ್ತಾರೆ ಗೊತ್ತಾ? ಆಗ ಇವು ಸಪೋರ್ಟ್ ಅಂದ್ರೆ ಏನು ಮಾಡ್ತಾರೆ? ಯಾರು ಸಪೋರ್ಟ್ ಮಾಡೋದವ್ರಿಗೆ? ಪೋಪ್ ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ 70% ಆಫ್ ದ ವೆಲ್ತ್ ಯಾರ ಹತ್ರ ಇದೆ ಗೊತ್ತಾ? ಯಾರ ಹತ್ರ ಇದೆ? ವ್ಯಾಟಿಕನ್ ಸಿಟಿ ಅಲ್ಲಿದೆ. ಸೊ ಈಗ ನೋಡಿ, ನಮ್ಮನ್ನು ಕರೆದ್ಬಿಟ್ಟು ಕೆಲಸ ಮಾಡ್ರಿ, ನೀವೇನು ಮಾಡ್ರಿ, ಸೀದಾ ಹೋಗ್ಬಿಟ್ಟು ಪೋಪ್ಗೆ ಹೋಗ್ಬಿಟ್ಟು ಏನು ಮಾಡ್ರಿ, ನೀವು
ಸುವಾರ್ತೆ ಸಾರ್ರಿ ಅಂದ್ರೆ ನಾವು ಹೋಗ್ತೀವ? ಅಲ್ವರ, ಇಲ್ಲಿ ಮನೆಯಲ್ಲಿ ಗ್ಯಾದರಿಂಗ್ ಮಾಡಿದ್ರೇನೆ ಏನ್ ಮಾಡ್ಬಿಡ್ತಾರೆ, ಕೊಲೆ ಮಾಡ್ಬಿಡ್ತಾರೆ. ಅಂದ್ರೆ ಹಿಂಗಿರ್ಬೇಕು ಅಷ್ಟು ಅದು. ಇದು ಯಾರಿಗೆ ಬಂತು ವಿಷಯ? ವಾಕ್ಯ ಹೋದ್ರಿ, ಅಪೊಸ್ತಲರ ಕೃತ್ಯಕ್ಕೆ 9ನೇ ಅಧ್ಯಾಯ 11ನೇ ವಾಕ್ಯ. ಅಪೊಸ್ತಲ 9:11. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬುವನನ್ನು ವಿಚಾರಿಸು, ಅವನು ಪ್ರಾರ್ಥನೆ ಮಾಡುತ್ತಾನೆ. ನೋಡ್ರ, ಏನ್ ಮಾಡು ನೀನು? ಅಲ್ಲಿ ಹೋಗ್ಬಿಟ್ಟು ವಿಚಾರಣೆ ಮಾಡು. ಯಾಕಂದ್ರೆ ಏನ್ ಮಾಡ್ತಾನೆ ಅವನು ಪ್ರಾರ್ಥನೆ ಮಾಡ್ತಂದ್ರೆ ಇದಂಗಿ ತಣ್ಣೀನಾಗೆ. ಮತ್ತು ಕಂಟಿನ್ಯೂ. ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು. ಅದಕ್ಕೆ ಏನಾಗೋದು ಅನನ್ಯಾಗಿ? ಇವಾಗ ಅನನ್ಯಾಗಿ ಕನ್ಫ್ಯೂಸ್ ಆಗೋಯ್ತು. ಯಾಕಪ್ಪ ಅಂದ್ರೆ ಯಾರು ಮಾಡ್ತಿರೋ ಕೆಲಸನ? ಕ್ರಿಸ್ಟಿಯಾನಿಟಿ ನಾಶ ಮಾಡ್ತಿರಾರಪ್ಪ, ಸೌಲು. ಇವನ್ಗೆ ಹೋಗ್ಬಿಟ್ಟು ಸಾರ್ಬೇಕು ಅನ್ನೋ ಒಂದು ಆಲೋಚನೆ ಯಾರಿಗಿದೆ? ಅನನ್ಯಾಗಿದೆ. ಆದ್ರೆ ನೋಡಿ, ಇದೇ ಒಂದು ವಂಡರ್ಫುಲ್ ಬ್ಯೂಟಿ ಏನಪ್ಪ ಅಂದ್ರೆ, ತಂದೆಯಾದ ದೇವರು ಏನ್ ಮಾಡ್ತಾರೆ ಗೊತ್ತಾ? ಪ್ರತಿಯೊಬ್ಬ ಸಹೋದರ ಸಹೋದರಿಯಲ್ಲಿರುವಂತ ಪೊಟೆನ್ಷಿಯಲ್ ಅರ್ಥ ಮಾಡಿ, ಒಬ್ಬೊಬ್ಬರು ಹೃದಯಲ್ಲಿರುವಂತ ಒಂದು ಕ್ವಾಲಿಟಿ ಏನ್ ಮಾಡ್ತಾರೆ, ಅದನ್ನ ಗುರ್ತನೆ ಮಾಡ್ತಾರೆ ಅಂತ ನೋಡ್ತೀವಿ. ಹೋಗಿ ಓದಿ ಸಿಸ್ಟರ್, ಕಂಟಿನ್ಯೂ ಮಾಡಿ. ಅದಕ್ಕೆ ಅನನೀಯನು, ಕರ್ತನೆ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಹೇಳಿದ್ದೀನಲ್ವಪ್ಪ ನಾನು ಹೆಂಗ್ ಹೋಗೋದು ಅಂತ ಹೇಳಿದಾಗ ವಾಕ್ಯ ಓದಿ 15-16. ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು. ಈ ಒಂದು ಪೊಟೆನ್ಷಿಯಲ್ ನಾನು ನೋಡಿದ್ದು ತಂದೆಯ ದೇವರು ನೋಡ್ಬಿಟ್ರು. ಯಾಕಂದ್ರೆ ಯೋಚನೆ ಮಾಡಿ, ಆ ಟೈಮಲ್ಲಿ ಅನನ್ಯ ಸ್ವಲ್ಪನೂ ಸಹಾಯ ಮಾಡಲ್ಲ, ಅವ್ರು ಯೋಚನೆ ಮಾಡಿರಲ್ಲ. ಯಾಕಂದ್ರೆ ಎಲ್ಲರಿಗಿಂತ ಹೆಚ್ಚಾದ ಪತ್ರ ಬರೀತಾರೆ, ಇವ್ರು ಬರೀತಾರೆ ಅಂತ ಯೋಚನೆ ಮಾಡಿರ್ತಾರೆ. ಅವಾಗ ಖಂಡಿತ ಇಲ್ಲ. ಆದ್ರೆ ಆ ವಿಷಯ ಯಾರು ಗೊತ್ತಿತ್ತು? ತಂದೆಯ ದೇವ್ರಿಗೆ ಗೊತ್ತು. ನಮಗೆ ಹೇಗಿರ್ಬೇಕು ಕಾರ್ಯ? ಅದು ವಿನೋದವಾಗಿರ್ಬೋದು ಕಾರ್ಯಗಳು, ಆದ್ರೆ ಅದೇನಲ್ಲ, ನಮ್ಮ ಬುದ್ಧಿಗೆ ಅದು ವಿನೋದವಾಗಿರ್ತದೆ. ಬಟ್ ಫಾರ್ ಗಾಡ್ಸ್ ಏನು ವಿಷಯವಾಗಿದೆ, ಅದೊಂಥರ ವಂಡರ್ಫುಲ್ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರ್. ಹಂಗಾಗಿ ನೋಡ್ಬೇಕಾರೆ ಇಲ್ಲಿ ಒಂದು ವಾಕ್ಯ ಓದೋಣ. ಪ್ರಾವರ್ಬ್ಸ್ 16:9, ಜ್ಞಾನೋಕ್ತಿಗಳು 16:9. ಸಿಸ್ಟರ್ 16:9 ತಮಿಳ ಪಡಿ ಓದೋದು 16:9 ಅವ್ರ ಇಂಗ್ಲಿಷಲ್ಲಿ. பாத்தீங்களா ಏನು ಮಾಡ್ತಾರೆ? ಮನುಷ್ಯನುடைய இதயம் என்ன பண்ணுமா? உங்களுடைய வழியை யோசிக்கும். ಹಂಗ್ ಬಂತು ಕನ್ನಡದಲ್ಲಿ ಅದು. ಮನುಷ್ಯನು ತನ್ನ ಮನದಂತೆ ದಾರಿ ನರಿಸಿಕೊಂಡರು, ಯೆಹೋವನೇ ಅವನಿಗೆ ಗತಿಯನ್ನು. ಮನುಷ್ಯ ತನ್ನ ಹೃದಯದ ದಾರಿ ಪ್ರಕಾರ ನಡೆದ್ರು ನಮ್ಗೆ ಯಾರು ಗತಿ? ಯೆಹೋವನೇ ಗತಿ. ಯಾಕಂದ್ರೆ ನಮಗೆ ಆ ಒಂದು ಪೊಟೆನ್ಷಿಯಲ್ ನೋಡೋದಕ್ಕೇನಿಲ್ಲ, ನಮಗೆ ಕ್ವಾಲಿಟೀಸ್ ಇಲ್ಲ. ಬಿಕಾಸ್ ನಾವು ಎಲ್ಲ ವಿಷಯದಲ್ಲಿ ನಾವು ಲಿಮಿಟೆಡ್ ಆಗಿದ್ದೀವಿ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಂಗಾಗಿ ನೋಡಿ, ಇದು ಒಂದು ವಂಡರ್ಫುಲ್ ಆದ ವಿಷಯ ನಮ್ಮ ಮಧ್ಯೆ ಇರುವಂತ ಕಾರ್ಯಕ್ಕೆ. ಈಗ ನಾವೆಲ್ಲ ಏನ್ ಮಾಡ್ತೀವಿ? ನಾವು ಸುವಾರ್ತೆ ಸಾರ್ತೀವಿ ಅಲ್ವೋ? ಸಾರ್ತೀವಿ. ಸುವಾರ್ತೆ ಸಾರ್ಬಿಟ್ಟು ಮಾಡ್ತೀವಿ ನಾವು ಏನ್ ಮಾಡ್ಬಿಡ್ತೀವಿ? ನಿಮ್ಮ ಜೊತೆ ಗ್ಯಾದರಿಂಗ್ನ ಫೆಲೋಶಿಪ್ ಮಾಡಕ್ ಬರ್ತೀವಿ. ಬೇಸಿಕ್ ಕ್ಲಾಸ್ ತೆಗಿಯೋರಿಗೆ ಇದು ತುಂಬಾನೇ ಒಂದು ವಂಡರ್ಫುಲ್ ಆದ ಒಂದು ವಾರ್ನಿಂಗ್ ಇದೆ ಇಲ್ಲಿ. ಅಫ್ಕೋರ್ಸ್ ದೇವ್ರ ಚಿತ್ತ ದಾನಿ ಇರ್ತದೆ, ವೀಟ್ ಕ್ಲಾಸ್ ಇರುತ್ತೆ, ಜೊತೆಗೆ ಆಡ್ತಾರೆ, ಜೊತೆಗೆ ಟೇರು ಇದ್ದೇ ಇರ್ತಾರೆ. ಬಟ್ ಆ ಟೇರ್ ಕ್ವಾಂಟಿಟಿ ಎಷ್ಟು ಬರುತ್ತೆ ಗೊತ್ತಾ? ಜಾಸ್ತಿ ಬರುತ್ತೆ. ಅದು ಕಾರಣ ಯಾರು? ನಾವೆಲ್ಲ ಕಾರಣ. ಯಾಕೆ ಇಲ್ಲಿ ಸಾರ್ ಬಿಡ್ತೀವಿ, 53 ಕ್ಲಾಸ್ ತೆಗೆದ್ಬಿಟ್ಟಿವಿ, ತೆಗೆದ ತಕ್ಷಣ ಸರ್ಟಿಫಿಕೇಟು
ಏನಂತ? ಕೋರ್ಸ್ ಕಂಪ್ಲೀಟೆಡ್. ಏನು ಮಾಡ್ರಿ? ಬನ್ನಿ, ನೀರಲ್ಲಿ ಮುಳುಗ್ಬಿಟ್ಟು ಆಚೆ ಬಂದ್ಬಿಡಿ. ಯು ಆರ್ ಕಾನ್ಸಿಕ್ರೇಟೆಡ್ ಅಲ್ವರ? ದಟ್ ಈಸ್ ನಾಟ್ ದ ಕೇಸ್. ನಮಗೆ ಕೊಟ್ಟಿರುವ ಕೆಲಸನೂ ಗೊತ್ತಾ? ಗೋಧಿಮೆ ಮಣಿ ಏನಂತಾರೆ ಕನ್ನಡದಲ್ಲಿ? ಗೋಧಿ ಕಾಳನ್ನ ಹುಡುಕೋ ಕೆಲಸ, ಜನ ಸೇರ್ಸೋ ಕೆಲಸ ಅಲ್ಲ. ಅರ್ಥ ಆಯ್ತಾ? ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಆಸ್ ಸ್ಯಾಮ್ಯುಯಲ್ ಅಲ್ವಾ? ಏನು ಮಾಡ್ಬಿಟ್ಟು ಸಾಮ್ಯುಯಲ್ನ ದೇವರು ಕರೆದ್ರು, ಪಾಪ ಏನು ಮಾಡ್ತೀನಿ ಇವಾಗ, ನಾನು ಸೋಲ್ನ ಏನು ಮಾಡ್ಬಿಟ್ಟೆ, ಜೆಟ್ ಮಾಡ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡೋಕೆ, ನಾನು ಇನ್ನೊಬ್ಬರನ್ನ ಆಯ್ಕೆ ಮಾಡ್ತೀನಿ. ಸಾಮ್ಯುಯಲ್ ಏನು ಮಾಡ್ಬಿಟ್ರು? ಹಾಂ, ಸಾಮ್ಯುಯಲು ಸೀದಾ ಹೋಗಿ ಇಡೀ ಇಸ್ರೇಲ್ ಹುಡುಕ್ಲಿಲ್ಲ ರಾಜನ್ನ. ಈ ವೆಯ್ಟೆಡ್ ಫಾರ್ ಗಾಡ್ಸ್ ಗೈಡೆನ್ಸ್ ಅಲ್ವರಾ? ಅವ್ರು ಏನು ಮಾಡ್ಬಿಟ್ರು, ಅವರು ಜೆಸ್ಸಿ ಅಲ್ವಾ, ಅವ್ರ ತಂದೆ, ಅವ್ರ ಮನೆಗೆ ಹೋಗ್ತಾರೆ. ಏನು ಮಾಡ್ತಾರೆ ಅಲ್ಲಿ? ಅಲ್ಲಿ 11 ಮಂದಿನ ಅವ್ರ ಮಕ್ಕಳು, 7 ಜನ, ಸಾರಿ 7 ಜನ ಏನು ಮಾಡ್ಬಿಡ್ತಾರೆ, ಲೈನ್ ನಿಲ್ಲಿಸ್ಬಿಡ್ತಾರೆ. ಇನ್ನೊಬ್ಬರನ್ನ ಕನ್ಸಿಡರೇ ಮಾಡಲ್ಲ. ಯಾಕೆ? ಅವ್ನು ಯೂಸ್ಲೆಸ್ ಫೆಲೋ ಅಂತ ಅವ್ರ ಪ್ರಕಾರ ಅಲ್ವರಾ? ಏನು ಮಾಡೋದು ಸಾಮ್ಯುಯಲು? ಅವ್ರ ಪ್ರಕಾರ ಅವ್ರ ಸಮಾಜಕ್ಕೋಸ್ಕರ ಮಾಡಿದ್ರೆ ಅವ್ರನ್ನೆಲ್ಲರೂ ಆಯ್ಕೆ ಮಾಡ್ಕೊಂಡು ರಾಜರಾಗಕ್ಕೆ. ವೆಯ್ಟೆಡ್ ಫಾರ್ ಗಾಡ್ಸ್ ಗೈಡೆನ್ಸ್. ನಮಗೂ ಸಹ ಕ್ರಿಸ್ತರಲ್ಲಿ ಪ್ರಿಯರೇ, ಫಸ್ಟ್ ಕೆಲಸ ಉಡன்பಡಿಕೆ ಮಾಡಿದ್ಮೇಲೆ ನಮ್ಮನ್ನ ಆ ಗೋಧಿಮೆ ಕಾಳಾಗಿ ಮಾರ್ಪಡಿಸೋದು ನಮ್ಮ ಕೆಲಸ, ಫಸ್ಟ್ ಕೆಲಸ. ಯು ಶುಡ್ ಬಿ ಫಸ್ಟ್ ಕ್ವಾಲಿಫೈಡ್ ಫಾರ್ ದ ಚರ್ಚ್ ಕ್ಲಾಸ್. ದಟ್ ಈಸ್ ಅವರ್ ಫಸ್ಟ್ ಸರ್ವಿಸ್. ನೆಕ್ಸ್ಟ್ ಏನಪ್ಪ ಅಂದರೆ, ದೇವರು ಕೊಟ್ಟಿರುವ ಅವಕಾಶದ ಪ್ರಕಾರ ಇನ್ನೊಬ್ಬರನ್ನ ಈ ಒಂದು ಅದ್ಭುತವಾದ ಕಾರ್ಯಗಳೊಳಗಡೆ ಕರ್ಕೊಂಬರ್ಬೇಕು. ಆದರೆ ಕರ್ಕೊಂಬರೋದು ಗೊತ್ತಾ? ಗೋಧಿ ಕಾಳನ್ನ ಹುಡುಕ್ಬೇಕು ವಿನಃ ಸಿಕ್ಕಿರೋ ಎಲ್ಲ ಕಾಲನ್ನ ಕರ್ಕೊಂಡು ಸಾಯಿಸ್ಬಿಡೋದು. ಬಟ್ ಆದರೂ ಸಹ ಏನು ಮಾಡ್ತಾರೆ ಅವರು, ಜೊತೆಗೆ ಬಂದೇ ಬರ್ತಾರೆ. ಯಾಕಂದ್ರೆ ದೇವರ ಒಂದು ಪ್ರಾಣ ಇದನ್ನು ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಿಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ಈ ವಿಷಯ ನೋಡ್ಬೇಕಾದ್ರೆ ಏನಾಗ್ತದೆ, ಅದು ಒಂಥರ ಸ್ಟ್ರೇಂಜ್ ಥಿಂಗ್. ಯಾರಿಗೆ? ಅಣ್ಣನಿಗೆ ಆಯಿತು. ಬಟ್ ಆದರೆ ಆ ದೇವ್ರಿಗೆ ಅದು ಅದ್ಭುತವಾದ ಒಂದು ಕಾರ್ಯ ಆಗುತ್ತೆ. ಯಾಕಂದರೆ ಏನು ಮಾಡ್ಬಿಟ್ರು, ಪೌಲು ಎಲ್ರಿಗಿಂತ ಹೆಚ್ಚಾದ ಗ್ರಂಥಗಳನ್ನ, ಪತ್ರಗಳನ್ನ ಬರೆದನ್ನು ನೋಡ್ತೀವಿ ಕ್ರಿಸ್ತರಲ್ಲಿ. ಇದು ಒಂದು ವಿಷಯ. ನೆಕ್ಸ್ಟು, ಯೇಸು ಕ್ರಿಸ್ತರು ಶಿಲುಬೆ ಹಾಕಕ್ಕೆ ಮುಂಚೆ, ಸ್ವಲ್ಪ ದಿವಸ ಮುಂಚೆ ಏನು ಮಾಡ್ತಾರೆ, ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ತುಂಬ ಹಸಿವು ಆಗ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ ಅವರು? ಅಂಜೂರದ ಮರ ಹತ್ರ ಹೋಗ್ತಾರೆ. ಆ ಮರ ಹೇಗಿದೆ? ಫುಲ್ ಎಲೆ ಇದೆ ನೋಡಿ. ಅಂತಹ ಒಂದು ಮರ, ಒಂದು ಕ್ವಾಲಿಟಿ ಇದ್ರೆ, ಫುಲ್ ಎಲೆ ಇದ್ರೆ ಏನಿರ್ಬೇಕಲ್ಲಿ? ಅಲ್ಲಿ ಅಂಜೂರದ ಫ್ರೂಟ್ ಇರಬೇಕು. ಅಲ್ಲಿ ಫ್ರೂಟ್ ಇತ್ತಾ? ಏನು ಮಾಡ್ಬಿಡ್ತದೆ ಯೇಸು ಕ್ರಿಸ್ತರು? ಶಪ್ಪಿಸ್ಬಿಟ್ರು. ಏನಂತ ಶಪ್ಪಿಸ್ಬಿಟ್ರು? ಇನ್ಮೇಲೆ ನೀನು ಫಲಾನೇ ಕೊಡಲ್ಲ ಅಂದ್ಬಿಟ್ರು. ಈ ವಿಷಯ ಹೆಂಗಿರ್ಬೋದು ಅಪೊಸ್ತಲರಿಗೆ ನೋಡಿ. ಇವಾಗ ಇಲ್ಲಿ ಯಾರನ್ನ ರೈತರು ಗೊತ್ತಾಗುತ್ತೆ, ಮರ ಇಟ್ಟರೆ ಆ ಮರ ಎವ್ರಿ ವರ್ಷ ಮಾಡಲ್ಲ, ಫಲ ಕೊಡಲ್ಲ. ಯಾಕೆ ಹೇಳಿ? ಕೆಲವು ಟೈಮ್ ಕೊಡುತ್ತೆ, ಕೆಲವು ಟೈಮು ಕೊಡಲ್ಲ. ಆದರೆ ಫಲ ತುಂಬ ರುಚಿಯಾಗಿರ್ತದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮಾವಿನ ಮರ ಇಡ್ತೀವಿ ನಾವು ಅಲ್ವಾ? ಏನು ಮಾಡೋದು, ಮಾವಿನ ಮರ ಇಡ್ತೀವಿ, ಒಂದು ವರ್ಷ ಫುಲ್ ಮಕ್ಳಿ ತೊಗೊಂಡ್ಬಿಡ್ತೀವಿ ಫಲ. ನೆಕ್ಸ್ಟು ಒಂದು ಬ್ಯಾಗು ಸಹ ಬರಲ್ಲ. ಏನು ಮಾಡ್ತೀವಿ, ಮರನ ಕಟ್ ಮಾಡಿ ಬಿಸಾಕ್ಬಿಡ್ತೀವ. ನೆಕ್ಸ್ಟ್ ಇಯರ್ ಮಾಡ್ತದ ಕೊಡುತ್ತೆ ಅಂತ ಬಿಟ್ಬಿಡ್ತೀವಿ. ಏನು ಮಾಡ್ಬಿಟ್ರು ಯೇಸು ಕ್ರಿಸ್ತರು? ಶಪಿಸ್ಬಿಟ್ರು. ಅವ್ರ ಮನಸ್ಸಲ್ಲಿ ಏನಪ್ಪ ಎಂತಹ ಮರ ಇದು, ಈ ಮರದ ಫಲ ಹಿಂಗಿತ್ತು, ನಮಗೆ ರುಚಿಯಾಗಿತ್ತಲ್ಲ, ಇದು ಸ್ವಲ್ಪ ಮಾಡ್ಬಿಟ್ರು. ಯಾಕೆ ಹಿಂಗೆ ಮಾಡ್ಬಿಟ್ರು ಅವರು? ಅದೇನು ತಪ್ಪಿದೆ ಅದರಲ್ಲಿ ಅಲ್ವಾ ಅಂತ ನೋಡ್ರಿ. ಅವ್ರಿಗೆ ಒಂಥರ ವಿನೋದವಾಗಿತ್ತು. ಅದು ಬಂದ್ಬಿಟ್ಟು ವಾಕ್ಯ ಅಲ್ಲ, ಒಂದು ಮತ್ತೆ 21 ಬರ್ತದೆ, ಮತ್ತೆ ಮಾರ್ಕು 11 ಬರುತ್ತದೆ ಅಲ್ವರಾ? ಏನಪ್ಪ ಕಾರ್ಯ ಅಂದರೆ, ಯಾಕೆ ಮಾಡಿದ್ರು ಯೇಸು ಕ್ರಿಸ್ತರಲ್ಲಿ? ಯಾಕೆ ಆ ಮರಣ ಶಾಪ ನೆಕ್ಕೊಂಡು ಹೋಗ್ಬಿಟ್ರು ಅವರು? ಯಾಕಂದರೆ ನಮಗೆ ಲೇಟರ್ ಸ್ಟೇಜ್ ಗೊತ್ತಾಗುತ್ತೆ, ಆ ಮರ ಯಾರಿಗೆ ಛಾಯ? ಇಸ್ರೇಲರಿಗೆ ಛಾಯ. ನೋಡಿ ಕ್ರಿಸ್ತರಲ್ಲಿ ಪ್ರಿಯರೇ, ದೇವರ ಎಲ್ಲ ಕಾರ್ಯಗಳು ಯಾರು ಕೊಟ್ಟಿಕೊಳ್ಳಲ್ಪಟ್ಟಿತ್ತು? ಮೊದಲನೇ ಬರುವಿಕೆಯಲ್ಲಿ ಇಸ್ರೇಲರಿಗೆ ಮಾತ್ರ ಅಲ್ವರ? ಹೆಂಗೆ ಅವರು ಐಶ್ವರ್ಯವಾಗಿದ್ರು, ರಕ್ತಾಂಬರ ಬಟ್ಟೆಗಳನ್ನ ಹಾಕೊಂಡಿದ್ರು ಅಲ್ವರ? ಅವ್ರ ಮಕ್ಕಳು ಕೊಡುವಂಥ ಆಹಾರ ಅವ್ರಿಗಿತ್ತು. ಏನದಲ್ಲ, ದೇವ್ರು ಕೊಟ್ಟಿದ್ದಂತ ಏನ್ರಿ ಅಮೂಲ್ಯವಾಗಿ ಉತ್ಕೃಷ್ಟವಾಗಿರುವಂಥ ವಾಗ್ದಾನ ಯಾರಿಗಿತ್ತು ಅಲ್ಲ? ಇಸ್ರೇಲ್ಗೆ ಇತ್ತು. ಅವ್ರು ಚೆನ್ನಾಗಿ ಬೆಳೆದಿದ್ರು. ಏನಿಲ್ಲ ಅಲ್ಲಿ ಫಲ ಇಲ್ಲ. ಅದು ಮರ ಯಾರಿಗೆ ಛಾಯ ಆಯ್ತದೋ ಅದು ಮಾಂಸೀಗ ಇಸ್ರೇಲ್ಗೆ ಒಂದು ಛಾಯ ಆಗಿತ್ತು ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ. ಇದು ಎರಡನೇ ವಿಷಯ. ನೆಕ್ಸ್ಟ್ ಥ್ಯಾಂಕ್ಸ್ ಏನಪ್ಪ ಅಂದರೆ ಸಾಲೋಮನ್ ಅಲ್ವರ?
ಸಾಲಮೋನ್ಗೆ ಯಾರ ಒಂದು ಜ್ಞಾನ ಕೊಡಲ್ಪಟ್ಟಿತ್ತು? ದೇವರ ಜ್ಞಾನ. ಗಾಡ್ಸ್ ವಿಸ್ಡಮ್ ಇಸ್ ಈಕ್ವಲ್ಸ್ ಟು ಸಾಲಮನ್ ವಿಸ್ಡಮ್. ನೋಡಿ ಕ್ರಿಸ್ತರಲ್ಲಿ ಪ್ರಿಯರೇ, ಒಂದು ವಿಷಯ ಕೆಲಸ ಪಡ್ತೀನಿ ನಾನು, ಬಟ್ ಅಷ್ಟು ನಿಜಾನ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ಒಬ್ರು ಇದ್ದಾರೆ, ತಿರುವಲ್ಲೂರ್ ಅಂತ ಗೊತ್ತಾ ನಿಮಗೆ? ತಿರುವಲ್ಲೂರ್ ತಮಿಳ್ನಾಡಲ್ಲಿ. ಹಿಸ್ಟ್ರಿ ತಗೊಂಡ್ರೆ ಅದು ಬೆರಳುವಂತೆ ಸಾಲಮೋನದಂತೆ ಆ್ಯಕ್ಚುಲಿ. ಜನ ಹೇಳ್ತಾರೆ ಆ ಥರ, ಬಟ್ ನಮಗೆ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ. ಜಸ್ಟ್ ಒಂದು ಇನ್ಫಾರ್ಮೇಶನ್ ಮಾತ್ರ. ಅಂದರೆ ಜ್ಞಾನಕ್ಕೆ ಏನ್ರಿ ತಿರುಕೋರಲ್ ನೋಡ್ರ ತುಂಬ ವಿಷಯ ಅದೇ. ಯಾರು ತುಂಬ ಬರ್ದಿರೋದು ಪತ್ರಗಳು ಆ ಟೈಮಲ್ಲೆಲ್ಲ? ಸಾಲಮೋನೆ ಅಲ್ವಾ? ಅಲ್ವರ ಏನು ಮಾಡ್ತಾರಲ್ಲ ಶಿವಾ ರಾಣಿ ಏನು ಮಾಡ್ತಾರಲ್ಲ ಬಂದ್ಬಿಟ್ಟು ಅವ್ರು ಒಳಗೆ ಬರ್ತಾರಲ್ವ, ಯಾಕಂದರೆ ಎಷ್ಟೋ ಜ್ಞಾನಿಗಳ ಅಂತ. ಇಂಥ ದೇವರ ಜ್ಞಾನ ಪಡ್ಕೊಂಡಿರುವಂಥ ಮನುಷ್ಯ ಒಂದು ಕೇಸ್ ಡೀಲ್ ಮಾಡೋದು ನೋಡಿದ್ರೆ ಏನ್ರಿ ನಮಗೆ ಮೆಂಟ್ಲಿಗಿಂಟ್ ಆಗ್ಬಿಡೋಣಪ್ಪ ನಾನು ಬಿಡ್ತೀವಿ ನಾವು, ಅಲ್ವಾ? ಅಲ್ವಾ? ಯಾಕಂದರೆ ನೋಡಿ ಆ ಟೈಮಲ್ಲಿ ಇಬ್ಬರು ಏನು ಮಾಡ್ತಾರೆ, ತಾಯಿಂದ್ರು ಇರ್ತಾರೆ. ಇಬ್ಬರು ಆಗ್ತಾರೆ ಮಾಡಿ ಒಬ್ಬರ ಒಂದು ಮಗು ಹುಟ್ಟಿರ್ತದೆ ಇಬ್ಬರಿಗೂ. ಏನಾಗ್ತದ್ರಲ್ಲಿ ಒಬ್ಬಳಿಗೆ ಆ ಮಗು ಏನಾಗುತ್ತೆ, ತೀರೋಗುತ್ತೆ. ಏನು ಮಾಡ್ತಾಳೆ ಅವಳು? ಇನ್ನೊಬ್ಬಳ ಮಗನ ಕತ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ರಾಗಿ ಮಾಡ್ತಾರೆ ನನ್ನ ಮಗ ಅಂತ, ಅಲ್ವಾ? ಆ ಕೇಸ್ ಹೆಂಗೆ ಡೀಲ್ ಮಾಡಿದ್ರು ಸಾಲಮನ್ನು? ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಹೋಗ್ಬಿಟ್ಟು ವರ್ಲ್ಡಲ್ಲಿ ಈ ಥರ ಕೇಸ್ ಡೀಲ್ ಮಾಡ್ಬಿಟ್ಟು ಹೆಂಗಿರುತ್ತೆ? ಮಗುನ ಏನು ಮಾಡ್ತೀನಿ ನಾನು, ಕಟ್ ಮಾಡಿ ನಿನ್ಗರ್ಧ ತಗೊಳಪ್ಪ ಅಂತ ಹೇಳಿದ್ರೆ ಹೆಂಗಿರ್ತದ ತೀರ್ಪು? ಹೆಂಗಿರ್ತದ ಜ್ಞಾನ ತೀರ್ಪು ಅದು? ಏನಪ್ಪ ಹುಚ್ಚ ಮಾತಾಡ್ತಾರ ರಾಜ ಅಂತ ಆ ಟೈಮ್ ಏನು ಮಾಡ್ತಾರೆ ಕೆಲವೊಬ್ರು ಅಲ್ಲಿರೋರು, ಖಂಡಿತವಾಗಿ ಅನ್ಕೊಂಡಿರ್ತಾರೆ ಎಂತ ತೀರ್ಪಪ್ಪ ಇದು ಅಂತ. ಯಾವಾಗ ಅವ್ರು ಚಾಕು ತಗೊಂಡು ಹತ್ರ ಹೋದ್ರು ನ್ಯಾಯತಲ್ಲಿ, ಅಲ್ಲಿನ ಬಂತು ಅಲ್ಲಿ ಆ ಜ್ಞಾನದ ಫಲ ಏನು ಬಂತಲ್ಲಿ ಬಂತು. ಯಾವ ಥರ ಬಂತು? ಏನು ಮಾಡ್ಬಿಡ್ರು ನಿಜವಾದ ತಾಯಿ, ಬೇಡಪ್ಪ ಏನು ಮಾಡ್ರಿ ನನ್ನ ಮಗ ಜೀವನ ಸಾಕು, ಏನು ಮಾಡಲಿ ಅವ್ರಿಗೆ ಕೊಡ್ಲಿ ಅಂತ ಏನಾಗುತ್ತೆ ಅಲ್ಲಿ ಓದಿನ ಮಾಡ್ತದೋ ಅದು ಅದು ದಟ್ ಲುಕ್ ದ ಸ್ಟ್ರೇಂಜ್ ಥಿಂಗ್ ಆ ಮೂಮೆಂಟಲ್ಲಿ. ಕರೆಕ್ಟಾ? ಆ ಒಂದು ತೀರ್ಪು ನಡೀತದೋ ಸ್ಟ್ರೇಂಜ್ ಆಗಿತ್ತು, ಆದರೆ ದ ಫ್ರೂಟೇಜ್ ಆಫ್ ಇಟ್ ಹೇಗಿತ್ತದೋ ತುಂಬಾನೇ ಚೆನ್ನಾಗಿ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಒಂದು ವಾಕ್ಯ ಹೋದ್ರೆ ಅದು ಲೂಕ 7ನೇ ಅಧ್ಯಾಯ 35th ವರ್ಸ್. ಲೂಕ್ 7:35. ಲೂಕ ಬರೆದ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯ 35. ಆದರೆ ಜ್ಞಾನವು ಸಕಲ ಜ್ಞಾನವಲಂಬಿಕಗಳ ಮೂಲಕ ಜ್ಞಾನವೇ ಎಂದು ಗೊತ್ತಾಗುವುದು ಎಂದನು. ತಮಿಳು படிங்க. நீதியிலே அது விளங்கும் என்று பார்க்குறோம் இல்லைங்களா? அப்படின்னாக்கಾ ಏನು ಮಾಡ್ತೀನಿ ಜ್ಞಾನ ಅಂದರೆ ಆ ಟೈಮ್ಗೆ ಏನಾಗುತ್ತದೋ ಅದು ಸರಿಯಾಗಿ ಕಾಣಿಸ್ತು ತೋರಿಸಲ್ಲ, ಬಟ್ ಏನಾಗ್ತದೆ ರಿಸಲ್ಟ್ ಬಂದಾಗ ಅದು ತುಂಬಾನೇ ಚೆನ್ನಾಗಿರ್ತದೆ ಹೊರ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ ಈ 3 ವಿಷಯ ನೋಡಿದ್ವಲ್ಲ ನಾವು, ಅನನ್ಯ ಕೇಸು ಮತ್ತೆ ಅಂಜೂರದ ಮರ ಮತ್ತು ಸಾಲೋಮನ್ ತೀರ್ಪು, ಅಲ್ವರಾ? ಇದು ತುಂಬಾನೇ ಚಿಕ್ಕ ಚಿಕ್ಕ ವಿಷಯವಾದ ಕಾರ್ಯಗಳಿತ್ತು. ಬಟ್ ನಮ್ಗೇನಿತ್ತು, ನಮ್ಗೊಂಥರ ಅದೊಂಥರ ಸ್ಟೇಜ್ ಆಗಿತ್ತು, ಅಲ್ವರಾ? ಬಟ್ ಈಗ ವಿಷಯ ನೋಡ್ಬೇಕಾದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಈಗ ನಮ್ಮ ತಂದೆ ದೇವರು ಅಂತ ಅವರು ಆರ್ ಗಾಡ್ ಯಾವ ಥರ ಒಂದು ದೇವರು ಅವರು? ಗಾಡ್ ಇಸ್ ಅ ಗಾಡ್ ಆಫ್ ಲವ್, ಮರ್ಸಿ, ಅಲ್ವರಾ? ಗ್ರೇಸ್ ನೋಡ್ತೀವಲ್ಲ, ಗಾಡ್ ಆಫ್ ಲವ್ ಅಂತ ಹೇಳಿದಾಗ ಕ್ರಿಸ್ತರಲ್ಲಿ ಪ್ರಿಯರೇ ನೋಡಿ, ಈಗ ಒಂದು ವಿಷಯ ಹೇಳ್ತಾರೆ ತಂದೆ ದೇವರು. ವಾಕ್ಯ ಓದನ್ರಿ, ಅದು ಡ್ಯೂಟ್ರಾನಮಿ ಏನು ಬರುತ್ತೆ ಕನ್ನಡದಲ್ಲಿ ಡ್ಯೂಟ್ರಾನಮಿಗೆ? ಧರ್ಮೋಶಕಾಂಡ 20ನೇ ಅಧ್ಯಾಯ 16 ಮತ್ತೆ 17. 20, 16, 17. ಹೌದು ಸಿಸ್ಟರ್, ಹೌದು ಬ್ರದರ್. ಡ್ಯೂಟ್ರಾನಮಿ ಚಾಪ್ಟರ್ 20 ವರ್ಸ್ 16, 17. ಆದರೆ ನಿಮ್ಮ ದೇವರಾದ ಯೆಹೋವನನ್ನು ನಿಮಗೆ ಸ್ವಾತಕ್ಕಾಗಿ ಕೊಡುವ ಈ ಜನಾಂಗಗಳ ಪಟ್ಟಣಗಳ ವಿಷಯದಲ್ಲಿ ಹಾಗೆ ಮಾಡದೆ ಉಸಿರು ಬಿಡುವ ಒಬ್ಬರನ್ನಾದರೂ ಉಳಿಸಬಾರದು. ಏನು ವಿಷಯ ಇದು? ಉಸಿರು ಬಿಡುವ ಒಬ್ಬರು ನೀವು ಉಳಿಸಬಾರ್ದು ಅಂದ್ರೆ ಇದರಲ್ಲಿ ಗಂಡಸರು ಬರ್ತಾರೆ, ಹೆಂಗಸರು ಬರ್ತಾರೆ, ಮಕ್ಕಳು ಬರ್ತಾರೆ, ಹೊಸದಾಗಿ ಹುಟ್ಟಿರುವ ಮಗುನು ಬರುತ್ತೆ, ಬಸ್ರು ಹೆಂಗಸು ಬರುತ್ತೆ, ಎಲ್ಲ ಬರ್ತಾರೆ. ಒಂದು ಗಾಡ್ ಆಫ್ ಲವ್ ಅಲ್ವಾ? ಪ್ರೀತಿಯ ದೇವರು ಇದನ್ನ ಇಂಥ ಕಾರ್ಯನ ಮಾಡ್ತಾರ ಅವರು.
ಇದೊಂಥರ ಓದೋದಕ್ಕೆ ಕಷ್ಟ ಆಗ್ತಲ್ಲ ನಮಗೆ ಅಲ್ವರ. ಏನು ಮಾಡ್ತಾರೆ ಗೊತ್ತಾ, ಕೆಲವೊಬ್ರು ಮುಸ್ಲಿಮ್ಸು ಮತ್ತು ಹಿಂದೂಸ್ ಏನು ಮಾಡ್ತಾರೆ ಅಂದರೆ, ಏನು ಮಾಡ್ತಾರೆ, ಟ್ಯಾಬರ್ನಕಲ್ಲಿ ಮಾಡ್ತಾರೆ. ಟ್ಯಾಬರ್ನಕಲ್ಲಿ ಒಂದು ಹೋರಿನ ಹೊಡಿತಾರೆ, ಕುರಿನ ಹೊಡಿತಾರೆ ಅಲ್ವಾ. ಇದು ನೋಡಿದ್ರೆ ನಾವು ನೀವು ಒಂದೇ ಅಪ್ಪ. ಏನು ಮಾಡ್ತೀವಿ ನಾವು ಆಯುಧ ಪೂಜೆಗೆ ಏನು ಮಾಡ್ತೀವಿ, ಗಾಡಿಗಳಿಗೆಲ್ಲ ಕುರಿ ಹೊಡಿತೀವಿ, ನೀನು ಮಾಡ್ತೀವಿ ಅದನ್ನೇ ಮಾಡ್ತೀರಾ ಅಂತಾರೆ. ಸ್ಟ್ರೇಂಜು, ಯಾಕಂದರೆ ತಿಳುವಳಿಕೆ ಇಲ್ಲ. ಹಂಗಾಗಿ ಗಾಡ್ ಆಫ್ ಲವ್, ಒಂದು ಪ್ರೀತಿಯ ದೇವರು ನಮ್ಮನ್ನ ಅಲ್ಲೂರ ಇವಾಗ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಏನು ಮಾಡ್ಬಿಟ್ರು ಅವರು, ಮಗಳನ್ನ ಕೊಟ್ಟರು. ಇವಾಗ ನಿಜವಾದ ರಕ್ಷಕ ಯಾರು? ಹೂ ಇಸ್ ದ ರಿಯಲ್ ಸೇವಿಯರ್? ಯೇಸು ಕ್ರಿಸ್ತನ. ತಂದೆಯ ದೇವರ್ ಇಸ್ ರಿಯಲ್ ಸೇವಿಯರ್. ಆ ಸೇವಿಯರ್ ಪ್ಲಾನ್ ವಾಸ್ ಎಕ್ಸಿಕ್ಯೂಟೆಡ್ ಬೈ ಜೀಸಸ್ ಕ್ರೈಸ್ಟ್, ಕ್ರಿಸ್ತರಲ್ಲಿ ಪ್ರಿಯರೇ ಅಲ್ವರ. ಸೊ ಇಂತಹ ದೇವರು, ಪ್ರೀತಿಯ ದೇವರು, ಇವ್ರು ಮಾಡೋ ಒಂದು ಕಾರ್ಯ ಏನಪ್ಪ ಅಂದ್ರೆ ಏನು ಮಾಡ್ತಾರೆ ಅವರು, ಒಬ್ರು ನೀನು ಜೀವಂತವಾಗಿ ಬಿಡಬೇಡ, ಎಲ್ಲರೂ ಸಾಯಿಸ್ಬಿಡು. ಚಿಕ್ಕ ಚಿಕ್ಕ ಮಕ್ಕಳು ಕೈ ಕೊಳ್ಕೊಂಡು ಪಟ್ಟಾಗಲ್ಲ, ಅದು ಕುಲ ಹೊರದು ಅಂತ ನಾವು ಪಾಕ್ರು. ಹೆಂಗ್ ಬಂತು ಮನಸ್ಸು ಅವರಿಗೆ ಅಂದ್ರೆ, ಕ್ರಿಸ್ತರಲ್ಲಿ ಪ್ರಿಯರೇ, ಇವಾಗ ಇವ್ರ ಕ್ಯಾಂಡಿಡೇಟ್ಸ್ ಎಂತ ಅವರು ಅಂತ ನೋಡ್ಬೇಕು ಅಲ್ವರ. ಯಾರು ಇವರಲ್ಲ, ಹೆಂಗಿದ್ರು ಅವರು? ಒಂದು ವಿಷಯ ಅದ್ರಲ್ಲಿ ಹೇಳಕ್ ಆಸೆ ಪಡ್ತೀನಿ. ಆ ರ್ಯಾನ್ಸಮ್ ಏನಾಗ್ತದೆ ಇವ್ರಿಗೂ ಅಪ್ಲೈ ಆಗುತ್ತೆ. ಆ ದೇವರ ಪೀಸಬಲ್ ಕಿಂಗ್ಡಮ್ ಅಂದ್ರೆ ಅರ್ಥ, ಸಮಾಧಾನದ ರಾಜ್ಯ ಯಾವಾಗ ಬರುತ್ತದೋ, ದೇವರ ರಾಜ್ಯದಲ್ಲಿ ಭಾಗವಾಗಿ ಬರುವ ವಿಷಯದಲ್ಲಿ ಕೊನೆ ಭಾಗ ಅದು. ಅರ್ಥ ಆಯ್ತಾ? ಪೀಸಬಲ್ ಕಿಂಗ್ಡಮ್ ಅದು ಲಿಟ್ರಲ್ ಕಿಂಗ್ಡಮ್ ಎಸ್ಟಾಬ್ಲಿಷ್ಡ್ ಆನ್ ದ ವರ್ಲ್ಡ್. ಅವಾಗ ಏನಾಗುತ್ತೆ, 4ನೇ ಪುನರುತ್ಥಾನ ಆಗುತ್ತೆ. ಅಲ್ಲಿ ಏನು ಮಾಡ್ತಿರಲ್ಲ, ಇವರೆಲ್ಲರೂ ಖಂಡಿತವಾಗಿ ಎದ್ದು ಬರ್ತಾರೆ, ನಮ್ಗೆ ಗೊತ್ತು. ಆದರೆ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಇಂಥ ಜನಕ್ಕೆ ಯಾಕೆ ತಂದೆಯ ದೇವರು ಅವ್ರನ್ನ ಕರೆದಾಕ್ಬಿಟ್ರಂದ್ರೆ, ಇವರು ಮಾಡಿದಂತಹ ಒಂದು ಪ್ರಾಕ್ಟೀಸ್ ಹೇಗಿತ್ತಂದ್ರೆ, ಹೇಗಿತ್ತದೋ, ವಿಗ್ರಹ ಆರಾಧನೆ ಮಾಡ್ತಾ ಇದ್ರು. ಅವ್ರು ಮಾಡ್ತಿದ್ದ ಕಾರ್ಯ ಯಾವುದೂ ಇಮ್ಮಾರಾಲಿಟಿ. ಏನರ್ಥ ಅದಕ್ಕೆ ಇಮ್ಮಾರಾಲಿಟಿ ಅಂದ್ರೆ ಕನ್ನಡದಲ್ಲಿ? ಏನು ಮಾಡ್ಬಿಟ್ರಲ್ಲಿ, ಯಾವುದೂ ಸರಿಯಾದ ಕಾರ್ಯಗಳಲ್ಲ, ಎಲ್ಲ ದುರ್ಬುದ್ಧಿ ಕಾರ್ಯಗಳೇ ಇಮ್ಮಾರಾಲಿಟಿ. ಅಷ್ಟೇ ಮಾತ್ರ ಮಾಡ್ಬಿಟ್ರು, ಚಿಕ್ಕ ಚಿಕ್ಕ ಮಕ್ಕಳನ್ನ ಬ್ರದರ್ ಹೇಳ್ದಂಗೆ ಏನು ಮಾಡ್ಬಿಟ್ರು, ಬಾಲ್ ದೇವತೆಗೆ ಬಲಿಯಾಗಿ ಕೊಟ್ಬಿಟ್ಟು. ಹೆಂಗೆ ಗೊತ್ತಾರ, ಬಾಲ್ ಅನ್ನೋದು ಒಂದು ಕೂತ್ಕೊಂಡಿರುವಂಥ ಒಂದು ಸ್ಟ್ಯಾಚು, ಫುಲ್ ಒಳಗಡೆ ಹ್ಯಾಲೋ ಸ್ಟವ್ ಥರ. ಅದು ಏನು ಮಾಡ್ತಾರೆ, ಕೆಳಗಡೆ ಫುಲ್ ಎಲ್ಲ ಮರ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಡ್ತಾರೆ. ಆ ಸ್ಟ್ಯಾಚ್ ಇರ್ತಾರೆ ಒಂಥರ ರೆಡ್ ಕಲರ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಎಷ್ಟು ಹೀಟ್ ಅಂದರೆ ಮಕ್ಕಳನ್ನ ಹಿಂಗೆ ಸುಮ್ಮನೆ ಏನು ಮಾಡಬೇಕು, ಬಿಸಾಕ್ರೆ ಸಾಕು, ಹಂಗೇನೆ ಬೂದಿ. ಕ್ರಿಸ್ತರಲ್ಲಿ ಪ್ರಿಯರೇ, ಇಂತಹ ಕಾರ್ಯಗಳನ್ನ ಯಾರು ಮಾಡ್ತಾ ಇದ್ದು ಕಾಣಾಣ್ಯರು ಮಾಡ್ತಾ ಇದ್ರು. ಕ್ರಿಸ್ತರಲ್ಲಿ ಪ್ರಿಯರೇ, ಅಂದ್ರೆ ಈ ಇನ್ಫ್ಲುಯೆನ್ಸ್ ಯಾರು ಬರೋದಾಗಿತ್ತು, ಇಸ್ರೇಲಿಗೆ ಬರಬಾರ್ದು ಅಂದ್ಬಿಟ್ರು. ಇವ್ರನ್ನ ಎಲ್ರು ನಾಶ ಮಾಡ್ಬಿಡು ಅಂತ ಹೇಳ್ಬಿಟ್ರು. ವಾಕ್ಯ ಹೋದ್ರಿ, ಧರ್ಮೋಪದೇಶಕಾಂಡ 12ನೇ ಅಧ್ಯಾಯ 30ನೇ ವಾಕ್ಯ, ಡ್ಯೂಟರೋನಮಿ 12:31. ಯೆಹೋವನಿಗೆ ಅಸಹ್ಯವಾಗಿರುವ ಹಲವು ಹಸಿಗೆ ಕೆಲಸಗಳನ್ನು ಅವರು ತಮ್ಮ ದೇವತೆಗಳಿಗೋಸ್ಕರ ನಡೆಸುತ್ತಾರಲ್ಲ. ನೋಡಿದ್ರೆ ಅಸಹ್ಯವಾಗಿತ್ತು ತಂದೆ ದೇವ್ರಿಗೆ. ಏನದು ಎಲ್ಲಾ ಕಾರ್ಯಗಳಲ್ಲಿ ಅದ್ರಲ್ಲಿ ಒಂದಿನಪ್ಪ ಅಂದ್ರೆ ಏನ್ ಮಾಡ್ರು, ಮಕ್ಕಳನ್ನ ಬಾಗಾಲ್ಗೆ ಏನ್ ಮಾಡ್ಬಿಟ್ರಲ್ಲಿ ಬಲಿ ಕೊಡ್ತಾರೆ. ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ಕಾರ್ಯ ಅನುಭವ ಗೊತ್ತಾ, ಆರ್ಕಿಯಾಲಜಿಸ್ಟ್ ಕಾಣೋದು, ಆರ್ಕಿಯಾಲಜಿಸ್ಟು ಏನ್ ಮಾಡ್ತಾರೆ, ಭೂಮಿಗಳನ್ನೆಲ್ಲ ಹಿಸ್ಟ್ರಿನ ತೆಗೆದು ನೋಡಿದಾಗ ಅಲ್ಲಿ ತೆಗೆದು ನೋಡಿರ್ತಾರೆ, ಚೊಸ್ದಾಗಿ ಹುಟ್ಟಿರುವಂತ ಮಕ್ಕಳು ಏನ್ ಮಾಡ್ತಾರೆ, ಬುರುಡೆ ಕೂಡ ಅಲ್ಲಿ ಸಿಕ್ಕಿದೆ. ಕ್ರಿಸ್ತರಲ್ಲಿ ಇದೆಲ್ಲ ಹಿಸ್ಟ್ರಿ ಇದೆ, ರಿಯಾಲಿಟಿ ಎಲ್ಲಾನು. ಏನಪ್ಪಾ ಅಂದ್ರೆ ನೂತನ ಏನ್ ಮಾಡ್ತಾರೆ, ನೂತನ ಅಲ್ಲ, ಏನಂತಾರೆ ಅದು ಫಸ್ಟ್ ಬಾರ್ನ್ ಚೊಚ್ಚಲ ಮಕ್ಕಳು ಏನ್ ಮಾಡ್ತಾರೆ, ಅವ್ರನ್ನ ಏನ್ ಮಾಡ್ತಾರೋ ಅವ್ರನ್ನೇ ಜಾಸ್ತಿಯಾಗಿ ಬಲಿ ಕೊಟ್ಟಿದ್ದು. ಕ್ರಿಸ್ತರಲ್ಲಿ ಪ್ರಿಯರೇ, ನೋಡಿ ಪ್ಲಾನ್ ಆಫ್ ಸೆಟನ್ ಅಲ್ವನ. ಏನ್ ಮಾಡ್ಬಿಟ್ಟ, ಎಲ್ಲವನ್ನು ಉಲ್ಟಾ ಪಲ್ಟಾ ಮಾಡಿಟ್ಟಿದ್ದಾನೆ. ಈ ಒಂದು ಇನ್ಫ್ಲುಯೆನ್ಸು ಯಾರಿಗೆ ಬರಬಾರ್ದು, ಇಸ್ರೇಲ್ಗೆ ಬರಬಾರ್ದು. ಹಾಗಾಗಿ ನೀವು ಮಾಡೋರ್ನಲ್ಲ ಅವ್ರು ನಾಶ ಮಾಡ್ಬಿಟ್ರಿ ಅಂತ ಮಾಡ್ಬಿಟ್ರೆ ಎಲ್ಲಿ ನೋಡಿದ್ರಿ. ಕ್ರಿಸ್ತರಲ್ಲಿ ಪ್ರಿಯರೇ, ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ಯಾಕೆ ತಂದೆ ದೇವರು ಚಾನ್ಸ್ ಕೊಡಲಿಲ್ಲ ಚೇಂಜ್? ಅವರು ಪ್ರೀತಿ ದೇವ್ರು ತಾನೆ, ಈಸ್ ಎ ಗಾಡ್ ಆಫ್ ಲವ್ ತಾನೆ. ದೆನ್ ವೈ ಈ ಡಿಡ್ಂಟ್ ಗಿವ್ ಚಾನ್ಸ್ ಟು ದೆಮ್ ಟು ಚೇಂಜ್? ಯಾಕೆ ಅವ್ರು ಚಾನ್ಸ್ ಕೊಡ್ಲಿಲ್ವಾ? ಕೊಟ್ಟಿರ್ತಾರೆ. ಯಾಕೆ ಗೊತ್ತಾ,
ಈ ದೇಶವನ್ನು ಕೊಡ್ತೀನಿ ಅಂತ ಯಾರು ವಾಗ್ದಾನ ಮಾಡಿದ್ರು? ಅಬ್ರಾಹಾಮ್ಗೆ. ಯಾವಾಗ ಕೊಟ್ಟು ದೇಶನ? ಇದೇ ಅವ್ರು ಕೊಟ್ಟಂತ ಚಾನ್ಸು. ಇದೆಲ್ಲ ಬೈಬಲ್ ಹೇಳಿದ್ರೆ ನಾನು ಬಾಯಿಂದ ಹೇಳ್ತಲ್ಲ, ವಾಕ್ಯ ಹೋದ್ರಿ. ಆದಿಕಾಂಡ 15:16. ಆದಿಕಾಂಡ 15:16. ನಿನ್ನ ಸಂತತಿಯವರು 4ನೆಯ ತಲಾಂತರದಲ್ಲಿ ಇಳೆಗೆ ತಿರುಗಿ ಬರುವರು. ಏನ್ ಮಾಡ್ಬಿಟ್ರು ಇವಾಗ? ನಿನ್ನ ಹೆಂಗ್ ಬರ್ತೀನಿ ದೇಶ? 4ನೇ ತಲಾಂತರ ಸಿಗುತ್ತಪ್ಪ ಭೂಮಿ ಅನ್ಬಿಟ್ರು. ಯಾಕಂದ್ರೆ ಆ ಟೈಮ್ ಅಂದ್ಬಿಟ್ಟು ದೇವ್ರು ಅಲ್ಲಿರುವಂತ ಕಾನ್ವೆಂಟ್ಗೆ ತಿದ್ದುಪಡಿ ಮಾಡ್ಕೊಂಡು ಕೊಟ್ಟಿರುವಂತ ಅವಕಾಶ. ತಿದ್ದುಪಡಿ ಮಾಡ್ಕೊಂಡ್ರು ಅವರು. ಏನ್ ಮಾಡ್ಬಿಟ್ರು ಅಲ್ಲಿ? ಏನಂತೆ? ಅಮೆರಿಕ ಪಾಪ ಇನ್ನ ಪೂರ್ತಿ ಅಂದ್ರೆ ನಾನು ಅವ್ರ ನಾಶ ಮಾಡೋವರೆಗೂ ಅವರ ಪಾಪ ಏನಾಗಿಲ್ಲ, ಪೂರ್ತಿ ಆಗಿಲ್ಲ. ಬಟ್ ಐ ಆಮ್ ಗಿವನ್ ದಮ್ ಚಾನ್ಸ್. ಏನಕ್ಕೆ? ತಿದ್ದುಪಡಿ ಮಾಡ್ಕೊಂಡೆ. ನೋಡ್ರ, ದೇವ್ರು ಯಾವ್ದು ಮಾಡಿದ್ರು ಸರಿ, ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಬಗ್ಗೆ ಬರೋಣ, ಅವನ್ನ ಬಿಡೋಣ. ನಮ್ಮ ಪ್ರಕಾರ ಕಾಣನೆಟ್ಸ್ ಪಾಪಿಯರು, ಬ್ಯಾಬಿಲೋನ್ಸು ಪಾಪಿಯರು ಎಲ್ಲ. ಬಟ್ ನಮ್ಮನ್ನು ತಗೊಂಡ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ತಂದೆಯ ದೇವರು ಚಾನ್ಸ್ ಕೊಡದೆ ಸ್ಟ್ರಿಕ್ಟ್ ಆಗಿ ಇದ್ದಿದ್ರೆ ಉಡನ್ಬಡಿಕೆ ಮಾಡಿ ಒಂದೇ ತಿಂಗಳಲ್ಲಿ ನಮ್ಮನ್ನ ಅಲ್ಲರ ಆಚೆ ಕಳಿಸ್ಬಿಟ್ಟು ಬೇರೊಬ್ಬರು ಹುಡುಕ್ಬೋದಾಗಿತ್ತು. ಅದು ನೀತಿ, ಜಸ್ಟಿಸ್, ಅದು ಕರೆಕ್ಟ್ ತಾನೆ. ಬಟ್ ಈ ಸೋ ಪೇಷನ್ಸ್ ಗೊತ್ತಾ ನಮ್ಮ ಮಧ್ಯೆ, ಇನ್ಕ್ಲೂಡಿಂಗ್ ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ನಾನು ನನ್ನ ವಿಷಯದಲ್ಲಿ ತಂದೆಯಾದ ದೇವರು ತುಂಬಾ ತಾಳ್ಮೆಯಿಂದ ಏನ್ ಮಾಡ್ತಿದ್ದಾರೆ. ನನ್ನ ಮಗ ಅಟ್ಲೀಸ್ಟ್ ನನ್ನ ನೂತನ ಮಗ ಏನಂತಾರೆ, ಪ್ರಥಮ ಫಲನ, ಫಸ್ಟ್ ಬಾರ್ನ್, ಚೊಚ್ಚಲ ಮಗ ಯಾರು? ಯೇಸು ಕ್ರಿಸ್ತನ್ ತರ ಆಗ್ಬಿಡ್ತಾನೆ ಅನ್ಬಿಟ್ಟು ಕಾಯ್ತಾವ್ರೆ ನನ್ನ ನೋಡಿ ಅಲ್ವರ. ತುಂಬಾ ತಾಳ್ಮೆಯಿಂದ, ತುಂಬಾ ಪ್ರೀತಿಯಿಂದ. ಬಟ್ ಯಾರ ಹತ್ರ ಕೆಲಸ ಮಾಡ್ಬೇಕು ಇವಾಗ ನಾವು? ಯಾರ ಕೈಯಲ್ಲಿದೆ ಇವಾಗ? ಅದು ನನ್ನ ಕೈಯಲ್ಲಿ. ಈ ಚಾನ್ಸ್ ನಾ ಕೊಟ್ಟರು ಯಾರಿಗೆ? ಕಾನ್ವೆಂಟ್ಗೆ ತಿದ್ಕೊಳಕ್ಕೆ. ಏನ್ ಮಾಡಲ್ಲ, ತಿದ್ಕೊಂಡಿಲ್ಲ. ಬಟ್ ಏನಾಯ್ತು ಅವ್ರ ಕೆಲಸ ಅಲ್ಲ, ಎಲ್ಲ ದೇವರಿಗೆ ಅಬಾಮಿನೇಷನ್, ಅಸಹ್ಯವಾದಂತ ಕಾರ್ಯಗಳಾಗೈತೆ ಅಂದ್ಬಿಟ್ಟು ಅವ್ರನ್ನ ಕೊಂದಾಕ್ಬಿಡ್ರಿ ಹೊತ್ಕೊಂಡೋಗಿ ಕೊಂದಾಕ್ಬಿಡ್ರಿ, ಒಬ್ಬನ ಬಿಡ್ಬೇಡ್ರಿ ಅಂದ್ಬಿಟ್ರು. ಯಾಕೆ ಗೊತ್ತಾ? ಅಲ್ಲಿ ಅವ್ರನ್ನ ಕೊಂದಾಕಿದ್ದು ಸಹ ದೇವರ ಕೃಪೆ ಅಂತೆ. ಇಟ್ ಇಸ್ ಅ ಮರ್ಸಿ ಆಫ್ ಗಾಡ್ ಟು ಕಿಲ್ ದೆಮ್ ಅಂತ ಬರೀತಾರೆ. ಯಾಕೆ ಗೊತ್ತಾ? ಅವ್ರು ಮಾಡ್ತಾ ಇರೋ ಈ ಒಂದು ಅಭ್ಯಾಸ ಯಾವ ಮಟ್ಟಿಗೆ ಹೋಗ್ಬಾರ್ದಂದ್ರೆ, ಈ ಅಭ್ಯಾಸನ ಅವ್ರು ಬಿಟ್ಟು ಬರ್ದೇ ಇರೋ ಸ್ಟೇಜಿಗೆ ಹೋಗ್ಬಾರ್ದು ಅಲ್ವರಾ. ಅಂದ್ರೆ ಏನಂತಂದ್ರೆ, ಗಾಡ್ ವಿಲ್ ಲವ್ ದ ಸಿನ್ನರ್ ಅಂಟಿಲ್ ದೆನ್ ವೇರ್ ಸಿನ್ ಅಂಡ್ ದ ಸಿನ್ನರ್ ಆರ್ ನಾಟ್ ಸಪರೇಬಲ್, ಇನ್ಸಪರೇಬಲ್. ಅರ್ಥ ಆಯ್ತಾ? ಪಾಪ ಮತ್ತು ಪಾಪಿನ ಬೇರ್ಪಡೋದಕ್ಕೆ ಆಗೋವರೆಗೂ ಅವ್ರು ಕಾಪಾಡ್ಕೊಂಡ್ ಬರ್ತಾರೆ. ಒಂದು ಟೈಮ್ ಬರುತ್ತೆ ಈ ಪಾಪ ಮತ್ತು ಪಾಪಿನ ಬೇರ್ಪಡಿಸೋದಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಅವ್ರನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಡ್ತಾರೆ 2ನೇ ಮರಣದಲ್ಲಿ. ಅರ್ಥ ಆಯ್ತಾ? ಇದೆಲ್ಲ ಆಯ್ತು ಗೊತ್ತಾ? ಇದು ಎಲ್ಲಾಗಿದೆ, ಇದು ಎಲ್ಲಿ ಬಿದ್ದಾರ ಅಲ್ಲ, ಸೋದಮ್ ಕುಮಾರ್ ಡಿಸ್ಟರ್ಬ್ ಮಾಡಿದ್ರು, ಇಲ್ಲೂ ಅವ್ರು ಡಿಸ್ಟರ್ಬ್ ಮಾಡಿದ್ರು. ಯಾಕಂದ್ರೆ ಆ ಒಂದು ಸ್ಟೇಜ್ಗೆ ಇಬ್ರು ಹೋಗ್ಬಾರ್ದು ಅಂತ. ಒಂದ್ ವೇಳೆ ಆ ಸ್ಟೇಜಿಗೆ ಹೋಗ್ಬಿಟ್ಟು ಮತ್ತೆ ಅವ್ರಿಗೆ ರ್ಯಾನ್ಸಮ್ ಕೊಟ್ಬಿಟ್ಟು ಮತ್ತೆ ಅವ್ರಿಗೆ ಅಲ್ಲಿ ಓಡಿಸೋದ್ರಲ್ಲಿ ಯಾವ ತರದ ಪ್ರಯೋಜನ ಇಲ್ಲ. ದೇವ್ರದು ತಪ್ಪಾಗ್ಬಿಡ್ತಾರೆ ಅಂತ ನೋಡ್ತೀವಿ ಅವ್ರ. ಆ ಒಂದು ಸ್ಥಿತಿಗೆ ಹೋಗದೆ ಇರೋದ್ಬಿಟ್ರು ಅವರು ದೇವರು. ಇನ್ನೂ ಇವಾಗಲೇ ಮಾಡೋ ಅವ್ರನ್ನ ಹೋಗಿ ನಾಶ ಮಾಡ್ಬಿಡ್ರಿ ಅಂತ ಹೇಳ್ಬಿಟ್ರು. ಅಲ್ಲಿ ನಾಶ ಮಾಡ್ಬಿಟ್ರು ನೋಡಿ ಕ್ರಿಸ್ತರಲ್ಲಿ ಪ್ರಿಯರು. ಇದು ನೋಡಿ ಏನಪ್ಪಾ ಅಂದ್ರೆ ಏನಂತ ದೇವರ ಕೃಪೆ ಅದು ನೋಡ್ತೀವಿ ಅಲ್ವರ. ಈಗ ಏನಕ್ಕೆ ಇದು ಮಾಡೋದಂದ್ರೆ, ಏನಕ್ಕೆ ಕೃತ ಮಾಡೋದು ಇದನ್ನ ಅವರು? ವೈ ಗಾಡ್ ಕಿಲ್ ದಮ್? ಇದೇನೇ ಸೇಮ್ ಇಲ್ಲ ಆಯ್ತು, ಸೋದಮ್ ಕುಮಾರ್ ಅದೇನು ಆಗಿದಲ್ವಾ? ಸೊ ವೈ ಗಾಡ್ ಕಿಲ್ ದಮ್? ಯಾಕೆ ಅವರು ಸಾಯಿಸ್ಬಿಟ್ರು ಅಂದ್ರೆ, ಯಾಕೆಂದ್ರೆ ಏನ್ ಮಾಡ್ಬೇಕಂತ ಅವರು ದೇವರ ಸಮಾಧಾನದ ರಾಜ್ಯದಲ್ಲಿ ಏನ್ ಮಾಡ್ಬೇಕು, ಅವರು ರಕ್ಷಣೆಗಳನ್ನ ಹೊಂದಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಾತ್ರ ಅವ್ರನ್ನ ಅಲ್ಲಿ ಕೊಂದಾಗ್ತದೆ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಇದು ಒಂದು ವಿಷಯ. ಗಾಡ್ ಆಫ್ ಲವ್ ಮಾಡಿದಂಥ ಕಾರ್ಯ ಅಲ್ಲವರ. ನಮ್ಗೆ ಹೆಂಗಿತ್ತದ? ವಿನೋದವಾಗಿತ್ತು. ಚಿಕ್ಕ ಮಕ್ಕಳನ್ನ ಬಿಡ್ಲಿ ಸಾಯಿಸಾಕ್ಬಿಟ್ರು. ಯಾಕಂದ್ರೆ ದಿಸ್ ಇಸ್ ದ ರೀಸನ್ ವೈ ಗಾಡ್ ಡಿಡ್ ದಿಸ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ದೇವರ ಒಂದು ನ್ಯಾಯ ಪ್ರಮಾಣ ಏನಂತೆ. ಫಾರ್ ಎಕ್ಸಾಂಪಲ್ ಮರ್ಡರ್ ಮಾಡಿದ್ರೆ ಏನ್ ಮಾಡೋದು? ದೇವರ ನೀತಿ ಏನು? ಕಣ್ಣಿಗೆ ಕಣ್ಣು, ಅಲ್ಲಿಗೆ ಅಲ್ಲು, ಜೀವಕ್ಕೆ ಜೀವ. ವಾಕ್ಯ ಓದ್ರಿ.
ಯಾಜಕಕಾಂಡ 23ನೇ ಅಧ್ಯಾಯ 17ನೇ ವಾಕ್ಯ. ನಿಮ್ಮ ನಿವಾಸಗಳಿಂದ ಅದಲ್ಲ brother? ಓದಿ. ನಿಮ್ಮ ನಿವಾಸಗಳಿಂದ ತಂದ ಹಿಟ್ಟಿನಲ್ಲಿ 6 ಸೇರು ಹಿಟ್ಟಿನಿಂದ 2 ನೈವೇದ್ಯ ರೊಟ್ಟಿಗಳನ್ನು ಮಾಡಬೇಕು. ಲೆವಿಟಿಕಸ್ ಯಾಜಕ ಕಂಡ 23 ಹೌದು 17 17 ಅದೇ ಬ್ರದರ್. ಓದಿ. ನಿಮ್ಮ ನಿವಾಸಗಳಿಂದ ತಂದ ಹಿಟ್ಟಿನಲ್ಲಿ 6 ಸೇರು ಹಿಟ್ಟಿನಿಂದ 2 ನೈವೇದ್ಯ ರೊಟ್ಟಿಗಳನ್ನು ಮಾಡಬೇಕು. ಇವುಗಳನ್ನು ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ ಮಾಡಿ ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. 24 ಅದೇ ಥ್ಯಾಂಕ್ ಯು ಬ್ರದರ್. 24:17 ಓದಿ ಸಿಸ್ಟರ್. ಮನುಷ್ಯನನ್ನು ಹೊಡೆದು ಕೊಂದವನಿಗೆ ಮರಣ ಶಿಕ್ಷೆಯಾಗಬೇಕು. ನೋಡಿದ್ರ, ಇದು ದೇವರ ತೀರ್ಪು. ಕರೆಕ್ಟಾ? ಮನುಷ್ಯನ ಹೊಡೆದು ಕೊಂದಾಕ್ಬಿಟ್ಮೇಲೆ ಏನಾಗಬೇಕು? ಅವನಿಗೆ ಮರಣ ಶಿಕ್ಷೆ ಬರಬೇಕು. ಆದ್ರೆ ಈ ಒಂದು ತೀರ್ಪು ಮೊದಲನೇ ಕೊಲೆಗಾರನಿಗೆ ಇಲ್ಲ. ಯಾರು ಮೊದಲನೇ ಕೊಲೆಗಾರ? ಕಾಯಿನು. ಸೊ ತೀರ್ಪು ಹೆಂಗಿರ್ಬೇಕಾಯ್ತು? ತೀರ್ಪು ಯಾವಾಗ ಅವ್ರು ಯಾಬಳನ್ನ ಕೊಂದ್ಬಿಟ್ರು, ದೆನ್ ಅಂಡ್ ದೇರ್ ಈ ಶುಡ್ ಹಾವ್ ಬಿನ್ ಕಿಲ್ಡ್. ವೈ ಗಾಡ್ ಡಿಡ್ ನಾಟ್ ಡೂ ದಟ್? ಸ್ಟೇಜ್ ಅಲ್ವಾ ಇದು? ನಮ್ಮನ್ನ ಮಾಡಕ್ಕೆ ಹೇಳ್ಬಿಟ್ರು, ಅವರೇ ಮಾಡಿಲ್ವಲ್ಲಪ್ಪ, ನಾವ್ ಮಾಡಬೇಕು? ಇದೇ ಜನಕ್ಕೆ ಬರುವ ಮೈಂಡ್. ಆದಿಯಲ್ಲಿ ದೇವರು ಏನ್ ಮಾಡ್ಬಿಟ್ರು? ಆಕಾಶವನ್ನು ಸೃಷ್ಟಿ ಮಾಡಿದ್ರು. ಓದ್ತಾರೆ ಫಸ್ಟ್ ಚಾಪ್ಟರ್, ಓದ್ಬಿಟ್ಟು 24 hours ಅಲ್ಲಿ ಆಗತ್ತ ಅನ್ಬಿಟ್ಟು ಮಾಡ್ಬಿಟ್ರು, ಮುಚ್ಚಿಬಿಟ್ಟು ಹೋಗ್ಬಿಡ್ತಾರೆ ದೊಡ್ಡ ದೊಡ್ಡ ಸ್ಕಾಲರ್ಸ್. ಸ್ಟ್ರೇಂಜ್ ಥಿಂಗ್, ಅವ್ರು ಅರ್ಥ ಮಾಡೋಕೆ ಆಗಲ್ಲ. ನಮ್ಗೆ ಹೇಳಿದಾರೆ ಯಾರನ್ನ ಕೊಲೆ ಮಾಡ್ರಂದ್ರೆ ದೇವರು ಯಾಕೆ ಇದು ಮಾಡಿಲ್ಲ, ಫಾಲೋ ಮಾಡಿಲ್ಲ? ವೈ? ಅದು ಅಷ್ಟೇ ಮಾತ್ರ ಅಲ್ಲ, ಕಂಟಿನ್ಯೂ ಮಾಡಿ ಅದು. ಪಶುವನ್ನು ಹೊಡೆದು ಕೊಂದವನಿಂದ ಅದಕ್ಕೆ ಪ್ರತಿಯಾಗಿ ಸಾರಿ, ಆದಿಕಾಂಡ 4ನೇ ಅಧ್ಯಾಯ ವಾಕ್ಯ 9 ಓದಿ. ಜೆನೆಸಿಸ್ 4 chapter verse 9 ಓದಿ. ಯೆಹೋವನು ಕಾಯಿನನನ್ನು ನಿನ್ನ ತಮ್ಮನಾದ ಏಬೆಲನನ್ನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ತನ್ನ ತಮ್ಮ ನಾನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು. ಏನಂತ ಉತ್ತರ ಕೊಡ್ತಾನೆ? ನಾನೇನು ಅವ್ರಿಗೆ ವಾಚ್ಮ್ಯಾನ ಅಲ್ವಾ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಸಿಸ್ಟರ್. ಅದಕ್ಕೆ ಯೆಹೋವನನ್ನು, ನೀನು ಏನು ಮಾಡಿದ್ದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆ ಮಾಡಿದ್ದಿ. ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ನೋಡಿ, ಏನ್ ಮಾಡ್ತಿದ್ರ? ನಿನ್ನ ತಮ್ಮನ ರಕ್ತ ಏನಾಗಿದೆ? ಅಲ್ಲಿ ಭೂಮಿಯಲ್ಲಿ ಹಾಕಲ್ಪಟ್ಟಿದೆ ಅಪ್ಪ. ಏನರ್ಥ ಅದು ಹಂಗಾರೆ? ಅವನು ನೀನು ಕೊಲೆ ಮಾಡಿದ್ಯಪ್ಪ, ಕೊಲೆ ಮಾಡಿದ್ಯ, ನಿನ್ನ ಕೊಲೆಗಾರ. ದಟ್ ಬ್ಲಡ್ ಈಸ್ ಸೀಕಿಂಗ್ ಜಸ್ಟಿಸ್ ಫ್ರಮ್ ಮೀ. ಏನ್ ಮಾಡ್ತಾರೆ? ಹೇಳ್ತಾರಲ್ವಾ? ಕಂಟಿನ್ಯೂ ಮಾಡಿ. ನೀನು ಸುರಿಸಿದ್ದ ನಿನ್ನ ತಮ್ಮನ ರಕ್ತವನ್ನು ಕೂಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ಏನ್ ಮಾಡಿ ಇವಾಗ ನೀನು? ಭೂಮಿನ ಬಿಟ್ಟು ಹೋಗು. ಇದು ಸಿರ ತೀರ್ಪ? ಇದು ಕೊಲೆಗೆ ಕೊಲೆ ತಾನೆ. ಇದೆಂತ ತೀರ್ಪು ಇದು? ಭೂಮಿನ ಬಿಟ್ಟು ಹೋಗು ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಸಿಸ್ಟರ್. ನೀನು ಭೂಮಿಯನ್ನು ವ್ಯವಸಾಯ ಮಾಡಿ ದೂರ ಇದ್ದು ನೀನು ಮುಂದೆ ನಿನಗೆ ಪಾಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆಯುವವನು ದೇಶ ಭ್ರಷ್ಟನು ಆಗಿರುವು ಅಂದನು. ನೋಡಿ, ಏನ್ ಮಾಡ್ತೀನಿ? ನೀನು ದೇಶ ಭ್ರಷ್ಟ ಆಗಿರ್ತೀಯ. ನಿನಗೆ ಒಂದು ವಾಸ ಮಾಡೋದಕ್ಕೆ ಒಂದು ಸ್ಥಾನ ನಿನಗಿಲ್ಲ. ನೀ ಸುತ್ತಾ ಇರ್ತೀಯ. ಬೇಗ ಬರೋಣ ಅಂತ ಹೇಳ್ಬಿಟ್ರು ಅಲ್ವರ. ನೆಕ್ಸ್ಟ್ ಹೋಗಿ ಅದು ಕಾಯಿನನ್ನು, ಯೆಹೋವನಿಗೆ ನನ್ನ ಅಪರಾಧ ಪಾಲ ತಾಲೂಕೂಡು ದಷ್ಟಾಗಿದೆ. ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತಿದ್ದೀಯಲ್ಲ. ಕಾಯಿನನ್ನು ಯೆಹೋವನಿಗೆ, My punishment is greater than I can bear. ಏನ್ ಮಾಡ್ತಾನೆ? ಆರ್ಗ್ಯೂ ಮಾಡ್ತಾವನ ಕಾಯಿನು. ಮರ್ಡರ್ ಮಾಡ್ಬಿಟ್ಟಿದ್ದಾನೆ. ದೇವ್ರ ಅವನ್ನ ಮತ್ತೆ ಮಾಡ್ಬೇಕಾಯ್ತು, ಅವ್ರನ್ನ ಸಾಯಿಸ್ಬೇಕಾಗಿತ್ತು, ಸಾಯಿಸ್ಲಿಲ್ಲ. ಏನ್ ಮಾಡ್ತಾರೆ? ಡಿಸ್ಕಸ್ ಊರಿಗೆ ಹೊರಗೆ ಹಾಕಿದ್ದಾರೆ. ಅವ್ನಿಗೆ ಉರೋದಕ್ಕೆ ಒಂದು ಕರೆಕ್ಟ್ ಆದ ಒಂದು ಸ್ಥಾನ ಇಲ್ಲ. ಇದೆಲ್ಲ ದೇವ್ರು ಮಾಡ್ತಿದ್ದಾರೆ. ಅಷ್ಟೇ ಮಾತ್ರವಲ್ಲ, ಕಾಯಿನ್ ಇಸ್ ಡಿಮ್ಯಾಂಡಿಂಗ್. ಏನಂತ? ನೀನ್ ಕೊಟ್ಟಿರೋ ಪನಿಷ್ಮೆಂಟ್ ನನಗೆ ತಡ್ಕೊಳಕ್ಕಾಗಲ್ಲ.
ಡೋಂಟ್ ಇಟ್ ಲಿಕ್ ಸ್ಟ್ರೇಂಜ್ ಅಲ್ಲರಾ? ಕಂಟಿನ್ಯೂ ಮಾಡಿ ಸಿಸ್ಟರ್ ಅದು. ಅದಕ್ಕೆ ಯೆಹೋವನನ್ನು ಕಾಯಿನನ ಪ್ರಾಣವನ್ನು ತೆಗೆದುವನಿಗೆ ಹ್ಮ್ 7ರಷ್ಟು ಪ್ರತಿದಂಡನೆಯ ನ್ಯಾಯಪ್ಪ ಇದು. ಆಕ್ಚುಲಿ ಕಾಯಿನ್ನ ಜೀವ ಯಾರು ತೆಗಿಬೇಕಾಗಿತ್ತು? ದೇವ್ರು ತೆಗಿಬೇಕಾಗಿತ್ತು. ಅವ್ರು ತೆಗಲಿಲ್ಲ. ಯಾರು ತೆಗಿತಾರೋ ಏನಂತ ಅವನಿಗೆ 7ರಷ್ಟು ದಂಡನೆ ಅವನ ಮೇಲೆ ಬರುತ್ತೆ ಅಂತ ಒಂದು ಏನ್ ಮಾಡ್ಬಿಟ್ರು, ಅವನ ಮೇಲೆ ಏನ್ ಮಾಡ್ಬಿಟ್ರು, ಒಂದು ಗುರುತನ್ನು ಹಾಕ್ಬಿಟ್ರು ಅಲ್ವರಾ? ಹಾ, ನೆಕ್ಸ್ಟ್ ಓದಿ ಸಿಸ್ಟರ್. ಎಂದು ಹೇಳಿ ಅವನನ್ನು ಕಂಡುವರು ಕೊಳ್ಳಗೊಂಡಂತೆ ಅವನ ಮೇಲೆ ಒಂದು ಗುರುತಿಟ್ಟನು. ಗುರುತು ಬೇರೆ ಆಗ್ಬಿಟ್ರು ಅಲ್ವರಾ? ನೋಡಿ, ಇದೆಲ್ಲ ಆಗ್ತಾ ಇದೆ. ಅಷ್ಟೇ ಮಾತ್ರವಲ್ಲ, ಇವಾಗ ಕಾಯಿನ್ ಉದ್ದಂತ ಜನರೇಷನ್ ಹೆಂಗಿದ್ದಾರೆ ಅವರು? ವಾಕ್ಯ ಓದಿ 16 ಜನರೇಷನ್ ಆಫ್ ಕಾಯಿನ್. ನಾನು ಯೆಹೋವನ ಸನ್ನಿಧಾನದಿಂದ ಹೊರಟು ನೊಂದು ಎಂಬ ದೇಶದಲ್ಲಿ ವಾಸಿಸಿದನು. ಅದು ಎದೆನ್ ಸೀಮೆಗೆ ಮೂಡಲಲ್ಲಿರುವರು. ಕಾಯಿನನನ್ನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಅನುಕೊಂಡನು ಎತ್ತಳು. ಇದಲ್ಲದೆ ಕಾಯಿನನನ್ನು ಒಂದು ಊರನ್ನು ಕಟ್ಟಿ ಅದಕ್ಕೆ ಹನೋಕ ಎಂದು ತನ್ನ ಮಗನ ಹೆಸರಿಟ್ಟನು. ಹನೋಕನಿಂದ ಹೀರಾದನು ಹುಟ್ಟಿದನು. ಹೀರಾದನು ಮೊಹೋಯೇಲನನ್ನು ಪಡೆದನು. ಮೊಹೋಯೇಲನು ಮೆತೂಷೆಲನನ್ನು ಪಡೆದನು. ಮೆತೂಷೆಲನು ಲೇಮೆಕನನ್ನು ಪಡೆದನು. ಲೇಮೆಕನು ಆದ ಚಿಲ್ಲ ಎಂಬ ಒಬ್ಬರು ಹೆಂಡರನ್ನು ಮಾಡಿಕೊಂಡನು. ಆದಳು ಯಾಬಾಲನನ್ನು ಎತ್ತಳು. ದನಕರುಗಳನ್ನು ಸಾಕುವವರಿಗಿದ್ದು ಗುಡಾರಗಳಲ್ಲಿ ವಾಸಿವಲ್ಲವರೆಲ್ಲರೂ ಮೂಲ ಪುರುಷನು ಇವನೇ. ಅವನ ತಮ್ಮನ ಹೆಸರು ಯುಬಾಲನು. ಏನಂದ್ರೆ ಇವಾಗ ಹೆಂಗಪ್ಪ ಅಂದ್ರೆ ಅವರು ಜನರೇಷನ್ ಹೆಂಗ ಗೊತ್ತಾ, ಎಲ್ಲಾ ಫೀಲ್ಡ್ ಅಲ್ಲಿ ಮಾಡ್ತಾವ್ರು, ಡೆವಲಪ್ ಆಗ್ಬಿಡ್ತಾರ್ರಿ. ಕಾಯಿನ್ ಸಂತತಿ ಏನ್ರಿ, ಒಳ್ಳೆ ಮೆಟೀರಿಯಲ್ಜಿ ಮಾಡ್ತಾರೆ, ಒಳ್ಳೆ ಫೀಲ್ಡ್ ಏನು ಮಾಡ್ತಾರಲ್ಲ, ಗ್ರೋತ್ ಚೆನ್ನಾಗಿದೆ ಅವ್ರದ್ದು. ಜನರೇಷನ್ ಬಿ ಬ್ಲೆಸ್ಡ್ ಬೈ ಗಾಡ್. ಒಳ್ಳೆ ಒಳ್ಳೆ ಫೀಲ್ಡ್ ಅಲ್ಲಿ ಅವ್ರದ್ದು ಮಾಸ್ಟರ್. ಅಷ್ಟೇ ಮಾತ್ರವಲ್ಲ, ನೆಕ್ಸ್ಟ್ ಬರ್ತಾರೆ ಲಾಮ್ಯಾಕು 7ನೇ ಸಂತತಿ, 7th ಫ್ರಮ್ ದ ಆಡಮ್. ಕಂಟಿನ್ಯೂ ಮಾಡಿ ಸಿಸ್ಟರ್, ಅದು 23-24 ಓದಿ. ಲೇಮೆಕನು ತನ್ನ ಹೆಂಡತಿಯರಿಗೆ ಹೀಗೆಂದನು, ಆದ ಚಿಲ್ಲ ನನ್ನ ಮಾತಿಗೆ ಕಿವಿಗೊಂಡಿರಿ. ಲೇಮೆಕನ ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿರಿ. ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯವನ್ನು ಕೊಂದೆನು. ಇವನು ಇನ್ನೊಬ್ರು ಕೊಂದ್ಬಿಟ್ಟವನ. ಏನಂತಾನೆ ಇವಾಗ? ಕಂಟಿನ್ಯೂ ಮಾಡಿ. ನನ್ನನ್ನು ಹೊಡೆದು ಒಬ್ಬ ಪ್ರಯಸ್ಥನನ್ನು ಹತ ಮಾಡಿದ್ದೇನೆ. ಕಾಯಿನನನ್ನು ಕೊಂದವನಿಗೆ 7ರಷ್ಟು ಪ್ರತಿ ದಂಡನೆ ಬರುವುದಾರೆ. 7ರಷ್ಟು. ಲೇಮೆಕನನ್ನು ಹೊಡೆಯುವವನಿಗೆ 77 ನೋಡಿದ್ರ ಕ್ರಿಸ್ತರಲ್ಲಿ ಪ್ರಿಯರೇ, ಕಾಯಿನಿಗೆ ಕೊಂದವ್ರಿಗೆ 7ರಷ್ಟು ಅಂದ್ರೆ ನನ್ನಾರ ಕೊಂದ್ಬಿಟ್ರೆ ಈಗ 77ರಷ್ಟು ಶಾಪ ಅವನ ಮೇಲೆ ಬರುತ್ತೆ ಅಂತ ಯಾರು ಹೇಳ್ತಾರದು? ಲಾಮ ಕೇಳ್ತಿದ್ದಾನೆ. ಇದೆಂತ ನ್ಯಾಯ ರೀ ಇದು? ಯಾಕೆ ತಂದೆ ದೇವರು ಇಂತಹ ಒಂದು ವಿನೋದವಾದ ಕಾರ್ಯವನ್ನು ಮಾಡಿದ್ದಾರೆ ಬೈಬಲಲ್ಲಿ? ಯಾಕೆ ಅವನ್ನ ಅಲ್ಲೇ ಸಾಯಿಸ್ಲಿಲ್ಲ ಕಾಯಿನ ಅಲ್ವಾ? ಅವರ ಕಾರ್ಯನ ಮಾಡ್ಬಿಟ್ಟು ನಮಗೆ ಕೊಟ್ಟಿದ್ರೆ ನಾವು ಖುಷಿಯಾದ ಹೌದಪ್ಪ ಮಾಡ್ತಿದ್ದೇವಲ್ಲ. ವೈ ಗಾಡ್ ಡಿ ನಾಟ್ ಡೂ ದಟ್? ಅಂದ್ರೆ ಯಾಕೆ ಈ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ದೇವರು? ಬಟ್ ಏನಾಯ್ತು ಅವ್ರ ಜನರೇಷನ್ನು ಜಲಪ್ರಳಯಲ್ಲಿ ಏನಾಯ್ತದ? ಫುಲ್ ನಾಶ ಆಯಿತು. ನಾಶ ಮಾಡಿಬಿಟ್ರು, ದೇವ್ರು ಬಿಡಲಿಲ್ಲ. ಬಟ್ ಯಾಕೆ ಅಲ್ಲೇ ಸಾಯಿಸ್ಲಿಲ್ಲ? ಯಾಕೆ ಇಷ್ಟೆಲ್ಲ ಆಶೀರ್ವಾದ ಕೊಟ್ಟುಬಿಟ್ರು? ಅವನ ಕೊಲ್ಲೋನ್ ಮೇಲೆ ಒಂದು ಚಿನ್ನವನ್ನು ಗುರುತನ್ನು ಹಾಕಿದ್ದಾರೆ ಅಲ್ವರಾ? ಅವನ ಕೊಂದ್ರೆ ಅವನಿಗೆ 7ರಷ್ಟು ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಲಾಮಕ್ ಏನ್ ಮಾಡ್ತಾನೆ? 70 ವರ್ಷ ಶಿಕ್ಷೆ ಆಗುತ್ತೆ ಅಂತಾನೆ. ಏನು ವಿಷಯ ಇದು? ಏನಕ್ಕಿದು? ದೇವರು ನಮಗೆ ಯಾಕೆ ಇದ್ರೆ ಕೊಟ್ಟಿರ್ಬೇಕು? ಸ್ಕ್ರೂಟ್ನೈಸ್ ಮಾಡಿ ನಮಗೆ ಈ ವಿಷಯನ ಕೊಟ್ರು ಅಂತ ನೋಡಿದ ಕ್ರಿಸ್ತರಲ್ಲಿ ಪ್ರಿಯರೇ, ಇದಕ್ಕೇನ್ ಬೇಕು ನಾವು ಪ್ಯಾರಲಲ್ ನೋಡ್ಬೇಕ್ರಿ. ಇದ್ರಲ್ಲಿ ಅದ್ಭುತವಾದ ಒಂದು ಸತ್ಯ ಇದೆ. ಈಗ ಕಾಯಿನಿಗೆ ಯಾರಪ್ಪ ಪ್ಯಾರಲಲ್ ಅಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಏನ್ ಮಾಡ್ಬಿಟ್ಟ ಕಾಯಿನು? ಅವನ ಸಹೋದರನ ಫಸ್ಟ್ ಮಾಡ್ಬಿಟ್ಟ. ಅವನು ಫಸ್ಟ್ ಅವನ ಸಹೋದರನ ಕೊಂದ್ಬಿಟ್ಟ. ಫಸ್ಟ್ ಪಾಯಿಂಟು ಏನಾಯ್ತು ಅಲ್ಲಿಂದ? ಕಮ್ಯುನಿಕೇಶನ್ ಆಫ್ ಗಾಡು ಅಲ್ಲಿ ಏನಾಗುತ್ತೆ? ಅವನಿಗೆ ಕಟ್ ಆಗೋಗುತ್ತೆ. ಏನೇನು ಮಾಡ್ಬಿಟ್ರ ಅವ್ರನ್ನ?
ಭೂಮಿ ಅವನಿಗೆ ಒಂದೇ ಒಂದು ಬಿಕಮ್ ವೇಗಾಬಾಂಡ್. ಏನ್ ಮಾಡ್ಬಿಟ್ಟ, ನಿನಗೆ ದೇಶ ಇಲ್ಲ, ಏನ್ ಮಾಡಿ ಎಲ್ಲ ಸುತ್ತಾ ಇರ್ಬೇಕು, ನಿನಗೆ ವೇಗಾಬಾಂಡ್ ಆಗ್ಬಿಟ್ಟೆ ನೀನು. ಅಷ್ಟೇ ಮಾತ್ರ ಒಳ್ಳೆಯೇನು, ನಿನ್ನ ಮೇಲೆ ಒಂದು ಏನಾಗಿದ್ದೇನೆ, ಗುರುತು ಹಾಕ್ಬಿಟ್ಟಿದ್ದೀನಿ. ಆದ್ರೆ ನಿನ್ನ ಯಾರನ್ನ ಕೊಂದುಬಿಟ್ರೆ ಅವ್ರಿಗೇನತ್ತ, ಅವ್ರಿಗೆ 7ರಷ್ಟು ಪನಿಷ್ಮೆಂಟು ಅಂತ ಕೊಟ್ಟುಬಿಟ್ಟು ಕ್ರಿಸ್ತರಲ್ಲಿ ಪ್ರಿಯರೇ. ಈಗ 7ನೇ ಸಂತತಿ ಲ್ಯಾಮಕು, ಯಾರಿಗೆ? ಕಾಯಿನಿಗೆ. ಅವನಿರ್ತಾನೆ, ಕಾಯಿನಿಗೆ 7 ಪಾರ್ಟ್ ಅಂದ್ರೆ ನನಗೆ 77 ಪಾರ್ಟ್ ಅಂತ ಹೇಳ್ತಾರೆ. ಏನು ವಿಷಯಪ್ಪ ಅಂದ್ರೆ ಪ್ಯಾರಲಲ್ಸ್ ಅಲ್ಲಿ ಕ್ರಿಸ್ತರಲ್ಲಿ ಪ್ರಿಯರೇ, ಇದು ಮಾಂಸೀಗ ಇಸ್ರೇಲರಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಏನ್ ಮಾಡ್ಬಿಟ್ಟ ಕಾಯಿನು? ಆಬಲ್ನ ಕೊಂದಾಗ್ದ. ಯಾಕೆ? ಇವನ್ ವಿಶ್ವಾಸ ದೇವರು ಸ್ವೀಕಾರ ಮಾಡಿಲ್ಲ, ಆಬಲ್ ವಿಶ್ವಾಸನವರು ಸ್ವೀಕಾರ ಮಾಡ್ಬಿಟ್ರು. ಇದನ್ನೇ ಆಗಿದ್ದಾರೆ ಗೊತ್ತಾ, ಯೇಸು ಕ್ರಿಸ್ತನ್ನ ಏನ್ ಮಾಡ್ಬಿಟ್ರು? ಕೊಂದಾಕ್ಬಿಟ್ರು. ಯಾರು ಕೊಂದಾಕಿದ್ದು? ಫ್ಯಾರಸಿಯರು. ಯೇಸು ಕ್ರಿಸ್ತ ಅವ್ರಿಗೆ ಯಾರು? ಸೋದರತಾನೆ, ಬ್ರದರ್ ಇನ್ ಲಾ ಅಲ್ವಾ ಅವರು. ಏನ್ ಮಾಡ್ಬಿಟ್ರು? ಯೇಸು ಕ್ರಿಸ್ತನ ಕೊಂದಾಕ್ಬಿಟ್ರು. ಏನ್ ಮಾಡ್ಬಿಟ್ರು? ಅವ್ರನ್ನ ಮಾಡ್ಬಿಟ್ರು 33ನೇ AD ಅವರಿಗೆ ಯಾವ ಥರದ್ದೇನಿಲ್ಲ, ಭೂಮಿ ಇಲ್ಲ, ಇರ್ಬೇಕಮ್ಮೆ ವೇಗಾಬಾಂಡ್. ಏನು ಮಾಡಿ ಸುತ್ತಾ ಇರ್ಬೇಕು, ಅಲ್ಲೆಲ್ಲ ಭೂಮಿ ಇಲ್ಲ. ಬಿಸ್ನೆಸ್ ಮಾಡ್ಬೋದು, ಬಟ್ ನಿನಗೆ ವ್ಯವಸಾಯ ಮಾಡೋಕ್ಕೆ ನಿನಗೆ ಭೂಮಿ ಕೊಡಲ್ಲ ಅಂದ್ಬಿಟ್ರು ಅಲ್ವರ. ಏನು ಮಾಡ್ಬಿಟ್ರು? ಅವ್ರ ಮೇಲೆ ಒಂದು ಗುರುತನ್ನ ಹಾಕ್ಬಿಟ್ರು. ಏನು ಗುರ್ತು ಗೊತ್ತಾ ಇಸ್ರೇಲ್ಗೆ? ಮೋಸೆಕ್ ಲಾ. ಅರ್ಥ ಮಾಡ್ಕೊಳ್ಳಿ. ಆ ಮೋಸೆಕ್ ಲಾ ಇದೆ ಗೊತ್ತಾ, ಅದನ್ನ ನೋಡಿ ಸಾಕು ಎಲ್ರಿಗೂ ಗೊತ್ತು ಅವರೊಬ್ಬ ಜ್ಯೂಸ್ ಅಂತ. ಅರ್ಥ ಮಾಡ್ಕೊಂಡ್ರಿ. ಅದೇ ಹೇಳ್ತಲ್ಲಿ ಮೋಸೆಕ್ ಲಾನು ಗುರುತನ್ನ ಹಾಕ್ಬಿಟ್ರು. ಏನ್ ಮಾಡ್ಬಿಟ್ರು ಅವರು? ಅವರ ಸಂತತಿ ಎಲ್ಲ ಫೀಲ್ಡಲ್ಲೂ ಎಕ್ಸ್ಪರ್ಟ್ ಆಗಿದ್ದಾರೆ. ಎಕ್ಸ್ಪರ್ಟ್ಗಳೇ. ಆಲ್ಬರ್ಟ್ ಐನ್ಸ್ಟೀನು, ಸ್ಟೀವ್ ಜಾಬ್ಸು, ಆಮೇಲೆ ಇನ್ನೊಬ್ಬ ಮೈಕ್ರೋಸಾಫ್ಟ್ ಬಂದ್ರೇನಪ್ಪ ಬಂದಿಲ್ಲ, ಬಿಲ್ ಗೇಟ್ಸು, ಹೆಂಗಿದಾರಲ್ಲ ಎಲ್ಲ ಎಕ್ಸ್ಪರ್ಟ್ಸೇ, ತುಂಬಾ ರಿಚ್ಚು. ಅದೇನಿಲ್ಲ ಅವ್ರಿಗೆ, ಏನಿಲ್ಲ, ಭೂಮಿನೇ ಇಲ್ಲ, ಎಲ್ಲೂ ಹೋದ್ರೂ ಗುರುತು ಕಂಡುಹಿಡಿದ್ಬಿಡ್ತಾರೆ. ಬೇಗ ಬಂದು ಫುಲ್ ಬ್ಲೆಸ್ಸಿಂಗ್ಸು. ನೆಕ್ಸ್ಟ್ ಬರ್ತಾರೆ 7th ಫ್ರಮ್ ದ ಜನರೇಷನ್ ಲೈಮ್. ಹೆಂಗ್ ಬರ್ತಿಲ್ಲ 7th? ಆಡಮು, ಆಮೇಲೆ ಹೆಂಗ್ ಬರ್ಸೋ ಅಂತ ಹೇಳಿ ನೋಡೋಣ. ಆದಮ್ಮು, ಕಾಯಿನೋ, ಈನೋಕ್ನೋ, ಈರಾದೋ, ಅಬುಜಯಲ್ಲೋ, ಮತ್ತುಸೆಯಲ್ಲೋ, ಆಮೇಲೆ ಲ್ಯಾಮೆಕು. 7ನೇ ಅವನು ಲ್ಯಾಮೆಕು. ಅರ್ಥ ಮಾಡ್ಕೊಳ್ಳಿ. ಏನಂತ ಅವನು? ನಾನೊಬ್ಬನ ಕೊಂದಾಕ್ಬಿಟ್ಟಿದ್ದೀನಿ. ಕಾಯಿನ್ ಮೇಲೆ 7 ಪಟ್ಟು ಬಂದ್ರೆ ನನ್ನ ಕೊಂದಾಕಿರ್ತಾನೆ, ನನಗೆ 77 ಪಟ್ಟು ಅವ್ರಿಗೆ ಬರುತ್ತೆ ಅಂತ ಲ್ಯಾಮೆಕು ಅಂತ ಹೇಳ್ತಾನೆ. ಏನಪ್ಪ ಅಂದ್ರೆ 7ನೇ ಸಂತತಿ. ಇವಾಗ ಕಾಯಿನ್ ಯಾರು? ಇಟ್ ಇಸ್ ದ ಕರ್ಸ್ಡ್ ಜನರೇಷನ್. ತಿಳ್ಕೊಳ್ಳಿ, ಇದು ಒಂದು ಕರ್ಸ್ ಜನರೇಷನ್, ಕಾಯಿನಿಂದ ಬಂದಿರೋದು. ನೆಕ್ಸ್ಟ್ ಒಂದು ಬರುತ್ತೆ ಜನರೇಷನ್ ಅಪ್ಪ ಅಂದ್ರೆ ಏನ್ರಿ? ಪ್ರಾಮಿಸ್ಡ್ ಜನರೇಷನ್. ತುಂಬಾ ದೇವ ಚಿತ್ತಿಟ್ಟಂಗೆ ಗೊತ್ತಾ. ಒಂದು ಇಸ್ಮಾಯಿಲು, ಈಸಾಕು ಅಲ್ವಾ, ಯಾಕೋಬು, ಏಸಾ, ಎಲ್ಲ ಒಂದು ಕರ್ಸ್ಡ್, ಒಂದು ಸರ್ವಿಟ್ಯೂಡ್, ಒಂದು ಪ್ರಾಮಿಸ್ಡ್. ಮಾಂಸಿಗ ಇಸ್ರಾಯೇಲು, ಆತ್ಮಿಕ ಇಸ್ರಾಯೇಲ್. ಇಲ್ಲಿ ಪ್ರಾಮಿಸ್ಡ್ ಯಾರು ಗೊತ್ತಾ? ಯಾರು ಪ್ರಾಮಿಸ್ಡ್? ಆದಾಮ್ಗೆ ಸೇತ್, ಸೇತ್ಗೆ ಈನೋಸ್, ಈನೋಸ್ಗೆ ಕಾನಾನ್ಗೆ ಮಾಲಿಯಲು, ಮಾರಿಯಲ್ಗೆ ಜಾರದ್ದು, ಜಾರದ್ಗೆ 7ನೇ ಸಂತತಿ ಯಾರು? ಈನಾಕ್. ನಾ ಹೇಳ್ತಿರೋದು ಪ್ರಾಮಿಸ್ ಜನರೇಷನ್, ನಾಟ್ ದ ಕರ್ಸ್ಡ್. ಕರ್ಸ್ಡಲ್ಲಿ ಬರೋದು 7ನೇ ಸಂತತಿ ಲೇಮೆಕು. ಇಲ್ಲಿ ಯಾರು ಬರೋದು? ಈನಾಕ್. ಯಾರ್ರಿ? 7th ಜನರೇಷನ್ ಫ್ರಮ್ ಆಡಮ್. ಅವ್ರೇನ್ ಮಾಡೋರು ಗೊತ್ತಾ? ಈನಾಕು ಯೇಸು ಕ್ರಿಸ್ತನ 2ನೇ ಬರುವಿಕೆ ಬಗ್ಗೆ ಪ್ರವಾದನೆ ಮಾಡಿದ್ದಾರೆ. ದ ಸೆಕೆಂಡ್ ಪ್ರಾಫಿಟ್ ಇನ್ ದ ಬೈಬಲ್. ಕರೆಕ್ಟಾ? ಹೂ ಇಸ್ ದ ಫಸ್ಟ್ ಪ್ರಾಫಿಟ್? ಎಲ್ಲ ಯಾಕಂದ್ರೆ ಅಲ್ಲೆಲ್ಲ ಟಚ್ ಮಾಡಿ ಹೋಗ್ತೀನಿ, ಯಾಕಂದ್ರೆ ಸ್ಟಡಿ ಇರಲಿಲ್ಲ, ಹಂಗೆ ಹೇಳ್ಕೊಂಡ್ಬಿಡೋದು, ಮೈಂಡ್ ರಿಜಿಸ್ಟರ್ ಆಗಲಿ ಅಂತ. ಫಸ್ಟ್ ಪ್ರಾಫೆಸೀಸ್, ಉನ್ ವಿತ್ತುಕುಂ ಅವಳು ವಿತ್ತುಕುಂ ಪಗೆ ಉಂಡಾಕುವೆನ್, ಐ ವಿಲ್ ಬಿಕಮ್. ಅದು ಒಂದು ದೇವರು ಮಾಡಿರುವಂಥ ಪ್ರವಾದನೆ, ಪ್ರಾಫೆಸಿ.
ದಿ ಸೆಕೆಂಡ್ ಪ್ರಾಫೆಸಿ ಆಫ್ ಈನಕ್ ಏನಪ್ಪ ಅಂದ್ರೆ ಏನು? ದೇವರ ಎರಡನೇ ಬರುವಿಕೆಯಲ್ಲಿ ಆಗುವ ಕಾರ್ಯ ಬಗ್ಗೆ ಪ್ರವಾದನೆ ಮಾಡಿದ್ರು ಈನಾಕು. ವಾಕ್ಯ ಹೋದ್ರಿ, ಯೂದ 14:15. 14 ಓದಿ. ಇಂಥವರ ವಿಷಯದಲ್ಲೇ ಹ್ಮ್ ಆದಾಮನಿಗೆ 7ನೇ ತಲೆಯವನಾದ ಹನೋಕನು, ಹ್ಮ್ ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಹ್ಮ್ ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಹ್ಮ್ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಹ್ಮ್ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಹ್ಮ್ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಹ್ಮ್ ಪ್ರವಾದಿಸಿದನು. ಪ್ರವಾದಿಸಿದನು. ಕ್ರಿಸ್ತರಲ್ಲಿ ಪ್ರಿಯರೇ, ಅಲ್ಲಿ ನೋಡಿದ್ವಿ ಏನಾಯ್ತಲ್ಲಿ, ಕಾಯಿನ ಸಂತತಿ ಏನ್ ಮಾಡ್ದೆ? ಎಲ್ಲ ಮೇಕೊಂಡು ಏಳ್ನೇ ಅವನು ಕಾಯಿನ ಕೊಂದಾಕಿದ್ರೆ 7 ಪಟ್ಟು ಶಿಕ್ಷಣ ಬರುತ್ತೆ. ಬಟ್ ನನ್ನ ಮೇಲೆ ಕೈ ಹಾಕಿದ್ರೆ ಏನ್ ಬರುತ್ತೆ? 77. ಅಂದ್ರೆ ಇದ್ಯಾರು ಗೊತ್ತಾ? ಇದು ಈ ಕೊನೆಯ 7ನೇ ಕಾಲಘಟ್ಟದಲ್ಲಿ ಇರುವಂತಹ ಇಸ್ರೇಲರು, ನಾನೊಬ್ಬನ್ನ ಕೊಂದಾಕಿದ್ದೀನಿ ಏನ್ ಮಾಡ್ತಾರೆ ಅವರು? ಹೇಳ್ಬಿಟ್ಟು ಅದನ್ನ ಒಪ್ಕೋತಾರೆ. ಅರ್ಥ ಮಾಡ್ಕೊಳ್ರಿ. ಯಾವಾಗ ಅವರು ಅದನ್ನ ಒಪ್ಕೋತಾರೋ, ಸಹೋದರ ಕೊಂದಾಕಿದ್ನ, ಏನಾಗುತ್ತೆ ಅವ್ರಿಗೆ ಬಿಡುಗಡೆ ಸಿಗುತ್ತೆ. ಅಂದ್ರೆ ಈ ಕೊನೆಯ ಕಾಲದಲ್ಲಿ ಇಸ್ರಾಯೇಲ್ ವಿರುದ್ಧವಾಗಿ ಇಡೀ ಭೂಲೋಕನೇ ಯುದ್ಧಕ್ಕೆ ಬಂದಾಗ ಅರ್ಧನಾಗ್ತಾರೆ, ಸಿರೆಯ ಹೋಗ್ಬಿಡ್ತಾರೆ. ಉಳಿದಿರುವಂತಹ ಪರಿಶುದ್ಧವಾದ ಎಂತಾರೆ ಹೋಲಿ ರೆಮ್ನೆಂಟ್. ಏನ್ ಮಾಡ್ತಾರೆ ಕನ್ನಡದಲ್ಲಿ ವಾಕ್ಯ ಅದು? ದ ಹೋಲಿ ರೆಮ್ನೆಂಟ್ ಅಂದ್ರೆ ಮೀಂಡ್ರೆ ಪರಿಶುದ್ಧವಾದ ಏನ್ ಮಾಡ್ತಾವ್ರು? ಅವರು ಯೇಸು ಕ್ರಿಸ್ತನ್ನ ಸ್ವೀಕಾರ ಮಾಡ್ಕೋತಾರೆ. ಹೌದು, ನಾವು ಅವ್ರನ್ನ ಕೊಂದಾಕ್ಬಿಟ್ಟಿದೀವಿ. ಅದನ್ನ ಸ್ವೀಕಾರ ಮಾಡಿದ ತಕ್ಷಣ ಅವ್ರಿಗೆ ಅವ್ರು ಯಾರು ಮುಟ್ಟಂಗಿಲ್ಲ. ಯಾಕಂದ್ರೆ ಜಯ ಬಂದ್ಬಿಡ್ತು, ಜಯ ಇಸ್ರಾಯೇಲ್ಗೆ ಬಂದ್ಬಿಡ್ತು. ಕ್ರಿಸ್ತರಲ್ಲಿ ಪ್ರಿಯರೇ, 7ನೇ ತಲೆಮಾರು ಲ್ಯಾಮೆಕ್ಕು. ಅದೇ 7ನೇ ತಲೆಮಾರು ಏನ್ ಮಾಡ್ತಾನೆ? ಇನಾಕೋ ಯೇಸು ಕ್ರಿಸ್ತನ 2ನೇ ಬರುವಿಕೆ ಬಗ್ಗೆ ಪ್ರವಾದನೆ ಮಾಡ್ತಾನೆ. ಇಲ್ಲಿ ನೀವು ಓದ್ಬೇಕಾರೆ ಆ ವಾಕ್ಯದಲ್ಲಿ ಬರುವಂತ ವಿಷಯ, ಗ್ರೀಕ್ ಪದ ಎಲ್ತೆ ಅಂದ್ರೆ ಏನ್ರಿ? ಬರ್ತಾನೆ ಅಲ್ಲ, ಕಮ್ಮಲ್ಲ, ಆಲ್ರೆಡಿ ಕೇಮ್. ಇವಾಗ ವಾಗ್ದಾನ ಮಾಡಿರುವ ಸಂತತಿ ಈನಾಕ್ ಯಾರು ಗೊತ್ತಾ? 7ನೇ ಸಭೆ ಕಾಲಘಟ್ಟದಲ್ಲಿ ಬರ್ತಿರುವಂತ ನಾವುಗಳ ಈನಾಕು. ನಾವು ಏನ್ ಮಾಡ್ಬೇಕು? ಇವಾಗ ಪ್ರವಾದನೆ ಮಾಡ್ಬೇಕು. ಯಾವ ತರ ಪ್ರವಾದನೆ ಮಾಡ್ಬೇಕು? ಕರ್ತನು ಬಂದಿದ್ದಾನೆ. ಏನ್ ಮಾಡ್ತಾನ ಅವನು? ಆಳಿಗೆನ ಇಲ್ಲಿ ಏನ್ ಮಾಡ್ತಿದ್ದಾನೆ? ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈಗ ಒಂದು ವಿಷಯ ಹೇಳಕ್ ಆಸೆಪಡ್ತೀನಿ. ಯಾಕಂದ್ರೆ ಈ ಯೂದ 14ನೇ ವಾಕ್ಯಕ್ಕೆ ನೀವು ಏನ್ರಿ EBC ಅಂದ್ರೆ ಏನು? EBC ಅಂದ್ರೆ ಏನು? ವಾಟ್ ಇಸ್ EBC? ಎಕ್ಸ್ಪ್ಯಾಂಡೆಡ್ ಬಿಬ್ಲಿಕಲ್ ಕಮೆಂಟ್ರಿ. ಅಲ್ಲಿ ನೀವು ಹೋಗಿ ನೋಡಿದ್ರೆ ನೋಡಿ ಹಿಂಗ್ ಬರೀಲ್ಪಡುತ್ತೆ. ಏನಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಐ ವಿಲ್ ರೀಡ್ ದಟ್. ಬಜಾರ್ ಅದು 14ನೇ ವಾಕ್ಯ ಇಂಗ್ಲಿಷ್ ಓದ್ಬೇಕಾರೆ, ಅಂಡ್ ಈನಾಕ್ ಆಲ್ಸೋ ದ 7th ಫ್ರಮ್ ಆಡಮ್ prophesied of these saying, behold, the Lord cometh with 10,000 of his saints. 10,000 of his saints ಅಂತ ಬರ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಇದೆ. ಇದಕ್ಕೆ ನೀವು ಕಮೆಂಟ್ರಿ ನೋಡಿದ್ರೆ ಏನ್ ಬರ್ತಾರೆ ಅಂದ್ರೆ, ಕಮೆಂಟ್ರಿಯಲ್ಲಿ ಕ್ರಿಸ್ತರಲ್ಲಿ ಪ್ರಿಯರೇ ವಿತ್ 10,000 ಬರ್ತಾರ ಗೊತ್ತಾ? ಇದಕ್ಕೆ ಅಲ್ಲಿ ಏನ್ ಬರ್ತಂದ್ರೆ ಅಂದ್ರೆ ಪ್ಲೈಮೌತ್ ಬ್ರದರ್ ಅಂತ ಗ್ರೂಪ್ ಇದೆ ಅಂತೆ. ಅರ್ಥ ಮಾಡ್ಕೊಳ್ಳಿ. ಅವರು ಯಾವ ತರ ನಂಬಿಕೆ ಇದಾರೆ ಅಂದ್ರೆ, ಯೇಸು ಕ್ರಿಸ್ತನು ಏನ್ ಮಾಡ್ತಾರಂತೆ ನೋಡಿ, ಅಲ್ಲಿ ಓದ್ತೀನಿ ನನ್ನದು. ದ ಥಿಯರಿ ಅಡ್ವಾನ್ಸ್ಡ್ ಬೈ ದ ಪ್ಲೈಮೌತ್ ಬ್ರದರನ್ ದಟ್ ಜೀಸಸ್ ವುಡ್ ಡಿವೈಡ್ ದ ಸೆಕೆಂಡ್ ಅಡ್ವೆಂಟ್ ಇಂಟು 2 parts. ಏನಂದ್ರೆ, ಫಸ್ಟ್ ಬರ್ತಾರೆ, ಕಣ್ಣು ಕಾಂದೆಗೆ ಬರ್ತಾರೆ, ಸಭೆನ ಆಯ್ಕೆ ಮಾಡ್ತಾರೆ, ಮತ್ತೆ ಹೋಗ್ಬಿಡ್ತಾರೆ. 2ನೇ ಬಾರಿ ಏನ್ ಮಾಡ್ತಾರೆ? ಕಣ್ಣು ಕಾಣುವಂತೆ 2 ಜೊತೆ ಬರ್ತಾರಂತ ಅವ್ರ ವಿಶ್ವಾಸ. ಅದು ಏನ್ ಮಾಡ್ತಾರೆ ಅಲ್ಲಿ ನಮ್ಮ ಇವರು ಅಲ್ಲಿ EBC ಅವರು ಕೊಟ್ಟಿದ್ದಾರೆ. ಆದ್ರೆ ನೀವು ಬ್ಲೈಂಡ್ ಆಗಿ ಓದಿದ್ರೆ ಹಂಗ್ ಬರಲ್ಲ. ಅದು ಹೆಂಗ್ ಕೊಡ್ತಾರೆ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಮತ್ತೆ ಓದ್ತೀನಿ ಅನ್ನೋದು, ಯೂದ 14
ಹಾ, the theory advanced by Plymouth Brethren that Jesus would divide the second advent into two parts. First, to gather the saints, and afterward, to judge the world in righteousness, is a misleading theory. ಅನ್ನೋ ಕೊಟ್ಟಿದ್ದಾರೆ. ಹೆಂಗ ಅನ್ಸುತ್ತೆ ನಮ್ಗೆ ಅದು? ಅಂದ್ರೆ ಅವರು ಬಂದ್ಬಿಟ್ಟು ಗ್ಯಾದರಿಂಗ್ ಮಾಡಿ ಲೀಡ್ ಮಾಡೋದು ತಪ್ಪಂತ ಅನ್ಸುತ್ತೆ, ಗೊತ್ತಾ? ಆ ಥರ ಅನ್ಸುತ್ತೆ ಅದು EBC ಹೋದಾಗ. ಬಟ್ ಆದರೆ ಅದೇ ರೀಪ್ರಿಂಟ್ ನಂಬರು 631ನ ನೀವು ಓಪನ್ ಮಾಡಿ ಫುಲ್ಲಾಗಿ ಓದ್ ನೋಡಿ, ಅದು ಕ್ಲಿಯರ್ ಆಗಿ ಬರೀತಾರೆ. ಏನಪ್ಪ ಅಂದ್ರೆ, ಅವ್ರಿಗೆ ವಿಶ್ವಾಸ 2 ಭಾಗ ಇದೆ, ಅದರಲ್ಲಿ ಒಂದು ಭಾಗ ಸರಿ ಇದೆ, ಇನ್ನೊಂದು ಭಾಗ ತಪ್ಪಿದೆ. ಒಂದು ಭಾಗ ಏನಪ್ಪ ಅಂದ್ರೆ, ಅವರು ಬರ್ತಾರೆ, ಏನ್ ಮಾಡ್ತಾರೆ, ಬಂದ್ಬಿಟ್ಟು ಎಲ್ಲ ಚರ್ಚ್ನವರು ಗ್ಯಾದರ್ ಮಾಡ್ತಾರೆ. ಗ್ಯಾದರ್ ಮಾಡಿದ್ಮೇಲೆ ಮತ್ತೆ ಅವ್ರು ಹೋಗಿ ಬರೋದಿಲ್ಲ, ಸುಳ್ಳು, ಮತ್ತೆ ಹೋಗಲ್ಲ. ಏನ್ ಮಾಡ್ತಾರೆ ಅವರು? ಎಲ್ಲವನ್ನು ಸರಿಯಾಗಿ ಸ್ಥಾಪನೆ ಮಾಡೋವರೆಗೂ ಅವ್ರು ಹೋಗಲ್ಲ. ಅವರ ಬರುವಿಕೆ 2 ಭಾಗ ಅಲ್ಲ, ಆದ್ರೆ ಒಂದೇ ಭಾಗ ಅಂತ ಬರೀತಾರೆ. ಕ್ರಿಸ್ತರಲ್ಲಿ ಪ್ರಿಯರೇ, ಈ ವಿಷಯ ನಾನು ಯಾಕೆ ಆಸೆ ಪಡ್ತೀನಿ ಅಂದ್ರೆ, ಒಂದು ದೊಡ್ಡ ಭೂತ ಬಂದ್ಬಿಟ್ಟಿದೆ ನಮ್ಮ ಜೊತೆಗೆ. ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತು ಬಂದಿದ್ದಾರೆ, ಆದ್ರೆ ಆಳ್ಗೆ ಮಾಡ್ತಾ ಇಲ್ಲ, ರಾಜ್ಯನ ಸ್ಥಾಪನೆ ಆಗಿಲ್ಲ, ಆದ್ರೆ ಏನ್ ಮಾಡಿದಾರೆ ಅವರು? ಬಂದಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನೋಡಿ, ಇದೆಲ್ಲ ಗಾಡ್ ಕೊಟ್ಟಿರುವಂತಹ ಒಂದು ಅದ್ಭುತವಾದ ಒಂದು ಪ್ಯಾರಲಲ್ಸ್ ಇದು. ಏನಕ್ಕೆ ಕಾಯಿನ ಬಿಟ್ಬಿಟ್ರು, ಕೊಲೆ ಮಾಡದೆ? ಯಾಕೆ ಅವನಿಗೆ ಮೇಲೆ ಒಂದು ಗುರುತು ಹಾಕ್ಬೇಕಾಗಿತ್ತು? ಯಾಕೆ ಅವ್ರ ಮಕ್ಕಳಿಗೆ ಅಷ್ಟು ಆಶೀರ್ವಾದ ಕೊಡ್ಬೇಕಾಗಿತ್ತು? ಅಷ್ಟೇ ಮಾತ್ರವಲ್ಲ, ಲಾಮೆಕ್ ಯಾಕೆ 70 times 7 times ಅವನಿಗೆ ಆ ಒಂದು ವಿಷಯ ಅಂದ್ರೆ, ಇದು ಒಂದು ಪ್ಯಾರಲಲ್ ಕ್ರಿಸ್ತರಲ್ಲಿ ಪ್ರಿಯರೇ. ಮಾಂಸೀಕ ಇಸ್ರಾಯೇಲರು ಈ ತರ ಇರ್ತಾರೆ, ಜೊತೆಗೆ ದ ಪ್ರಾಮಿಸ್ಡ್ ಯಾರ್ರಿ ಏನ್ರದು? ನಾವು ಏನ್ಬೇಕು? ನಾವು ಯು ಶುಡ್ ಬಿ ಲೈಕ್ ಈನೋಕ್. ಯಾಕಂದ್ರೆ ದೇವರ ರಾಜ್ಯದ ಕುರಿತು ನಾವು ಸಾಕ್ಷಿ ಕೊಡೋಗಿರ್ಬೇಕು. ಅದರಲ್ಲಿ ನಮ್ಮ ಕ್ಲೋಸ್ ಇರ್ಬೋದು, ನಮ್ಮ ಜೊತೆಗಿರುವಂಥ ಸ್ಪೌಸ್ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು. ದೇ themselves will become against to that faith. ಬಟ್ ಆದ್ರೆ ಏನ್ಬೇಕು? ನಾವು ಅದರಲ್ಲಿ ನಿಂತ್ಕೋಬೇಕಾತರ ಈನಾಗ್ತಾರೆ. ಯಾಕಂದ್ರೆ ಲ್ಯಾಮೆಕ್ ಬದುಕ್ತಿದ್ದ ಕಾಲಕ್ಕೆ ಮಾಡ್ತಾರೆ, ಯಾರು ಇದ್ದಲ್ಲಿ ಈನೋಕು ಸಹ ಅಲ್ಲಿ ಜೀವ ಮಾಡ್ತದೆ ಅನ್ಕೊಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರ್. ಇದು ಒಂದು ವಿಷಯದ ಪಾಯಿಂಟ್ ನೋಡ್ತೀವಿ ನಾವು. ಅದು ಒಂದು ಹತ್ರ ಒಂದು ಸ್ಟ್ರೇಂಜ್ ಥಿಂಗ್ ಆಫ್ ಗಾಡ್, ಬಟ್ ಏನಂತ ಇದು ಒಂದು ಅದ್ಭುತವಾದ ಸತ್ಯ ಅದರಲ್ಲಿ ಇದೆ ಕ್ರಿಸ್ತರಲ್ಲಿ ಪ್ರಿಯರ್. ನೆಕ್ಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಸೆ ಬರ್ತೀನಿ ನಾನು, ಬ್ರದರ್ ಎಕ್ಸ್ಪೀರಿಯನ್ಸ್. ಇವ್ರು ಗೊತ್ತಾ ನಮಗೆ? ವಿಲಿಯಂ ಟೆಂಡಲ್ ಗೊತ್ತಾ? ಯಾರು ವಿಲಿಯಂ ಟೆಂಡಲ್? ವಿಲಿಯಂ ಟೆಂಡಲ್ ಯಾರ್ರೀ ಅವರು? 1/7 ಏನ್ ಮಾಡ್ಬಿಟ್ರು ಅವರು? ಬೈಬಲ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ರು. ಇದು ಅವ್ರ ಜೀವನದಾಗಂತ ಒಂದು ಎಕ್ಸ್ಪೀರಿಯನ್ಸ್. ಬ್ರದರ್ ಬರೀತಾರೆ, ನಾನು ಅಲ್ಲಿ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನಪ್ಪಾ ಅಂದ್ರೆ, ಅವರು ಟ್ರಾನ್ಸ್ಲೇಟ್ ಮಾಡಿಬಿಟ್ರು. ಟ್ರಾನ್ಸ್ಲೇಟ್ ಮಾಡಿದಂಥ 90% ಆಫ್ ಕಾಪೀಸ್ನ ಬೈ ಮಾಡಿ ಯಾರು ಗೊತ್ತಾ? ಪೋಪ್ ಏನ್ ಮಾಡಿ ಬೈ ಮಾಡ್ಬಿಟ್ಟು ಅದನ್ನ ಸುಟ್ಟಾಕ್ಬಿಟ್ರು. ಬಟ್ ಕಾಸು ಯಾರಿಗೆ ಬಂತು? ಬೈ ಮಾಡಿದಾಗ ಟೆಂಡಲ್ ಬಂತು. ಟೆಂಡಲ್ ಖುಷಿ ಆಗ್ಬಿಟ್ರು. ಆಯ್ತು, ಏನ್ ಮಾಡ್ತಾರೆ ಇವಾಗ? 2,000 ಪ್ರಿಂಟ್ ಹಾಕ್ಬಿಡ್ತಾರೆ ಅಂದ್ಬಿಟ್ಟು 2,000 ಪ್ರಿಂಟ್ ಹಾಕ್ಬಿಟ್ಟು ಏನ್ ಮಾಡ್ಬಿಟ್ರು? ಇಂಗ್ಲೆಂಡಿಗೆ ಕಳಿಸ್ಬಿಟ್ರು. ಎದ್ರಲ್ಲಿ? ಶಿಪ್ಪಲ್ಲಿ ಹೋಗ್ತಾರೆ. ಶಿಪ್ಪು ಏನ್ ಅರ್ಧಲ್ಲಿ ಶಿಪ್ಪು ಮುಳುಗೋಯ್ತು. ಶಿಪ್ ಮುಳುಗೋಯ್ತ್ರಿ. ಏನಾಯ್ತು ಇವಾಗ? ಎಲ್ಲ ಕಾಪೀಸು ವೇಸ್ಟ್ ಆಗುತ್ತೆ. ಯಾಕೆ ದೇವ್ರದನ್ನ ಅನುಮತಿ ಮಾಡಿದ್ರು? ಈಗ ಆ ಕಾಪೀಸ್ ಎಲ್ಲಾನು ಇಂಗ್ಲೆಂಡ್ ಹೋಗಿದ್ರೆ ಆಗಿರೋದಲ್ಲ, ಜನ ಅಲ್ಲಿ ತಿಳ್ಕೊಂಡ್ರೆ ನೋಡ್ತಾನೆ. ಯಾಕೆ ದೇವ್ರು ಮುಳುಗಿಸ್ಬಿಟ್ರು? ಸ್ಟೇಜ್ ಅಲ್ವಾ ಅದು? ಗಾಡ್ ಐ ಆಮ್ ಡೂಯಿಂಗ್ ಯುವರ್ ವಿಲ್ ಅಲ್ವರಾ? ನೀವು ನನಗೆ ಏನ್ ಮಾಡ್ಬೇಕು? ನಾನು ನಿಮಗೆ ಹೆಲ್ಪ್ ಮಾಡಬೇಕು. ಬಟ್ ಏನಾಗುತ್ತೆ ಇಲ್ಲಿ? ರಿವರ್ಸ್ ಆಗೋತ್ತಲ್ಲ ಅಂತ ಹೆಂಗಿತ್ತು ಅವನಿಗೆ, ಯಾರಿಗೆ? ಟೆಂಡಲ್ಗೆ. ಇದು ಏನಪ್ಪ ಅಂದ್ರೆ ವಿಷಯ, ದೇವರ ಒಂದು ಬ್ಯೂಟಿ ನೋಡಿ. ಯಾವುದೇ ಕಾರಣಕ್ಕೂ ನಮ್ಮಿಂದ ದೇವರ ಕಾರ್ಯ ಆಗಿದೆ ಅನ್ನೋ ಒಂದು ಬುದ್ಧಿ ನಮ್ಗೆ ಬರಬಾರ್ದು. ನಾನು ಹೋಗಿ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಅಪೊಸ್ತಲ ಪೌಲ್ ಅವ್ರಂತಾರೆ, ಅಪ್ಪ ನನ್ನ ಕಣ್ಣು ಹೋಗ್ಬಿಟ್ಟಿದ್ದಪ್ಪ, ನನ್ಗೆ ಕಾಣ್ತಾನೆ ಇಲ್ಲ. ಬರ್ದಿರೋ ಪತ್ರ ಯಾವುದೂ ಪೌಲ್ ಬರ್ದಿಲ್ಲ ಸ್ವಂತ ಕೈಯಿಂದ, ಎಲ್ಲ ಅಸಿಸ್ಟೆಂಟ್ ಸೊಸ್ತೆನಿಯು ಅದಿರ್ತಾರ ಜೊತೆಗೆ ಅವರೆಲ್ಲ ಬರ್ದಾರ. ಬಟ್ ಆ ಒಂದು ಪತ್ರದಲ್ಲಿ ಮಾತ್ರ ಒಂದು ಪದ ಮಾತ್ರ ದೊಡ್ಡದಾಗಿ ಬರೆಯೋರು ಅವರು, A4 ಸೈಜ್ ಪೇಪರ್ ಸೈಜಲ್ಲಿ. ಯಾಕಂದ್ರೆ ಅಥೆಂಟಿಕೇಶನ್ ನಾನೇ ಬರ್ದಿರೋದು ಅಂತ. ಕಣ್ಣು ಹೋಗ್ಬಿಟ್ಟಿದಪ್ಪ, ಏನು ಮಾಡಿ ನೀನು ಕಣ್ಣ ಕೊಟ್ಟುಬಿಡು, 14 ಅಲ್ಲ 20 ಬರಿತೀನಿ ಅಂತ. ಯಾರಿಗೆ?
ಅಪೊಸ್ತಲ ಪೌಲ್ ಮನಸ್ಸಲ್ಲಿ, ನಿಮ್ಮ ಕಾರ್ಯ ನಾನು ಮಾಡ್ತೀನಿ ಅಂದ್ರು, ನಿನ್ನ ಬಳದಿಂದ ಅಲ್ಲಪ್ಪ, ನನ್ನ ಕೃಪಾಣಿನಿಗೆ ಸಾಕು. ದೇವರ ಚಿತ್ತ ಏನಪ್ಪತ್ತ, ಸ್ಯಾಂಕ್ಟಿಫಿಕೇಶನ್ ಆಫ್ ಅವರ್ ಸೆಲ್ಫ್ಸ್ ಇಸ್ ಗಾಡ್ಸ್ ವಿಲ್. ನಮ್ಮನ್ನ ಒಂದು ಕರಿವಿಯಾಗಿ ಯೂಸ್ ಮಾಡ್ಬೋದು ಅವ್ರ ಕಾರ್ಯವನ್ನು ಮಾಡೋದಕ್ಕೆ, ಆದರೆ ನಮ್ಮಿಂದಾನೇ ಆಗುತ್ತೆ ಅನ್ನೋ ಒಂದು ವಿಷಯ ನಮ್ಮಲ್ಲಿ ಬರಬಾರ್ದು. ಆದರೆ ನಮ್ಮ ಸ್ಯಾಂಟಿಫಿಕೇಶನ್ ನಾವು ಮಾಡ್ಕೋಬೇಕು ಅನ್ನೋ ಒಂದು ಅನುಭವ ಯಾರು ಕೊಟ್ಟರು ಗೊತ್ತಾ? ಅವಾಗ ವಿಲಿಯಂ ಟೆಂಡಲ್ಗೆ ಕೊಟ್ಟರು ಕ್ರಿಸ್ತರಲ್ಲಿ ಪ್ರಿಯ. ಇದು ಒಂಥರ ಏನ್ರಿ, ಅದು ಸ್ಟ್ರೇಂಜ್ ಥಿಂಗ್ಸು ಅಲ್ಲಿ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯ. ನೆಕ್ಸ್ಟ್ ನೋಡ್ಬೇಕಾರೆ ಏನ್ರಿ, ನಮ್ಮನ್ನು ಏನು ಮಾಡ್ತೀವಿ ನಾವು, ಕೆಲವೊಮ್ಮೆ ಏನು ಮಾಡ್ತೀವಿ ನಾವು, ದೊಡ್ಡ ಪ್ಲಾನ್ ಎಲ್ಲ ಮಾಡ್ತೀವಿ. ಏನಂತ, ಪಬ್ಲಿಕ್ ಮೀಟಿಂಗ್ ಮಾಡಬೇಕು, ಎಲ್ರನ್ನೂ ಕರಿಬೇಕು ಅಲ್ವಾ, ಕನ್ವೆನ್ಷನ್ ಮಾಡಬೇಕು ಅಂತ ಮಾಡ್ತೀವಿ. ಬಟ್ ಅನ್ನೋಯಿಂಗತ್ತದ ಕಾರ್ಯ ಸಕ್ಸಸ್ ಆಗಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ದೇವ್ರಿಗೆ ಗೊತ್ತು ಅದು ಮಾಡಿದ್ರೆ ನಾವು ಬಿದ್ದೋಗ್ಬಿಡ್ತೀವಿ. ಹೇಳ್ತಾರೆ ಅದು ಮುಖ್ಯ ಅಲ್ಲಪ್ಪ, ನೀನು ಮಾಡು, ನಿನ್ನ ಓಟ ಓಡಿ ನೀನು ಸರಿಯಾಗಿ ಓಡುವ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ಬೇಕಾರೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ತುಂಬ ಮುಖ್ಯವಾದ ವಿಷಯ. ಅದು 1 ಸಾಮುವೇಲ 4ನೇ ಅಧ್ಯಾಯದಲ್ಲಿದೆ, ಅದು ಓದ್ಕೊಳ್ಳಿ. ಆಮೇಲೆ ಏನು ಮಾಡ್ತಾರಪ್ಪ ಅಂದರೆ, ಏನು ಮಾಡ್ತಾರೆ, ಅಲ್ಲಿ ಒಂದು ವಾರ ಹೋಗ್ತಾರೆ ಅಲ್ವಾ. ವಾರ್ಗೆ ಹೋಗ್ಬೇಕಾರೆ ಏನು ಮಾಡ್ತಾರೆ ಗೊತ್ತಾ, ಅವರು ಏನು ಮಾಡ್ತಾರೆ, ಆರ್ಕ್ ಅಪೋನೆಂಟ್ನ ತಗೊಂಡು ಹೋಗ್ತಾರೆ. ಏನಾಗುತ್ತೆ ಅಲ್ಲಿ ರಿಸಲ್ಟು, ಆರಲ್ಲಿ ರಿಸಲ್ಟು ಸೋತೋಗ್ತಾರೆ. ಸೋತೋಗೋದು ಮಾತ್ರ ಅಲ್ಲ, ಏನಾಗುತ್ತೆ, ಆರ್ಕ್ ಆಫ್ ಕವನೆಂಟ್ನೇ ತಗೊಂಡೋಗ್ಬಿಡ್ತಾರೆ ಕ್ರಿಸ್ತರಲ್ಲಿ. ಯಾಕೆ ಮೋಸೆ ಇದ್ದಾಗ ತಗೊಂಡೋದಾಗ ರಿಮೋಟವರೆಲ್ಲ ಜಯ ಹೋಗಿದ್ರಲ್ವಾ, ಯಾಕೆ ಇವಾಗ ಹೋಗಿಲ್ಲ ಅಂದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ವಿಶ್ವಾಸದಲ್ಲಿ ಏನಿಲ್ಲ. ಏನಂದ್ರಿ ಬದರ್, ಉದ್ದೇಶ ಇರಲಿಲ್ಲ, ನಂಬಿಕೆ ಇಲ್ಲ. ಹೇಳ್ರಿ ಇವ್ರ ಉದ್ದೇಶ ಏನು, ಇದು ಒಂದು ಏನಂತಾರೆ ಲಕ್ಕಿ ಡೀಪ್ ಅಂದ್ಬಿಟ್ರೆ, ಯಾರನ್ನ ಹಾಕೊಂಡ್ನ ಒಂದು ಲಕ್ಕಿ ಚಾಮನ್ಕೊಂಡ್ಬಿಟ್ರು ಅವರು, ಗೆದ್ಬಿಡ್ತೀವಿ ಅನ್ನೋ ಅಂತ ಹೇಳ್ಬಿಟ್ರು. ಹಂಗಲ್ಲ, ವಿಶ್ವಾಸ ಉದ್ದೇಶ ಬಿದ್ರಲ್ದಂಗೆ ಸರಿ ಇಲ್ಲ, ಏನು ಮಾಡ್ಬಿಟ್ರು, ಕೌಂಡನ್ನ ಕಳ್ಕೊಂಡ್ಬಿಟ್ರು. ಏನಾಯ್ತು, ಅಲ್ಲಿ ತೊಗೊಂಡು ಹೋಗೋದಕ್ಕೆ ಪಾಯಸ್ತರಿಗೆ ಇಲ್ದಿರೋ ಅವ್ರಿಗೆ ಒಂಥರ ಬಾಧೆ ಬಂದ್ಬಿಡ್ತು, ವ್ಯಾಧಿಗಳೆಲ್ಲ ಬಂದ್ಬಿಡ್ತು. ಏನು ಮಾಡ್ಬಿಟ್ರು ಅವ್ರು, ಆಮೇಲೆ 7 ತಿಂಗಳು ಏನಾಗ್ತದ ಅಲ್ಲೇ ಇತ್ತು. ಆಮೇಲೆ ವಾಪಸ್ ಕಳ್ಸಿದ್ರು. ಇವ್ರು ಪಡ್ಕೊಂಡ್ಬಿಟ್ರು. ಪಡ್ಕೊಂಡಾಗ ಫುಲ್ಲಾಗಿತ್ತ, ಓಡೋದೆಲ್ಲ ಫುಲ್ಲಾಗಿತ್ತ. ಒಳಗೇನಿತ್ತು ಆರೋಣಿನ ಸಿಗುರುವ ಕೋಲು. ನೆಕ್ಸ್ಟು ಮನ್ನಾ. ಎಂಥ ಮನ್ನಾ ಅದು? ಚಿನ್ನದ, ಯಾವತ್ತು ಕೊಳ್ಳಿದಿರೋ ಮನ್ನಾ, ಚಿನ್ನದ ಒಂದು ಪಾತ್ರೆಯಲ್ಲಿರೋದು. 3ನೇದು ಕವರ್ನೆಂಟ್, ಆರ್ಕ್ ಆಫ್ 10 ಕವರ್ನೆಂಟ್ ಇತ್ತು. ಕವರ್ನೆಂಟ್ ಮಾತ್ರ ಇತ್ತು, ಆರೋಣಿನ ಕೋಲಿಲ್ಲ, ಮನ್ನಾ ಪಾತ್ರೆ ಇಲ್ಲ. ಇದ್ರ ಮಾತ್ರ ಪಡ್ಕೊಂಡ್ರು. ಯಾರ್ರೀ? ಇಸ್ರೇಲ್ ಜನ. ಏನು ವಿಷಯ ಇಲ್ಲಿ? ಇದೂ ಸೇಮು ಮಾಂಸೀಗ ಇಸ್ರೇಲರಿಗೆ ಸೂಚನೆ ಕೊಡುತ್ತೆ. ಅವ್ರು ಏನು ಮಾಡ್ಬಿಟ್ರು, ಆರ್ಕ್ ಆಫ್ ಕವರ್ನೆಂಟ್ ಸಾಕು ಅಂತ ಹೇಳ್ಬಿಟ್ಟು ಇಟ್ಕೊಂಡ್ಬಿಟ್ರು ವಿನಃ ಅಂತಹ ವಿಶ್ವಾಸ. ಇವಾಗ ಫಾರ್ ಎಕ್ಸಾಂಪಲ್ ಆರ್ಕ್ ಆಫ್ ಕವರ್ನೆಂಟ್ ಏನರ್ಥ? ದೇವರ ಪ್ರಸನ್ನತೆ. ಎಕ್ಸಲೆಂಟ್. ಏನಾಗುತ್ತೆ ಗೊತ್ತಾ, ಯಾವಾಗ ಯೇಸು ಕ್ರಿಸ್ತನ ಅವ್ರು ಶಿಲುವೆ ಹಾಕ್ಬಿಟ್ರು ಏನ್ರಿ, ದೇವರ ಪ್ರಸನ್ನತೆನ ಅವರು ಕಳ್ಕೊಂಡ್ಬಿಟ್ರು. ಎಲ್ಲೋ ಪ್ರಸನ್ನತೆ ಇವಾಗ ಪಾಳ್ಯಸ್ಥರಿಗೆ ಹೋಗ್ಬಿಡ್ತು. ಆರೋಣ ಚಿಗುರು ಕೊಡ ಅನ್ಸುತ್ತೆ, ಯಾಜಕ ಮಾಡುವಂಥ ಕಾರ್ಯ. ನೆಕ್ಸ್ಟು ಕೊಳ್ಳದೇಗಿರುವಂಥ ಮನ್ನಾ. ಏನದು? ಏನು ವಾಕ್ಯ ಬಂದಿರೋದು? ಏನಂದ್ರಲ್ಲ ಇನ್ನು ಮನ್ನಕ್ಕೆ, ಕೊಳ್ಳಿದೇ ಇರುವಂಥ ಮನ್ನಾ ಅಂದ್ರೆ ಇಮ್ಮಾರ್ಟಾಲಿಟಿ. ನೆಕ್ಸ್ಟು ದೇವರು ನಮ್ಗೆ ಕೊಟ್ಟಿರುವಂಥ ಲಾ ಆಫ್ ಲವ್ ಅಲ್ವರ, ಸ್ಯಾಕ್ರಿಫೈಸ್ ಮಾಡ್ತೀವಿ ನಾವು, ಅದನ್ನು ನಾವು ಪಡ್ಕೊಂಡ್ಬಿಟ್ವಿ. ಯಾರು ಫ್ಯಾನ್ಸ್ ಮಾಡ್ಕೊಂಡ್ಬಿಟ್ವಿ. ಬಟ್ ನಮಗೆ ಸಿಕ್ಕಿದಾಗ ಆರೋನಿನ ಕೋಲ್ಡಿತ್ತು, ವಿ ಬಿಕಮ್ ದ ಪ್ರೀಸ್ಟ್ ಕ್ಲಾಸ್, ವಿ ಬಿಕಮ್ ದ ಇಮ್ಮಾರ್ಟಾಲಿಟಿ. ನಮಗೆ ಮನ್ನಾ ಸಿಕ್ಬಿಡ್ತು. ನ್ಯಾಯಪ್ರಮಾಣ ನಾವು ಏನು ಮಾಡ್ಬಿಟ್ರಿ, ಅದನ್ನ ಇಟ್ಕೊಂಡ್ಬಿಟ್ಟು ನಾವು ಬಿಕಮ್ ಟು ದ ಹೆವನ್ಲಿ ಕ್ಲಾಸ್ ಹೋಗ್ಬಿಟ್ವಿ. ಬಟ್ ನೆಕ್ಸ್ಟ್ ಅದೇ ಆರ್ಕ್ ಆಫ್ ಕವರ್ನೆಂಟು, ಪ್ರೆಸೆನ್ಸ್ ಆಫ್ ಗಾಡ್ ಇಸ್ರೇಲ್ಗೆ ವಾಪಸ್ ಹೋದಾಗ ಏನಿಲ್ಲ ಅಲ್ಲಿ ಅವ್ರಿಗೆ, ಪರಲೋಕದ ಕರೆ ಇಲ್ಲ, ಯಾಜಕ ಆಗುವಂಥ ಕಾರ್ಯ ಇಲ್ಲ, ಇಮ್ಮಾರ್ಟಾಲಿಟಿ ಅಮರತ್ವ ಅಲ್ಲಿ ಇಲ್ವೇ ಇಲ್ಲ. ಹೋದ್ರೆ ಲಾ ಆಫ್ ಕವರ್ನೆಂಟ್ ಏನಿಲ್ಲ, ಇದು ಹೊಸ ಉಡನ್ಬಡಿಕೆ. ಯಾವ್ದದು? ಮತ್ತೆ ಮಾಡ್ತಾರಲ್ಲ ಹೊಸ ಉಡನ್ಬಡಿಕೆ ಮಾಡ್ತಾರೆ ಅಂತಾರು. ಮಾಡಿದಾಗ ದೇವರು ಏನ್ ಮಾಡ್ತಾರೆ, ಈ ವಿಲ್ ರೂಲ್ ದ ವರ್ಲ್ಡ್ ವಿತ್ ದ ಐರನ್ ರಾಡ್, ಕಬ್ಬಿನ ಕೋಲಿನಿಂದ.
ಯಾವ ಲಿಮಿಟೇಷನ್ ಅಂದ್ರೆ ಸ್ಟ್ರಿಕ್ಟ್ ಮಾಡಬೇಕು, ದಾರಿ ಇಲ್ಲ. ಮಾಡಲಿಲ್ವಾ, ಮಾಡೋವರೆಗೂ ಬಿಡಲ್ಲ. ಮಾಡಿದ್ರು ಹೃದಯಪೂರ್ವಕ ಮಾಡಬೇಕು. ಮೇಲೆ ಮಾತ್ರ ಮಾಡಿಬಿಟ್ಟು ಮತ್ತೆ 100 ವರ್ಷ ಆದ್ಮೇಲೆ ಶೋಧನೆ ಬಂದಾಗ ಮತ್ತೆ ಮಾಡಿದ್ರೆ ನಿಮ್ಗೇನ್ ಮಾಡ್ತಾರೆ? ವೆನ್ ಗಾಡ್ ಸೀಸ್ ದ ಸಿನ್ ಅಂಡ್ ದ ಸಿನ್ನರ್ ಆರ್ ಇನ್ಸೆಪರಬಲ್, ಈ ವಿಲ್ ಡಿಸ್ಟ್ರಾಯ್ ಇನ್ ದ ಸೆಕೆಂಡ್ ಡೆತ್ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಂಗಾಗಿ ನೋಡಿ, ಇವಾಗ 1878 ಏನಾಯ್ತದೆ ಇವಾಗ? 1878 ಅಲ್ಲಿ ಏನಾಗಿದೆ? ಈ ಆರ್ಕ್ ಆಫ್ ಕವನೆಂಟ್ ಅವ್ರಿಗೆ ಸ್ಲೋ ಆಗಿ ವಾಪಸ್ ಬರ್ತಾ ಇದೆ. ಆದ್ರೆ ಆರೋಣಿನ ಚಿಗುರುವ ಕೋಲಿಲ್ಲ, ಮನ್ನಾ ಇಲ್ಲ. ಬಟಾದ್ರೆ ಲಾ ಮಾತ್ರ ಅವ್ರು ಕೊಡಲ್ಪಡುತ್ತೆ ಕ್ರಿಸ್ತರಲ್ಲಿ ಪ್ರಿಯರೇ. ಈಗ ನಮಗೇನಪ್ಪ ವಿಷಯ ಅಂದ್ರೆ, ವಿ ಶುಡ್ ಬಿ ಲೈಕ್ ಈನಾಕ್. ದೇವರು ಮಾಡುವ ಪ್ರತಿಯೊಂದು ಕಾರ್ಯವು ನಮ್ಮ ಲಿಮಿಟೆಡ್ ಮೈಂಡ್ ಇರ್ತದೆ, ಅದು ವಿನೋದವಾಗಿರ್ತದೆ. ಆದರೆ ಅದರ ಒಂದು ಏನಂತಾರೆ ರಿಸಲ್ಟು ಹಿಂಗಿರ್ತದೆ. ಇಟ್ ವಿಲ್ ಬಿ ದ ಮಾರ್ವಲಸ್ ರಿಸಲ್ಟ್ ಫಾರ್ ಅಸ್. ಫಾರ್ ಎಕ್ಸಾಂಪಲ್, ಒಂದು ವಾಕ್ಯ ಹೋದ್ರಿ, 1 ಪೇತ್ರ 4:12. ಪ್ರಿಯರೇ, ಹ್ಮ್ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಹ್ಮ್ ಆಶ್ಚರ್ಯ ಪಡಬೇಡಿರಿ. ನೋಡಿ, ನೀವು ಪರೀಕ್ಷೆ ಮಾಡೋದಕ್ಕೋಸ್ಕರ ಪಡಕ್ಕೆ ಮಾಡ್ರಿ, ನೀವು ಆಶ್ಚರ್ಯ ಪಡಬೇಡ್ರಿ. ಯಾಕಂದ್ರೆ ದಟ್ ಈಸ್ ದ ವೇ ಟು ಪ್ರೂವ್ ಅವರ್ ವರ್ದಿನೆಸ್ ಅಲ್ವರ. ನೋಡಿ, ಆ ನೂತನ ಸೃಷ್ಟಿ ಸಾವೇ ಇಲ್ದಿರುವಂತ ಅಮೃತ್ವ ಹೋಗ್ಬೇಕಂದ್ರೆ ಅದಕ್ಕೆ ಬೇಕಾಗಿರುವ ಒಂದು ಯೋಗ್ಯತೆ ಅಂತ ಹೇಳ್ಬೋದಾ? ವರ್ದಿನೆಸ್ಗೆ ಯೋಗ್ಯತೆ ಬೇಕು. ಆ ಯೋಗ್ಯತೆನ ಪ್ರೂವ್ ಮಾಡೋದಕ್ಕೆ ಮಾಡ್ತಾರೆ ಅಲ್ಲಿರುವಂತಹ ಏನಂತಾರೆ ಅದು, ಆ ಫರ್ನೆಸ್ಸು, ಆ ವೈನ್ ಪ್ರೆಸ್ಸು, ಆ ಟ್ರಿಬಲ್ ಮೇಲೆ ಅನ್ನಕ್ಕೆ ಅದನ್ನ ನಾವು ಪ್ರೂವ್ ಮಾಡೋದಕ್ಕೆ. ಇದು ನಮಗೋಸ್ಕರ, ನಮ್ಗೆ ಮಾತ್ರ ಅಲ್ಲ, ಇದು ಯೇಸು ಕ್ರಿಸ್ತನಿಗೂ ಸಹ ಏನಿತ್ತದು ಅವ್ರ ವರ್ದಿನೆಸ್ ಪ್ರೂವ್ ಮಾಡೋದಕ್ಕೆ ಅವ್ರು ಅದೇ ಅವ್ರ ಪಾತ್ರೆ. ಕಪ್ ಆಫ್ ಶೇಮ್, ಕಪ್ ಆಫ್ ಇಗ್ನೋಮಿಟಿ, ಕಪ್ ಆಫ್ ಸಫರಿಂಗ್. ಏನಕ್ಕಪ್ಪ ಅಂದ್ರೆ ಯು ಶುಡ್ ಪ್ರೂವ್ ಹಿಮ್ಸೆಲ್ಫ್ ವರ್ದಿ ಫಾರ್ ದಟ್ ಇಮ್ಮಾರ್ಟಾಲಿಟಿ. ಹಂಗಾಗಿ ನಮಗೆ ಅದೇನಿರ್ಬೋದು, ಇಟ್ ವಿಲ್ ಬಿ ಸ್ಟ್ರೇಂಜ್ ಫಾರ್ ಅಸ್. ನಾವು ದೇವ್ರ ಕಾರ್ಯ ಮಾಡ್ತಾ ಇದೀನಲ್ವಾ ನೋಡಿ. ಫಾರ್ ಎಕ್ಸಾಂಪಲ್, ಯೇಸು ಕ್ರಿಸ್ತರು ಮಾಡ್ಬಿಟ್ರು, ಇದೇ ದೇವನೇ ನಿಜ ಚಿತ್ತವನ್ನು ಮಾಡೋದಕ್ಕೆ ಬರ್ತಾ ಇದೀನಂತ ಅವ್ರು ಉಡன்பಡಿಕೆ ಮಾಡಿದಾಗ ಮೇಲಿಂದ ಒಂದು ಏನ್ ಬಂತು ಮೆಸೇಜ್? ದಿಸ್ ಈಸ್ ಮೈ ಓನ್ಲಿ ಬಿಗಾಟನ್ ಸನ್ ಇನ್ whom ಐ ಆಮ್ ವೆಲ್ ಪ್ಲೀಸ್ ಅಂತ ಬಂತು ಸ್ಟಾರ್ಟ್ ಮಾಡಿದಾಗ. ಬಟ್ ಫಿನಿಶ್ ಮಾಡಿದಾಗ ಆ ಚಿತ್ತವನ್ನು ಚಿಲುಬೆಲೆ ಫಿನಿಶ್ ಮಾಡ್ತಾ ಇದಾರೆ. ಇನ್ನೇನು ಆಬತ್ತು ಬಂದ್ಬಿಡ್ತು, ಸಾಯ್ತಾ ಇದೀನಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟೆ. ವೆರಿ ಸ್ಟ್ರೇಂಜ್ ಆಗಿತ್ತು. ಯಾರಿಗೆ? ಯೇಸು ಕ್ರಿಸ್ತನಿಗೆ. ಬಟ್ ಇನ್ಮೋಟವರು ನಾನು ಜೀವನ ಕೊಡಬೇಕು ಇನ್ಮೋಟು ಅವರ ಒಂದು ಜೋರವಾಗಿ ಕಿರ್ಚಿ ಜೀವವನ್ನು ಅರ್ಪಣೆ ಮಾಡಿ ಅವ್ರ ಜೀವವನ್ನು ಬಿಟ್ಟು. ಯಾಕಂದ್ರೆ ಅವರ ಯೋಗ್ಯತೆನಲ್ಲಿ ಅವರು ಪ್ರೂವ್ ಮಾಡೋದು. ಯಾಕಂದ್ರೆ ಈ ಕ್ಯಾನ್ ಬಿಕಮ್ ದ ಇಮ್ಮಾರ್ಟಾಲಿಟಿ ಕ್ರಿಸ್ತರಲ್ಲಿ. ಹಾಗಾಗಿ ವಾಕ್ಯ ಹೋದನ್ರಿ, ಕೀರ್ತನೆ 37ನೇ ಅಧ್ಯಾಯ 5ನೇ ವಾಕ್ಯ, ಸಾಮ್ಸ್ 37:5. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ನೋಡಿದ್ರ, ನಮಗೆ ವಿನೋದವಾಗಿದ್ದು ಸಹ ನಾವು ಚಿಂತೆ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮಗೆ ತಿಳ್ಕೊಳ್ಳೋಕೆ ಮೆದುಳಿಲ್ಲ. ವಿ ವಿಲ್ ಹ್ಯಾಂಡ್ ಓವರ್ ಎವ್ರಿಥಿಂಗ್ ಟು ಗಾಡ್ ಅಂಡ್ ಅಂಬಲ್ನೆಸ್ ಅಲ್ವರ. ಅಂಬಲ್ ವಾಕ್ಯ ಅಂದ್ರೆ ಈ ಗ್ರೀಕಲ್ಲಿ ಅಮ್ಮಸ್ ಗ್ರೌಂಡ್ ಅಂತ ಬರುತ್ತೆ. ನಾವು ಗ್ರೌಂಡ್ ತರ ಆದ್ರೇನೆ ಗಾಡ್ ಕ್ಯಾನ್ ಕ್ರಿಯೇಟ್ ಸಮಥಿಂಗ್ ಔಟ್ ಆಫ್ ಇಟ್. ಸೊ ಹಂಗಾಗಿ ವಿ ಶುಡ್ ನಾಟ್ ಬಿ ಸ್ಟ್ರೇಂಜ್. ತಾಳ್ಮೆಯಿಂದ ನಮ್ಮ ಎಲ್ಲ ಕಾರ್ಯಗಳನ್ನ ತಂದೆಯ ದೇವ್ರ ಕೈಗೆ ಒಪ್ಪಿಸ್ಬಿಟ್ಟು ಏನ್ ಮಾಡ್ಬೇಕು, ಅವ್ರನ್ನೇ ಎದುರು ನೋಡ್ಕೊಂಡು ಅವ್ರು ತೋರಿಸಿದ ದಾರಿಯಲ್ಲಿ ನಾವು ಹೋದ್ರೆ ಹೇಳ್ತೀವಿ, ನಾವು ಖಂಡಿತವಾಗಿಯೂ ನಾವು ದೇವರ ಆ ಒಂದು ಕುಟುಂಬದಲ್ಲಿ ಒಂದು ಹೇಳ್ತಾ ಈ ಒಂದು ಬ್ಲೆಸ್ಸಿಂಗ್ಸ್ನ ದೇವ್ರನ್ನ ಕೊಡ್ಲಿ ಅಂತ ಹೇಳ್ತಾ ಇವತ್ತು ಮುಗಿಸ್ತೀನಿ. ಮೇ ಗಾಡ್ ಬ್ಲೆಸ್ ಆಲ್ ಆಫ್ ಅಸ್. ಆಮೆನ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರರೇ, ನಮ್ಮ ಸೋದರು ನಮ್ಮ ನಡುವೆ ಸ್ಟ್ರೇಂಜ್ ಥಿಂಗ್ ಅಂದ್ರೆ ವಿಚಿತ್ರವಾಗಿರೋಂಥ ವಿಚಾರಗಳ ಬಗ್ಗೆ ಏನ್ ಮಾಡಿದ್ರು ಮಾತಾಡ್ತಿದ್ರು. ಬೈಬಲ್ ಅಂತ ಅನೇಕ ಒಂದು ವಿಚಾರಗಳು ತಗೊಂಡು ಏನ್ ಮಾಡಿದ್ರು
ವಿಚಿತ್ರವಾಗಿರೋ ಸನ್ನಿವೇಶಗಳು ಏನ್ ಮಾಡಿದ್ರು ಅಲ್ಲಿ ಹೇಳಿದ್ರು ಅಲ್ವರ. ಸೊ ಯಾವ ಇನ್ಸಿಡೆಂಟ್ಸ್ ಬಗ್ಗೆ ಹೇಳಿದ್ರು, ಯಾರು ಜ್ಞಾಪನ ಇದೆಯಾ? ಮೊದಲನೇ ಅದು ಯಾರ ಬಗ್ಗೆ ಹೇಳಿದ್ರು? ಆ ಪೌಲ್ ಅಲ್ವರ. ಅಪೋಸ್ಟ್ಲ್ ಪೌಲು ಸಭೆಗೆ ಏನ್ ಮಾಡ್ತಾ ಇದ್ರು? ಹಿಂಸೆ ಕೊಡ್ತಾ ಇದ್ರು ಅಲ್ವರ. ಅಂತ ವ್ಯಕ್ತಿನ ದೇವ್ರು ಆಯ್ಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾರು ಊಹೆ ಕೂಡ ಏನ್ ಮಾಡಕ್ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಅದೇ ದೇವ್ರು ಹೆಂಗೆ ವಿಶೇಷವಾಗಿತ್ತು ಅಂತಾರೆ, ಅಂತ ವ್ಯಕ್ತಿನೇ ಮಾಡೋದು ಸಭೆನ ನಡ್ಸೋದಿಕ್ಕೆ ಅವನು ಉಪಯೋಗಿಸ್ಕೊಂತ ಅಲ್ವರ. ಅದು ನೋಡ್ಬೇಕಾರೆ ಹೊಸ ಒಡಂಬಡಿಕೆ ನೋಡ್ಬೇಕಾದ್ರೆ ಅಧಿಕವಾಗಿ ಬರ್ದಿರೋದು ಯಾರು? ಅಪೋಸ್ಟಲ್ ಪೌಲ್ ಅಲ್ವರ. ಎಲ್ಲಾ ಕಡೆ ಸಭೆಗಳನ್ನ ಸ್ಥಾಪನೆ ಮಾಡೋದು ಯಾರು? ಅಪೋಸ್ಟಲ್ ಪೌಲ್. ಕಂಪ್ಲೀಟೆಡ್ ರಿಜೆಕ್ಟೆಡ್ ಆಫ್ ಏನ್ರಿ ಎಲ್ಲಾ ಸೋದರಗಳನ್ನ ರಿಜೆಕ್ಟ್ ಮಾಡಲ್ಪಟ್ಟವ್ರು ಅಲ್ವರ. ಅನನಿಯಸ್ ಎದುರವರು, ಅಯ್ಯೋ ನಾನ್ಯಾಕೆ ದೇವ್ರ ಹತ್ರ ಹೋಗ್ಲಿ, ಅವ್ರ ಸಭೆ ಹಿಂಸೆ ಕೊಡೋರು ಅವ್ರ ತಕ್ಕ ನೀನ್ ಕಳಿಸ್ತಾ ಇದೆಯಲ್ಲ ಅಂತಂದ್ರ. ಆಮೇಲೆ ಅಪೋಸ್ಟಲ್ ಪೀಟರ್ ಕೂಡ ಏನ್ ಮಾಡಕೋಲ್ಲ, ಇವ್ರನ್ನ ಭೇಟಿ ಮಾಡಕ್ಕೆ ಬರಲಿಲ್ಲ, ಬೈಬಲ್ ಕೊಟ್ಟಿದ್ದಾರೆ ಅಲ್ವರ. ಸೊ ಆ ರೀತಿ ಇರ್ಬೇಕಾರೆ ನೋಡ್ಬೇಕಾರೆ ಇದೊಂದು ಸ್ಟ್ರೇಂಜ್ ಥಿಂಗ್ ಅಲ್ವರ. ಅದಕ್ಕೆ ಬ್ರದರ್ ಕೂಡ ಹೇಳಿದ್ರು, ಎಷ್ಟೋ ಸರಿ ನಾವು ಆಲೋಚನೆ ಮಾಡ್ಬೇಕಾರೆ ನಾವು ಯಾರು ಬರ್ತಾರೆ ಅಂತ ಎದುರು ನೋಡ್ತಾ ಇರ್ತಾರೋ ಅವ್ರು ಏನಾಗೋದಿಲ್ಲ, ಬರೋದಿಲ್ಲ ಅಲ್ವರ. ನಮ್ಮ ದಾಸ್ಪದರ್ ಕೇಳ್ರಿ, ಅವ್ರ ಊರಲ್ಲಿ ಹೇಳ್ಕೊಡ್ತೀರಿ, ಇಡೀ ಊರೇ ಬರೋರು ಅಲ್ವರ. ಇಡೀ ಊರ್ ಕೇಳೋರು, ನಾವು ಫುಲ್ ಖುಷಿ ಆಗ್ಬಿಡ್ತಾ ಇದ್ರಿ, ಆಹಾ ಇಡೀ ಊರ್ ಬರ್ತಾರಪ್ಪ, ಇಲ್ಲಿ ಒಂದ್ ಸಭೆ ಆಗ್ಬಿಡ್ತೈತೆ. ಕೊನೆಗೆ ಯಾರು ಬಂದ್ರು? ಒಬ್ರು ಬಂದಿಲ್ಲ, ಇವ್ರೊಬ್ರು ಬಂದಿದ್ದು ಅಲ್ವರ. ಇಡೀ ಊರವ್ರ ಕೊನೆ ಚೆನ್ನಾಗಿ ಕೈ ಕೊಟ್ರು ಅಲ್ವರ. ಸೊ ಆ ರೀತಿ ಅಲ್ವರ. ಸೊ ನಾವು ಈ ತರ ಕೆಲಸ ಮಾಡ್ಬೇಕಾದ್ರೆ ಏನ್ರಿ ಎಷ್ಟೋ ಸತಿ ಅನುಭವ ನೋಡಿ. ನಮ್ಮ ಚಂದ್ರಪುರದಲ್ಲಿ ಕೇಳ್ರಿ, ಎಲ್ಲಿ ನಾವು ಅಲ್ಲಿ ಮನೇಲಿ ಮೀಟಿಂಗ್ ಮಾಡ್ತಾರಲ್ಲ ಮಾಡಿ ರೋಡಲ್ಲಿ, ಎಷ್ಟು ಜನ ಬರೋರು ಒಂದು ಕ್ಲಾಸ್ ರೂಮ್ ಅಲ್ಲಿ, ಏನೋ ಒಂದು 7-8 ಜನ ಬರೋರಪ್ಪ, ಚೆನ್ನಾಗಿ ಕೇಳ್ತಾ ಇದ್ರು. ಕೊನೆಗೆ ಏನಂದ್ರೆ ಒಬ್ರು ಅಡ್ರೆಸ್ ಇಲ್ಲ ಅಲ್ವರ. ಭಾಸ್ಕರ್ ಅಂತ ಬರೋರಲ್ಲ ಅದರ, ಇವತ್ತು ಫೋನ್ ಮಾಡ್ತಾ ಇರ್ಬೇಕಾರೆ, ಆದ್ರೆ ಮೀಟಿಂಗ್ ಮಾತ್ರ ಏನ್ ಮಾಡಲ್ಲ, ಬರಲ್ಲ ಅಲ್ವರ. ಅದೇ ನಾವು ಯಾರು ಎದುರು ಬರ್ತಾರೆ, ಯಾರು ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಆಸಕ್ತಿ ಇರ್ತಾರೆ, ಕೇಳ್ತಾರೆ ಅಂತ ಅಂತಾರೋ ಅವ್ರು ಏನಾಗಲ್ಲ, ದೇವ್ ಸೆಲೆಕ್ಷನ್ ಅಲ್ಲೇ ಬರಲ್ಲ ಅಲ್ರ. ಅದು ದೇವರು ವಿಶೇಷವಾಗಿರಂತ ಕಾರ್ಯ. ಬ್ರದರ್ ಕೂಡ ಹೇಳ್ದಲ್ಲ ಏನಂತಂದ್ರು, ದಾವಿದನ ಒಂದು ಕುಟುಂಬದಲ್ಲಿ ಅಲ್ವರ, ದಾವಿದನ ಕುಟುಂಬದಲ್ಲಿ ಸ್ಯಾಮ್ಯಲ್ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ನೋಡ್ತಾರೆ, ಸೋದರಗಳೆಲ್ಲ ಹೆಂಗಿದ್ರು. ಬೈಬಲ್ ಓದಿ ತುಂಬಾ ಚೆನ್ನಾಗಿದೆ, ಎಲ್ಲ ತುಂಬಾ ಒಳ್ಳೆ ವೆಲ್ ಬಿಲ್ಟು, ಒಳ್ಳೆ ಫುಲ್ ಸಖತ್ತಾಗಿದ್ರು. ರಾಜನ್ಗೆ ಇರೋಂಥ ಎಲ್ಲಾ ಗುಣಗಳು ಯಾರು ಇತ್ತು ಅಂತ ಹೇಳ್ತಾರೆ. ಆದ್ರೆ ದೇವರು ನೋಡ್ಬಿಟ್ಟು ಇವ್ರನ್ನ ಅಭಿಷೇಕ ಮಾಡೋದು ಸೂಚನೆನೇ ಕೊಡೋದಿಲ್ಲ. ಸ್ಯಾಮ್ಯಲ್ಗೆ ಏನಾಗ್ಬಿಡ್ತಾರೆ, ಆಶ್ಚರ್ಯ ಆಗ್ಬಿಡ್ತಾರೆ, ಏನಿದು ದೇವ್ರು ಏನೋ ಹೇಳ್ತಾ ಇಲ್ವಲ್ಲ, ಇಷ್ಟನೇ ಇರೋದು ನಿಮ್ಮ ಮಕ್ಳು ಇನ್ಯಾರ ಇದಾರೆ ಅಂತಾನೆ. ಇಲ್ಲ ಇನ್ನೊಬ್ಬ ಕೊನೆಯವನೇ ಅವ್ನು ಕುರಿ ಮೇಯ್ಸ್ತಾನೆ ಅಂತ. ಇಲ್ಲ ಫಸ್ಟ್ ಕರೀರಿ, ಅವ್ನು ಬರೋ ತನಕ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ನು ನೋಡಿದ ತಕ್ಷಣ ದೇವ್ರು ಹೇಳ್ತಾರೆ ಫಸ್ಟ್ ಇವ್ನು ಮಾಡೋ ಅಂತಾರೆ, ಅಭಿಷೇಕ ಮಾಡೋ ಅಂತಾರೆ. ಇದು ಹೆಂಗಿತ್ತು ಅಂದ್ರೆ ದೇವ್ರ ವಿಚಾರಗಳು ಹೆಂಗಿರ್ತದೆ, ನಾವು ಎದುರು ನೋಡೋದಕ್ಕಿಂತ ಟೋಟಲ್ ಡಿಫ್ರೆಂಟ್ ಅಂದ್ರೆ ಗಾಡ್ ಸೆಲೆಕ್ಷನ್ ತುಂಬಾ ಡಿಫ್ರೆಂಟ್. ಅದೇ ತರ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ರು, ಯಾವ್ದು ನೆಕ್ಸ್ಟ್ ಹೇಳಿದ್ದ, ಅಂಜೂರದ ಮರ ಅದರ. ಅಂಜೂರದ ಮರ ನೋಡಕ್ ಹೆಂಗಿತ್ತಂತೆ, ನಾವೆಲ್ಲ ಏನ್ ನೋಡ್ಕೊತೀರಿ, ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಅದರ. ಆದ್ರೆ ದೇವ್ರ ದೃಷ್ಟಿಲಿ ಏನಿಲ್ಲ, ಅದು ಫಲನೇ ಇಲ್ಲ ನೋಡ್ರ ಅದರ. ಆಮೇಲೆ ನೆಕ್ಸ್ಟ್ ಏನಂದ್ರು, ಸೋಲಮೋನ್ ಅದರ. ಸೋಲಮೋನ್ ಏನ್ ಜ್ಞಾನ ಅದರ, ದೇವ್ರಿಗಿರಂತ ಜ್ಞಾನ. ಹಂಗಾರೆ ಅವ್ನು ಎಲ್ಲಿರ್ಬೇಕಾಗಿತ್ತು? ಪಿತೃಗಳ ಪಟ್ಟಿಯಲ್ಲಿ ಇರ್ಬೇಕಾಯ್ತು. ಬನ್ನ ಏನ್ ಪ್ರಯೋಜನ ಜ್ಞಾನ ತಗೊಂಡು ಅಲ್ವರ. ಆಮೇಲೆ ಏನ್ರಿ ಕಾಯಿನ್ ಮತ್ತೆ ಅದಕ್ಕಿಂತ ಮುಂಚೆ ಇನ್ನೊಬ್ರದ್ದು ಹೇಳಿದ್ರು, ಯಾರು ಇಸ್ರೇಲ್ಗಳ ಶತ್ರುಗಳು ಅದರ. ಇಸ್ರೇಲ್ ಶತ್ರುಗಳು ಏನ್ ಮಾಡಕ್ಕೆ, ನೀವು ಒಬ್ರು ಉಸಿರುಳ್ಳವ್ರು ಒಬ್ರು ಇರ್ಬಾರ್ದು, ಸಾಯ್ಸಾಕಿ ಅಂತ ಹೇಳಿದ್ರು. ಏನಕ್ಕೆ ಅಂದ್ರೆ ಇದೊಂದು ಸ್ಟೇಂಜ್ ಆಗಿದೆ ಅಲ್ವಾ. ನಮ್ಗೆ ಏನಂತಾರೆ, 7 ಶಂಸಿ, ಒಬ್ರಿಗೆ ಜೀವ ಕೊಡಿ, ಪ್ರಾಣ ಕೊಡಿ, ಸೋದರಿಗೆ ಪ್ರಾಣ ಕೊಡೋದಿಲ್ಲ, ಅದಕ್ಕಿಂತ ಪ್ರೀತಿನ ಯಾವ್ದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಪ್ರಾಣ ತೆಗಿದಂತಾರಲ್ಲ ಅಂತಂದ್ರೆ ಅವ್ರು ಮಾಡಂತ ಕೃತ್ಯಗಳು ಏನಾಗಿತ್ತಂತೆ, ಅಲ್ಲಿ ಅಷ್ಟೊಂದು ಅಸಹ್ಯವಾಗಿತ್ತು ಅದರ. ಸೊ ದೇವ್ರು ಅದನ್ನ ಮಾಡಿದ್ದು ಯಾರಿಗೆ ಅಂದ್ರೆ ಅವ್ರು ಒಳ್ಳೇದಕ್ಕೆ ಏನ್ ಮಾಡಿದ್ದು, ಅವ್ರು ಮಾಡಿದ್ದು. ಅದಕ್ಕೆ ನಾವು ಸತ್ಯವೇದ ನೋಡ್ತಿರಲ್ಲ, ಇಲ್ಲಿ ಎಷ್ಟೋ ಜನ ಸತ್ತೋಗ್ತಾರೆ ಗೊತ್ತಾ, ಒಳ್ಳೆಯವ್ರು ಸತ್ತೋಗ್ತಾರೆ. ಫಸ್ಟ್ ಐಸಾಯ 57:1 ನೋಡಿ. ಸಜ್ಜನರು ನಾಶವಾಗುತ್ತಾರೆ, ಯಾರೂ ಮನಸ್ಸಿಗೆ ನೋಡ್ರ, ಯಾರೋ ಒಳ್ಳೆ ವ್ಯಕ್ತಿ ಸುತ್ತೋಗ್ಬಿಡ್ತಾ ಹೊಣಿತೀನಿ, ನಾವು ಹೇಳ್ತೀರ ಅಯ್ಯೋ ಪಾಪ ಏನಪ್ಪ, ಒಳ್ಳೇದಕ್ಕೇನಿಲ್ಲ, ಕಾಲನೇ ಇಲ್ಲ, ಅಮೇದಾಗಿರ್ತ ಸೆಂಟ ಬಕಾರ ಅದ ನೋಡ್ಬೇಕ್ರೆ ಏನಂತೆ, ಒಳ್ಳೇದಕ್ಕೆ ಕಾಲ ಅಂತ ಹೇಳ್ತಾರೆ ನೋಡ. ಅದೇ ಹೇಳಿ ಬೈಬಲ್ ಏನ್ ಹೇಳ್ತಾರೆ, ಒಳ್ಳೆಯವ್ರು ಏನಂತೆ, ಸಜ್ಜನರು ನಾಶವಾಗುವರು, ಯಾರು ಮನಸ್ಸಿಗೆ ಯಾರು ಮನಸ್ಸಿಗೆ ತಾರರು, ಶಿಷ್ಟರು ಕೇಡಿಂದ ಪಾರಾಗ್ತಾರೆ. ನೋಡಿರ್ತೀರಿ, ಸದ್ಭಕ್ತರು ಗತಿಸುತ್ತಾರೆ, ಆಹಾ ಶಿಷ್ಟರು ಕೇಡಿನಿಂದ ಪಾರಾಗಿದ್ದಾರೆ ಎಂದು ಹಂಗೆ ಇದಲ್ಲ. ಎಲ್ಲ ಅನ್ಯಾಯ ಮಾಡಿ ಮೋಸ ಮಾಡೋ ಎಲ್ಲ ಚೆನ್ನಾಗಿ ಇರ್ತಾರೆ ನೋಡ್ರಿ, ಏನೂ ಆಗಲ್ಲ ಅಲ್ವರ. ಎಲ್ಲ ಏನ್ ಚೆನ್ನಾಗಿರೋಕೆ ಏನಾಗ್ಬಿಡ್ತಾರೆ, ಲಬಕ್ಕಂತ ಹೊಟ್ಟೆ ಹೋಗ್ಬಿಡ್ತಾರೆ ನೋಡಿರ್ತೀನಿ. ಇದನ್ನ ಯಾರೋ ಮನಸ್ಸಿಗೆ ತಾರರು. ಆಮೇಲೆ ನೆಕ್ಸ್ಟ್ ಇವರು ಸಮಾಧಾನದಲ್ಲಿ ತಮಿಳು ಪಡಿಗೆ ಬಂದ ವಸನ 57:1, ಏಸಾಯ 57:1 ಓದಿ. ಅದರ ಓದಿ ಚಂದ್ರ. ತೀಂಗು ಬರೋದಕ್ಕೆ ಮುನ್ನೆ, ಕೆಟ್ಟದ್ ಬರೋದಕ್ಕಿಂತ ಮುಂಚೆ ದೇವರು ಏನ್ ಮಾಡ್ತಾರೆ, ಒಳ್ಳೆಯವ್ರನ್ನ ತಗೊಂಡ್ಬಿಡ್ತಾರಂತೆ ನೋಡ್ರಿ ಅಂತೇಳಿ. ಯಾಕೆ ಅಂದ್ರೆ ಭಯಂಕರವಾಗಿ ಕೆಟ್ಟದ್ ಬಂದ್ಬಿಟ್ಟ ಅಂತಂದ್ರೆ
ಅವ್ರ ಮನಸ್ಸು ತುಂಬಾ ಕಠಿಣ ಆಗ್ಬಿಟ್ರೆ ದೇವರಾಜ್ಯದ ಸತ್ಯ ಸ್ವೀಕಾರ ಮಾಡಕ್ಕೆ ಏನಾಗ್ತಾರೆ, ಕಷ್ಟ ಆಗ್ಬಿಡ್ತಾರೆ. ಅದಕ್ಕೆ ದೇವರು ಅಷ್ಟೊಂದು ಕಠಿಣವಾಗಿರೋಂಥ ಇದು ಅನುಭವಗಳನ್ನ ಕೊಡಲ್ಲ ಒಳ್ಳೆ ವ್ಯಕ್ತಿಗಳಿಗೆ. ಆದಷ್ಟು ಬೇಗ ಏನ್ ಮಾಡ್ತಾರೆ, ಅವ್ರನ್ನ ಕರ್ಕೊಂಡ್ಬಿಡ್ತಾರೆ. ಆದ್ರೆ ತುಂಬಾ ಕ್ರೂರವಾಗಿರ್ತಾ ಗೊತ್ತಾ, ತುಂಬಾ ಮೋಸವಾಗಿರೋರ್ಗೆ ಏನ್ ಮಾಡ್ತಾರೆ, ಅವ್ರಿಗೆ ಲೇಟ್ ಡೆತ್ತೆ, ಅವ್ರಿಗೆ ಏನ್ ಮಾಡ್ತಾರೆ, ಕೆಟ್ಟದ್ದು ತುಂಬಾ ಅಧಿಕವಾಗಿ ಬಿಡ್ತಾರೆ. ಇದೇ ತರ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳ ಶತ್ರುನ ಸಾಯಿಸೋದಕ್ಕೆ ಏನ್ ಕಾರಣ ಅಂದ್ರೆ, ದೇವರಾಜ್ಯದಲ್ಲಿ ಬರ್ಬೇಕಾರೆ ಅವ್ರ ತಿರ್ಗಾ ಸತ್ಯನ ಸ್ವೀಕಾರ ಮಾಡಕ್ಕೆ ಏನಾಗಿರ್ಬೇಕು, ಇರ್ಬೇಕು. ಮನ್ಸು ತುಂಬಾ ಕಠಿಣ ಆಗ್ಬಿಟ್ಟು ಸತ್ಯಕ್ಕೆ ಬರ್ದೈತಿಲಿ ಏನಾಗ್ಬಾರ್ದು, ಇರಬಾರ್ದು. ಅದರ ಅದಕ್ಕೆ ನೋಡ್ಬೇಕಾರೆ ಬಿಡದ ನಮ್ಮ ಪಾಯಿಂಟ್ ಹೇಳಿದ್ರೆ ಏನು, ಪಾಪಿ ಮತ್ತೆ ಅವ್ನು ಮಾಡೋಂಥ ಪಾಪ ಕೃತ್ಯಗಳು ಎರಡನ್ನೂ ಸಪ್ರೇಟ್ ಮಾಡಂಗಿದ್ರೆ ದೇವ್ರು ಏನ್ ಮಾಡ್ತಾರೆ, ಅವ್ನಿಗೆ ಕೃಪೆ ಕೊಡ್ತಾರೆ. ಒಂದು ಕಾಲ ಬರ್ತಾರೆ ನೋಡಿರ್ತೀನಿ, ಎರಡನ್ನೂ ಸಪ್ರೇಟ್ ಮಾಡೋ ಕಾಲ ಅಂತ ಗೊತ್ತಾಗಿದ್ದ ತಕ್ಷಣ ಏನ್ ಮಾಡ್ತಾರೆ, ದೇವ್ರನ್ನ ಕೈ ಬಿಡೋದು. ಯುವರಾಸ್ ಅದರ ಪೇತ್ರಗೆ ಏನ್ ಮಾಡಿದ್ರು, ಕೃಪೆ ಕೊಟ್ರು. ಯಾಕಂದ್ರೆ ಅವ್ನ್ ಮಾಡೋ ಪಾಪ ಮತ್ತೆ ಅವ್ನ ಕೃತ್ಯಗಳು ಎರಡಿಗೂ ಏನಾಗಿಲ್ಲ, ಅವ್ನಿಗೆ ಮನ್ಸಿರ್ಲಿಲ್ಲ ಅಂದ್ರ. ಅರೆ ಯೂದ ಸಿಗಿದ್ದಂತೆ, ಇವನು ಹಿಂಗೆ ಇದ್ದ. ಆದ್ರೆ ಯೇಸು ಕ್ರಿಸ್ತ ಎಷ್ಟು ಕರೆಕ್ಷನ್ ಮಾಡಿದ್ರು ಅದನ್ನ ಅಂಟ್ಕೊಂಡೆ ಏನಾಗಿತ್ತು ಇತ್ತು. ಅವಾಗ ದೇವ್ರ ಏನ್ ಮಾಡಿದ್ರು, ಅವ್ನ ಕೈ ಏನ್ ಮಾಡಿದ್ರು, ಬಿಟ್ಬಿಟ್ರು ಅಲ್ವರ. ಸೊ ಅದಕ್ಕೆ ಇವೆಲ್ಲ ಹೆಂಗಿದೆ ಅಂದ್ರೆ ಸ್ಟ್ರೇಂಜ್ ಥಿಂಗ್ಸ್, ಅದರ ಒಂದು ವಿಚಿತ್ರವಾಗಿರಂತ ವಿಚಾರಗಳು. ನೆಕ್ಸ್ಟ್ ಹೇಳಲ್ಲ ಆಬೇಲು ಮತ್ತೆ ಕಾಯಿನ್, ಅದರ ನರಹತ್ಯೆ ಮಾದವನಿಗೆ ನರಹತ್ಯೆನೇ ಅವನಿಗೆ ಅಲ್ವರ. ಇವಾಗ ಎಷ್ಟೋ ಜನ ನೋಡಿ, ಎಷ್ಟೋ ಜನ ಚೆನ್ನಾಗಿರ್ತಾರೆ, ಸಡನ್ ಆಗಿ ಏನಾಗ್ಬಿಡ್ತಾರೆ, ಆಕ್ಸಿಡೆಂಟ್ ಸತ್ತೋಗ್ಬಿಡ್ತಾರೆ, ಯಾರೋ ಹೊಡೆದ್ಬಿಟ್ಟು ಓಡೋಗ್ಬಿಡ್ತಾನೆ. ಅದರ ನಾವೇನ್ ತಿಳ್ಕೊಂತೀರಿ, ಅವ್ನಿಗೇನು ಆಗಲ್ಲ, ಓಡೋಗ್ಬಿಟ್ಟ, ಅವ್ನು ಚೆನ್ನಾಗವನೇ ಅಂತ ಅಂದ್ಬಿಟ್ಟದ್ರ. ಅದರ ಸತ್ಯವೇದಲ್ಲಿ ಏನ್ ಹೇಳ್ತಾ ಅಂದ್ರೆ ಏನ್ರಿ, ಕತ್ತಿಯಿಂದ ಬದುಕಿದವನು ಕತ್ತಿನ ಸಾಯ್ತಾನೆ. ಅದರ ಮತ್ತೊಬ್ಬರಿಗೆ ಕೆಟ್ಟದ್ ಮಾಡಿದವನು ಅವನು ಅದೇ ಕೆಟ್ಟದ ಏನ್ ಮಾಡ್ತಾನೆ, ಅವನು ಸಾಯ್ತಾನೆ. ಅದರ ಅದೇ ರೀತಿ ನೋಡ್ಬೇಕಾದ್ರೆ ಕಾಯಿನಿಗೆ ಮಾತ್ರ ಏನ್ ಮಾಡ್ಬಿಟ್ರು ದೇವ್ರು, ಏನ್ ಮಾಡ್ಲಿಲ್ಲ ಅವನ್ಗೆ, ನೀನು ಸಾಯಿಸಿದಂತ ರೀತಿಯಲ್ಲಿ ನೀನು ಸಾಯಿಸಿ ಅಂತ ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ ಹೋಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅವನಿಗೆ ದಯೆ ಕೊಡ್ತಾರೆ ಅಲ್ವರ. ಸೊ ಇದು ಕೂಡ ಏನಾಗಿದೆ ಅಂದ್ರೆ ಒಂದು ಸ್ಟ್ರೇಂಜ್ ಥಿಂಗ್. ಯಾಕಪ್ಪ ಅಂದ್ರೆ ಅದ್ರಲ್ಲಿ ನಮ್ಗೇನಾಗಿದೆ, ಒಂದು ಆತ್ಮಿಕ ಒಂದು ಪಾಠ ಏನಾಗಿದೆ ಇಟ್ಟವ್ರೆ ಅಲ್ವರ. ಅದೇ ತರ ಏನ್ರಿ ಅಪೋಸ್ಟ್ಲು ಪೌಲ್ ಅಲ್ವರ, ಏನ್ರಿ ಅಪೋಸ್ಟ್ಲು ಪೌಲ್ ಏನಾಗಿತ್ತಂತೆ, ಅವ್ರ ಕಣ್ಣೇನಾಗಿತ್ತು, ಕುರುಡಾಗಿತ್ತು ಅಲ್ವರ. ಯಾಕೆ ದೇವ್ರ ಅವ್ನ ಕಣ್ಣು ಕುರುಡು ಮಾಡಿದ್ದು? ಇವಾಗ ದೇವ್ರು ಎಷ್ಟೆಲ್ಲ ಅದ್ಭುತ ಮಾಡಿದ್ರಪ್ಪ, ಅವ್ರಿಗೆ ಎಷ್ಟು ಪವರ್ ಇತ್ತು ಅಂದ್ರೆ ಕಚ್ಚಿ ಫಕ್ರಿ ಏನಾಗುತ್ತೆ, ಕಾಯಿಲೆಗಳು ವಾಸಿ ಆಗೋದಂತ ಅಲ್ವರ. ಅಂದ್ರೆ ಅವ್ರ ದೇಹದಲ್ಲಿ ಅವ್ರಿಗಿರಂತ ಒಂದು ಕಣ್ಣಿನ ದೃಷ್ಟಿನ ಸರಿ ಮಾಡ್ಕೊಳಕ್ಕಾಗಿಲ್ವಾ, ಮಾಡ್ಬೋದಾಗಿತ್ತಲ್ವಾ? ದೇವ್ರು ಯಾಕೆ ಅದು ಪವರ್ ಕೊಡ್ಲಿಲ್ಲ? ಅದರ ಅದ್ ಮಾತ್ರ ಅಲ್ಲ, ಅಪೋಸ್ಟ್ಲ್ ಪೌಲ್ ಅದನ್ನ ಸ್ವಂತಕ್ಕಾಗಿ ಏನ್ ಮಾಡಕ್ ಹೋಗಿಲ್ಲ, ಯೂಸ್ ಮಾಡಕ್ ಹೋಗಿಲ್ಲ. ದೇವತ ಪ್ರೇಯರ್ ಮಾಡಿದ್ರು, ದೇವ್ರ ಚಿತ್ತ ಇಲ್ಲ ಅಂತ ತಕ್ಷಣ ಏನಾಗ್ಬಿಟ್ರು, ಸಮಾಧಾನಗೆ ಒಪ್ಕೊಂಡ್ಬಿಟ್ರು. ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಬಿಡದಲ್ಲಿ ಹೇಳಿದ್ರು ಬ್ಯೂಟಿಫುಲ್ ಆಗಿ, ಏನಪ್ಪಾ ಅಂತಂದ್ರೆ ಇದು ನನ್ನಿಂದ ನಡೀತಾ ಇರೋದು ಅಂತ ಏನಾಗ್ಬಿಡ್ತು, ಭಾವನೆ ಬರ್ಬಾರ್ದು ಅಲ್ವರ. ನೋಡಿ ದೇವ್ರು ಯಾನ್ ಬೇಕಾದ್ರೆ ಏನ್ ಮಾಡ್ಬೋದು, ಉಪಯೋಗಿಸ್ಕೊಬೋದು ಅಲ್ವರ. ಎಂತ ಡಿಸೋಬಿಡಿಯಂಟ್ ಆಗಿರೋಂಥ ಯೋನ ಮುಖಾಂತರ ನಿನವೆ ಪಟ್ನಾಗ ಏನ್ ಮಾಡೋ ದೇವ್ರು ರಕ್ಷಣೆ ಕೊಟ್ಟವ್ರೆ. ಅವನು ಕೂಡ ವಿಚಿತ್ರವಾಗಿ ಓಡಕ್ ಶುರು ಮಾಡ್ದ. ದೇವ್ರು ಅವ್ನ ಮೀನಿನ ಮುಖಾಂತರ ಮಾಡೋದು ವಾಪಸ್ ಅಲ್ಲೇ ಕರ್ಕೊಂಬಂದೆ ಬಿಟ್ರು. ಸೊ ದೇವ್ರ ಚಿತ್ತಾನ ದೇವ್ರು ಏನ್ ಬೇಕಾದ್ರೆ ಮಾಡೋದು ನಾವು ನಡ್ಸ್ಕೊಬೋದು. ಆದ್ರೆ ಅದಕ್ಕೆ ನಾವು ಸಾಧನಾಗಿ ಆಗ್ತೀರಿ ಅಂತಂದ್ರೆ ದಟ್ ಇಸ್ ಅ ವಂಡರ್ಫುಲ್ ಗ್ರೇಟೆಸ್ಟ್ ಥಿಂಗ್. ಅದಕ್ಕೆ ನಾವೇನಾಗಬೇಕು, ತೆಗ್ಗಿಸ್ಕೊಂಡು ಹೆಂಗಿರ್ಬೇಕು. ಅವದ ಬರದ್ರೆ ಹೇಳಲ್ಲ, ಅಪೋಸ್ಟ್ಲ್ ಪೌಲ್ಗೆ ಕಣ್ ಕೂಡಾಗಿತ್ತು, ಈ ರೈಟಿಂಗ್ಸ್ ಬಗ್ಗೆ ಎಲ್ಲ ಬೈಬಲ್ ಇದೆ, ನಾವೇ ದೇವ್ರ ಚಿತ್ತ ಯಾವಾಗ ನೋಡೋಣ. ಅಂದ್ರೆ ಅಪೋಸ್ಟ್ಲ್ ಪೌಲ್ ಹೇಳ್ತಾರೆ, ನಾನು ಎಷ್ಟು ದೊಡ್ಡ ಪತ್ರ ಬರ್ದಿ ನೋಡಿ ಅಂತ, ಅದರ ನನ್ನ ಕೈಯಿಂದನೇ ಬರ್ದಿ ನೋಡಿ ಅಂತ ಹೇಳ್ತಾರೆ ಅದರ. ಅಂದ್ರೆ ಏನಾಗಿತ್ತು ಅಂದ್ರೆ ಅವರು ಕಣ್ಣು ಕುರುಡಾಗಿ ಏನ್ ಮಾಡೋದು, ಇಷ್ಟೊಂದು ಬ್ಯೂಟಿಫುಲ್. ನಿಂಗೆ ಕಣ್ಣೆಲ್ಲ ಚೆನ್ನಾಗಿದ್ದಿದೆ, ಅದ್ರ ನಾವ್ ಎಷ್ಟೊಂದು ತಿಳ್ಕೊಂತಿರಲ್ಲ, ಅಯ್ಯೋ ನಂಗೆ ಅದಿಲ್ಲ, ನಂಗೆ ಇದಿಲ್ಲ, ನಂಗೆ ಇದ್ದಿದ್ರೆ ಅದೇನ್ ಮಾಡ್ತಾ ಇದ್ದೆ, ಹಂಗಿದ್ರೆ ಹಿಂಗ್ ಮಾಡ್ತಾ ಇದ್ದೆ. ಎಷ್ಟೋ ಜನ ಹೇಳ್ತಾರೆ, ನಾನು ರಿಟೈರ್ಮೆಂಟ್ ಆಗ್ಬಿಡ್ಲಿ, ನಾನು ಚೆನ್ನಾಗಿ ಏನ್ ಮಾಡ್ತೀನಿ ದೇವ್ರಿಗೆ. ಏನ್ ರಿಟೈರ್ಮೆಂಟ್ ಆಮೇಲೆ ನಿಮ್ಗೆ ಏನೂ ಇರಲ್ಲ ಅಲ್ಲಿ, ಇವಾಗೆ ಟುಸ್ಕ್ ಪಟಾಕಿ ಆಗ್ಬಿಟ್ಟಿದ್ರೆ ರಿಟೈರ್ಮೆಂಟ್ ಮೇಲೆ ಏನ್ ಸಿಗ್ತಾರೆ, ಗೌರ್ಮೆಂಟೇ ನೀನು ವೇಸ್ಟು, ದಯವಿಟ್ಟು ಬರ್ಬೇಡ ಅಂತ ಮನೆಗೆ ಕಳ್ಸವ್ರೆ. ನಾನು ದೇವ್ರೇ ದಿನ ಹತ್ರ ಬರ್ತಿರೋದು, ದೇವ್ರು ಹೇಳ್ತಾರೆ ನೀನ್ ನನ್ಗೆ ಏನಪ್ಪ ಕೊಡ್ತೀಯಾ, ಕೈ ಇಲ್ಲ ಕಾಲಿಲ್ಲ, ಬರೀ ಶುಗರು, BP, ಡಯಾಬಿಟೀಸು ಎಲ್ಲ ಹಿಡ್ಕೊಬೋದೆ, ಇದ್ ಏನ್ ಮಾಡ್ತೀಯಾ? ಒಂದ್ ಊರ್ಗೊಂದು ಬಸ್ ಎತ್ಕೊಂಬಂದ್ರೆ 2 ಜನ ಇದೇ ಮಾಡ್ಬೇಕು, ಅವಾಗ ದೇವ್ರ ಸಲ್ಸಕ್ಕಾಯ್ತದ? ಯವನಸ್ಥಿನಿಂದಲೇ ಏನ್ ಮಾಡ್ಬೇಕು, ಅಲ್ವರ. ಇರೋ ವಯಸ್ಸಲ್ಲಿ ಏನ್ ಮಾಡ್ಬೇಕು, ದೇವ್ರಿಗೆ ಆಸಕ್ತಿಯಿಂದ ಭಯಭಕ್ತಿಯಾಗಿ ಮಾಡ್ಬೇಕು. ಅದರ ಅದು ಏನಾಗಿತ್ತು ವಿಶೇಷವಾಗಿರಂತ ವಿಚಾರ. ಆಮೇಲೆ ನೆಕ್ಸ್ಟ್ ಏನ್ ನೋಡಿದ್ರಿ, ಲಾಮೇಕ್ ಅದರ. ಲಾಮೇಕ್ ನೋಡ್ರಿ 70 ಸತಿ ಅದರ. ಇವನಿಗೆ 77 ಸತಿ ಅದರ. 7 times 17 ಇಲ್ಲ 77 times 770 ಇಲ್ಲ 770 ಅಲ್ಲ 77. ಕರೆಕ್ಟ್, ಅದೇ 77 times. ಇವನ್ಗೆ 7 times ಅರೆ, ಇವನ್ಗೆ 77 times. ಅದು ಕೂಡ ಏನಕ್ಕೆ ಅಂದ್ರೆ ಅದು ಕೂಡ ಏನಾಗಿದೆ, ಛಾಯೆ ಇರೋದನ್ನ ದೇವ್ರು ನಮ್ಗೆ ಕೊಟ್ಟಿರೋದು ಅಲ್ವರ. ಆಮೇಲೆ ಇನ್ನೊಂದೇನ್ರಿ ಬ್ಯೂಟಿಫುಲ್ ಲಾಸ್ಟ್ ಹೇಳಿದ್ರಲ್ಲ, ಯಾರ ಬಗ್ಗೆ, ಯಾರ ವಿಲಿಯಂ ಟೆಂಡಲ್. ಓಕೆನಾ. ಸೊ ವಿಲಿಯಂ ಟೆಂಡಲ್ ಸ್ವಲ್ಪ ಡಿಫ್ರೆನ್ಸ್ ಇದೆ, ಎನಿವೆ ಓಕೆ ಇರ್ಲಿ ಬಿಡಿ. ಅದರ ಆಮೇಲೆ ಇನ್ನೊಂದೇನಿದೆ, ಆರ್ಕ್ ಆಫ್ ದ ಕವನೆಂಟ್ ಅದರ. ಒಡಂಬಡಿಕೆ ಪೆಟ್ಟಿನ ಏನ್ ಮಾಡಿದ್ರು ಇವರೆಲ್ಲ ತೊಗೊಂಡೋಗ್ಬಿಟ್ಟು ಯುದ್ಧಕ್ಕೆ ತೊಗೊಂಡೋಗ್ಬಿಟ್ರು. ಏನಾಯ್ತಾರೆ ಯುದ್ಧಕ್ಕೆ ತೊಗೊಂಡ್ರೆ,
ನಾವು ಯುದ್ಧದಲ್ಲಿ ಗೆಲ್ಬಿಡ್ತೀರಿ ಅಂತಂದ್ಬಿಟ್ಟು. ಎಷ್ಟು ಜನ ಹಂಗೆ ಮಾಡ್ತಾರೆ ಗೊತ್ತಾ? ಬೈಬಲ್ ತಲೆ ಇಟ್ಕೊಂಡು ಏನು ಮಾಡ್ಕೊಳೋದು, ಮಲ್ಕೊಳೋದು, ಬೈಬಲ್ನ ಆಫೀಸ್ ತೊಗೊಳೋದು, ಆಫೀಸ್ ಟೇಬಲ್ ಬಂದು ಮಾಡಿ ಇಟ್ಕೊಳೋದು. ಏನಾದ್ರೂ ಇವೆಲ್ಲ ತೊಗೊಂಡ್ರೆ ಏನಾಯ್ತದೆ? ನಮ್ಗೆ ಒಳ್ಳೇದಾಯ್ತದೆ. ನಿಮ್ಮೇನು ಮಂತ್ರಿಸ್ಬಿಟ್ಟು ಪಾಕೆಟ್ ಇಟ್ಕೊಂಡ್ರೆ ಏನಾಯ್ತದೆ? ನಾನು ಹಾಗೆ ಮಾಡ್ತೇನೆ, ಯಾವ ಎಕ್ಸಾಮಲ್ಲಿ ತೊಡಿ ಏನು ಉತ್ತರ ಆಗಿಲ್ಲ. ಅದರ ಅದೆಲ್ಲ ಆಗಲ್ಲ ರೀ. ಅದರ ನಾ ಬೈಬಲ್ ಎಲ್ಲ ಇಟ್ಕೊಂಡು ಹೋಗ್ಬಿಟ್ರೆ ಏನಾಗಲ್ಲ, ಆಗಲ್ಲ. ಎಲ್ಲಿರ್ಬೇಕು ಅದು ವಾಕ್ಯ? ನಮ್ಮಲ್ಲಿರ್ಬೇಕು. ನಾವು ವಾಕ್ಯಕ್ಕೆ ಏನಾಗಿರ್ಬೇಕು, ವಿಧೇಯರಾಗಿರ್ಬೇಕು. ಇಲ್ಲಾಂದ್ರೆ ಆರ್ಕಪ್ಟೆ ಕವನೆಂಟ್ ತೊಡೋದ್ರೆ ಏನಂತೆ, ಅದ್ರಲ್ಲಿ ದೇವ್ರ ಸನ್ನಿಧಾನ, ದೇವ್ರ ಒಂದು ಪ್ರಸನ್ನತೆ ಇಲ್ಲ ಅಂತಂದ್ರೆ ಅಲ್ವರ. ಸೊ ಅದು ಕೂಡ ಏನಾಗಿತ್ತು ನಾವು ವಿಶೇಷವಾಗಿರೋಂಥ ವಿಚಾರ ಅಲ್ವರ. ಕೊನೆಯದಾಗಿ ಏನಂತಂದ್ರು ನಮ್ಮ ಬ್ರದರ್ ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಲ್ಲ. ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡ್ಬೇಕಾರೆ ಏನ್ ಬಂತು? ಪರಲೋಕದಿಂದ ಒಂದು ಒಂದು ಗ್ಯಾರಂಟಿ, ಅಥೆಂಟಿಕೇಶನ್. ಓ ಇವ್ರು ನನ್ನ ಮಗ ಅಂತ. ಯೇಸು ಕ್ರಿಸ್ತ ಹಿಂಗಿರ್ಬೇಕು, ಸಂತೋಷ ಆಗಿರ್ತಾರಲ್ವಾ. ಅವ್ರಪ್ಪ ವೆರಿ ಗುಡ್ ಮಗನೇ, ನೀನ್ ಚೆನ್ನಾಗಿ ಮಾಡಿದ್ಯಾ, ಸೂಪರ್ ಅಂತಾನೆ ಅಪ್ಪ ಮಗಂಗೆ ಏನಾಯ್ತಾರೆ. ಅರೆ ಸಾಯ್ಬೇಕಾರೆ ಅವರಪ್ಪ ಸೌಂಡೇ ಇಲ್ವಲ್ಲ, ಅವ್ರಿಗೆ ಹಿಂಗೆ ಇರ್ಬೇಕು. ಇದೇನಿದು, ಏನು ಏನು ಸೌಂಡೇ ಇಲ್ವಲ್ಲ ಅಂತೇನಾಗಿರ್ಬೇಕು ಅವರ. ಅದೊಂದು ಸ್ಟ್ರೇಂಜ್ ಥಿಂಗ್. ಸೊ ಈ ತರ ಬೈಬಲ್ನಲ್ಲಿ ವಿಚಿತ್ರವಾಗಿರೋಂಥ ವಿಚಾರಗಳು ಏನಾಗಿದ್ದಾರೆ ಬೈಬಲ್ನಲ್ಲಿ ಎಷ್ಟೋ ಇಟ್ಟಾರ. ಅದ್ರಲ್ಲಿ ನಮ್ಗೇನಾಗಿದೆ, ಒಂದು ಪಾಠಗಳಿದೆ. ಇವೆಲ್ಲ ಪಾಠಗಳು ಕಲ್ತ್ಕೊಂಡು ನಾವೇನಾಗಿರ್ಬೇಕಪ್ಪ ಅಂತಂದ್ರೆ ಏನ್ರಿ, ನಾವ್ ಹೆಂಗಿರ್ಬೇಕು? ನಾವು ವಿಚಿತ್ರವಾಗಿರ್ಬೇಕು. ಹಿಂಗೆ ಹೇಳ್ದೆ ಕೇಳ್ದೆ ನಡೀತಿರ್ಬೇಕು ಅಲ್ಲರ. ಸೊ ನಾವೆಲ್ಲ ಎಲ್ಲಿ ನಡೀತಿರ್ಬಿಟ್ರಿ, ಏನ್ ಮಾಡೋದಕ್ಕೆ ಏನಂದ್ರೆ ತೆಲುಗಲ್ಲಿ ಏನ್ ಹೇಳ್ತಾರೆ ಏನೋ, ಮೀಕಿ చెప్పి చెప్పి మీకు ಅರ್ಥಂ ಕಾಲೇದು ಮಾಕು ಜಯಪಂಕಲ್ ಹೇಳ್ತಾರಲ್ಲ, ಆತರ ಅಲ್ವರ. ಸೊ ಆತರ ಆಗೋಯ್ತಾರೆ ಅಲ್ವರ. ನಾವೆಲ್ಲ ಕೇಳಿದ್ಮೇಲೆ ಏನ್ ಮಾಡ್ಬೇಕು? ಅದನ್ನ ಕೈಗೊಂಡೇ ಮಾಡ್ಬೇಕು. ವೆರಿ ಗುಡ್, ನಡಿಬೇಕು. ಕೈಗೊಂಡು ನಡೀದಿರಿದ್ರೆ ಏನೋ ಪ್ರಯೋಜನ ಇಲ್ಲ ಅಲ್ವರ. ನಮ್ಮ ಲೈಫಲ್ಲಿ ಚಿಕ್ಕ ಚಿಕ್ಕ ಅನುಭವಗಳು ಮನ ಹೋದಲ್ಲ, ಚಿಕ್ಕ ಚಿಕ್ಕ ವಿಚಾರ ನಂಬಿಕಸ್ತನ ಯಾರಿರ್ತಾನೋ ದೊಡ್ಡ ವಿಚಾರದ ಏನಾಗಿರ್ತಾನೆ, ನಂಬಿಕಸ್ತ ಇರ್ತಾನೆ. ಓಕೆನಾ? ಸೊ ದೇವರ ವಾಕ್ಯಗಳನ್ನ ಆಶೀರ್ವಾದಿಸಲಿ. ಕೊನೆಯದಾಗಿ ನಾವು ಈ ಕೂಟನ ಅಂತ್ಯ ಮಾಡುವಾಗೆ